आयतुभ्यम आचार्यः पवनोस्माकं आचार्याणि च भारती देवो नारायण श्रीशः देवी मंगलदेवता करोतु मम कल्याणं हरिः हयमुखाभिदः गुरुश्च मध्वनामा मे वरदोस्तु निरन्तरं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जलज्येष्ठ निभाकारं जगदीश पदाश्रयं जगतीतल विख्यातं जगन्नाथ गुरुं भजे श्री गुरुभ्यो नमः। ಮೂವತ್ತೆರಡು ಮುಗಿಸಿದ್ನೇನಲ್ಲ? ಹೌದು ಹೌದಲ್ರಿ? ಹಾಂ ಮುಗಿಸಿದ್ದು ಹೌದು. ಹೌದು 24 ಆಗಿತ್ತು. ಹಾಂ ಯಾಕಂತ ನನಗೂ ಸಂಶಯ ಒಂದು 24 ಆಗಿತ್ತು. 24 ಹೌದು 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 ಹರಿ ಓಂ 24 ಹೌದು 12 12 ಹೇಳ್ಕೊಡ್ಬೇಕು ನಮಃ. ಹಾಂ ಇನ್ನು 32 ಹೆಸರು ಬಂದವನೇನು ಹೌದಲ್ಲ? ಅಲ್ಲಿಂದ ಬಂದು ಬರ್ತಾವೆ ತಿಳ್ಕೊಂಡು. ಪಾಹಿ ಮೋದ ಪ್ರಮೋದ ಸಂತಸ ಪಾಹಿ ಆನಂದ ಸಂತುಷ್ಟನೆ ಪಾಹಿ ಮಾಂ ಚಾರ್ವಾಂಗ ಚಾರು ಸುಬಾಹು ಚಾರುಪದ ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೀರ್ಯನೆ ಪಾಹಿ ಪ್ರಾಜ್ಞನೆ ಕಪಿಯಲಂಪಟ ಪಾಹಿ ಸರ್ವಜ್ಞ. ಇಲ್ಲೇ 33ರಿಂದ ಈ ಪದ್ಯದೊಳಗೆ 47 ತನಕ ಹೆಸರುಗಳು. ಒಂದೊಂದು ಹೆಸರು ಹೆಂಗೆ ನೋಡ್ಲಿಕ್ಕೆ ಅಲ್ಲಿ ನೋಡ್ರಿ. ಇದು ಪಾಹಿ ಕಾಯಂ ಇದು ರಕ್ಷಣಾ ಮಾಡುವಂತ ಅರ್ಥ ಶಬ್ದಕ್ಕೆ. ಪಾಹಿ ಇಲ್ಲಿ ಯಾವ ಹೆಸರು ಬಂತು ಈಗ? ಮೋದ. ಹೌದಾ? ಒಂದು ಹೆಸರು ಒಬ್ಬ ಋಷಿಗಳ ಹೆಸರಿತ್ತು. ಹಿಂದೆಯವರು ದಾಟಿ ಮುಂದೆ ಈ ಹೆಸರು ಬಂತ್ರಿ ಪಾಹಿ ಮೋದ ಅಂತ ತಗೊಂಡು ಅವ್ರು ಹೇಳ್ತಾ ಇದ್ದಾರೆ. ಏನು ಹಿಂಗಂದ್ರೆ ಹಂಗಾರ ಆ ಶಬ್ದಕ್ಕೆ ಅರ್ಥೇನು ಅಂದ್ರೆ ಮೋದ ನಾಮಕ ಪರಮಾತ್ಮನ ಕಾಯಿತರ್ಥ. ಮೋದ ಶಬ್ದ ಮೋದಯತಿ ಎಲ್ಲರಿಗೂ ಸಂತೋಷ ಮಾಡ್ತಕ್ಕಂಥ ಮಹಾನುಭಾವ ಆ ಋಷಿಗಳು. ಅದಕ್ಕೋಸ್ಕರೇನು ಮೋದ ಒಂದೇದು. ಎಷ್ಟನೇ ಹೆಸರು ಆತಿಗಿದು? 33 ಆತಿಲ್ರಿ. ಹಾಂ ನೆಕ್ಸ್ಟ್ ಯಾವ್ದು ನೋಡ್ರಿ? ಪ್ರಮೋದ. ಪಾಹಿ ಪ್ರಮೋದ. ಮತ್ತದು ಪಾಹಿ ಎಲ್ಲ ಕಡೆ ಬರೋದ ಪಾಹಿ ಪ್ರಮೋದ. ಆ ಮೋದ 100 ವರ್ಷ ಮುಗಿಸ್ತ ಹೋದಲ್ಲ ಆ ಋಷಿಗಳು ಅವ್ರು ಮುಗಿಸಿದ್ರು. ಅವರು ನೆಕ್ಸ್ಟ್ ಮುಂದಿನ ಪದವಿ ಬರ್ತಾರ. ಅವಾಗ ಏನಾಗ್ತಾರೆ ಅವರು? ಪ್ರಮೋದ. ಪ್ರಮೋದ ಹೆಸರು ಬರ್ತದೆ ಅವರಿಗೆ. ಬರೀ ಅಲ್ಲ ಅಲ್ಲಿ ಮೋದ ಅಂದಾರ ಮತ್ತೆ ಪ್ರಮೋದ ಅಂತಾರೆ. ಪ್ರಕೃಷೇನ ಮೋದ ಅಂದ್ರೆ ಲೌಕಿಕ ಸುಖಾನಿಗಳು ಆನಂದ ಕೊಡ್ತಕ್ಕಂಥ ಒಂದು ಅರ್ಥ. ಪ್ರಮೋದ ವಿಶಿಷ್ಟವಾಗಿರ್ತಕ್ಕಂಥ ಆನಂದ ಎಲ್ಲದು? ಮೋಕ್ಷದೊಳಗೆ ಮೋದ ಪ್ರಮೋದ. ಅಲ್ಲಿ ಕೊಡ್ಲಿಕ್ಕೆ ಇವರೇ ಕೊಡೋರಲ್ಲ, ಭಗವಂತನೇ ಕೊಡ್ತಕ್ಕಂಥ ಮೋಕ್ಷ ಕೊಡ್ತಕ್ಕಂಥವ. ಅದಕ್ಕೆ ಇವ್ರು ರೆಕಮೆಂಡೇಶನ್ ಮಾಡ್ಬೋದು. ವಿಷ್ಣುರೀದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅಂತ ಹೇಳಿದಂಗೆ ಮೇಲೆ ಮೇಲೆ ಆ ಭಗವಂತನುಗ್ರಹ ಮಾಡಿ ಕೊಡಬಲ್ರು ಅಂತ ಅರ್ಥ ಇವರಿಗೆ. ಅದನ್ನ ಹೇಳ್ತಾರೆ. ಮುಂದಿನ ಹೆಸರು ಹೇಳ್ರಿ ಸಂತ ಅಂತ ನೋಡಿ. ಹೌದಾ? ಸಂತನ ನಾಮಕನೇ. ಯಾಕಂತ ಕೇಳಿದ್ರೆ ಸ್ವಚ್ಛ ಚಿತ್ತ ಇದಕ್ಕೆ ಅರ್ಥ. ಸಂತನ ಶಬ್ದಕ್ಕೆ ಅರ್ಥ ಹೆಂಗ್ ಮಾಡೋದು? ಅವ್ರ ಚಿತ್ತ ಭಾಳ ಶುದ್ಧ. ಯಾರದು? ಆ ಋಷಿಗಳದು ವಾಯುದೇವ್ರಂತಹ ಸ್ವಚ್ಛ ಚಿತ್ತ ಇರ್ತಕ್ಕಂಥದ್ದು. ಮನಸ್ಸು ಕೆಡ್ದು ಹೋಗಿಲ್ಲ ಅವರು ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಿನ ಹೆಸರು ಆನಂದ. ಆನಂದಾಭಿದ ಹೆಸರು ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಜೀವರಿಗಿಂತ ಅಧಿಕ ಆನಂದ ಅವರಿಗಿದೆ. ಯಾರಿಗೆ? ಆ ಋಷಿಗಳಿಗೆ ವಾಯುದೇವರಿಗೆ ಅಂತ ಅರ್ಥ. ಅದಕ್ಕೆ ಆನಂದ ಅಂತಕ್ಕಂಥವ್ರು ಮಹಾನುಭಾವರು. ಮುಂದೆ ಸಂತುಷ್ಟನೆ. ಹೌದಾ? ಸಂತುಷ್ಟನೆ ಸಂತುಷ್ಟ ನಾಮಕ. ಅರ್ಥ ಇದಕ್ಕೆ ಸಂರಕ್ಷಕ. ಎಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಮಹಾನುಭಾವರು ಸಂರಕ್ಷಕ ಅಂತ ಅರ್ಥ. ಸಂರಕ್ಷಕನೇ. ಅದ್ರ ಮುಂದೆ ಯಾವುದು? ಚಾರ್ವಾಂಗ. ಹೌದಾ? ಎಷ್ಟನೇ 38 ಆಗ್ತಿದೆ. ಹೌದಿಲ್ಲ? ಈಗ 38 ಚಾರ್ವಾಂಗ. ಚಾರ್ವಾಂಗ ಶಬ್ದಕ್ಕೆ ಅರ್ಥ ಅಂತ ಕೇಳಿದ್ರೆ ಅತಿ ಸುಂದರವಾಗಿರ್ತಕ್ಕಂಥ ಅವಯವ ಉಳ್ಳವ, ನೋಡ್ಲಿಕ್ಕೆ ಚಂದ ಕಾಣ್ತಾರಂತ ಅರ್ಥ. ಒಳ್ಳೆ ಅದಕ್ಕೆ ಚಾರ್ವಾಂಗ. ಅಂಗ ಅಂದ್ರೆ ಕೈಕಾಲುಗಳು ಅಂಗ. ಚಾರು ಅಂದ್ರೆ ಸುಂದರ. ಚಾರ್ವಾಂಗ ಅಂತ ಅರ್ಥ. ನೆಕ್ಸ್ಟ್ ಮತ್ತೊಂದು ಹೆಸರು ನೋಡ್ರಿ. ಚಾರು ಅಂತ ಅರ್ಥ. ಪಾಹಿ ಪಾಹಿ ಚಾರು ಪಾಹಿ ಅಂತಕ್ಕಂಥದ್ದು. ಮುಂದಿನ ಸಂಖ್ಯಾ ಮುಂದಿನ ಋಷಿಗಳವರು ಅವ್ರು ಹೇಳ್ತಾರೆ ಹೆಂಗೆ? ಮನೋಹರವಾಗಿರ್ತಕ್ಕಂಥ ಲಕ್ಷಣ. ಬರೀ ಮೈ ದೃಷ್ಟ ಅಲ್ಲ, ಲಕ್ಷಣ ಇರ್ಬೇಕಲ್ಲ. ಹೌದಲ್ಲ? ಹಂಗೆ ಹೇಳ್ತೀನಿ ನಿಮಗೆ. ತಪ್ಪು ತಿಳ್ಕೊಬಾರ್ದು ಹೇಳೋದು. ಹಿಂಗೆ ಏನು ನಡು ಹೇಳೋದು ನಾವು ಚಾರು ಏನ್ರಿ? ಆ ಹೆಣ್ಮಗ ಭಾರಿ ಕರಗಿದ್ದಾಳೆ ಆಕಿ. ನೋಡಿ ಲಕ್ಷಣ ಇದ್ದಾಳೆ ನೋಡ್ರಿ. ಇರುವುದಿಲ್ಲ? ಭಾರಿ ಕೆಂಪಿರ್ತಾರ, ಅಸಡ್ಡಾ ಲಕ್ಷಣ ಇರ್ತಾವ.
ಹಂಗಿರ್ತಾರೆ. ಮತ್ತೆ ಇವರಿಗೆ ಎಂಥ ಅದನ್ನ ಹೇಳ್ತಾರೆ, ಒಳ್ಳೆ ಲಕ್ಷಣ ತಕ್ಕಂಥ ಮಹಾನುಭಾವರು ಅಂತ ಸೇರು. ಅದ್ರ ಮುಂದಿನ ಹೆಸರು ಹೇಳ್ರಿ, ಸುಬಾಹು ಅಂತ ನೋಡ್ರಿ. ಸುಬಾಹು ಅಂತಕ್ಕಂಥ ಬಾ ಅದಕ್ಕೆ ಶಬ್ದ ರೌರಕ್ಷಕನೇ, ಯಾರು ಅವ್ರು ಆಶ್ರಯ ಪಡ್ತಾರ ಅವ್ರು ರಕ್ಷಣಾ ಮಾಡ್ತಕ್ಕಂಥ ಮಹಾನುಭಾವ ಅಂತ ದೋಸ. ಚಾರು ಮುಂದಿನ ಚಾರು ಪದ ಅಂತ ನೋಡಿ, ಹೌದಿಲ್ಲ? ಏನಂತ, ಭವ್ಯವಾಗಿರ್ತಕ್ಕಂಥ ಅಗಳೆ ಲಕ್ಷಣ ಬೇರೆ, ಈ ಲಕ್ಷಣ ಬೇರೆ. ಲಕ್ಷಣ ಬಹಳ ನಮ್ಮಲ್ಲಿ ಲಕ್ಷಣಗಳವ. ಆಧ್ಯಾತ್ಮಿಕ ಲಕ್ಷಣ ಬೇರೆ ಇರ್ತದೆ, ಬೇರೆ ಲಕ್ಷಣ ಬೇರೆ ಇರ್ತಾವ ಅಂತ ಲಕ್ಷಣ ತಕ್ಕಂಥವು ಅಂತ ಅರ್ಥ. ಮುಂದಿಂದು ಸುಲೋಚನ, ಅರ್ಥ ಆಗ್ತದೆ ನಿಮಗೆ. ಲೋಚನ ಅಂದ್ರೇನು? ಕಣ್ಣು. ಅವರ ಕಣ್ಣು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಣ್ಣುಗಳು, ಆಕರ್ಷಕವಾಗಿರ್ತಕ್ಕಂಥ ಕಣ್ಣುಗಳು ತಕ್ಕಂಥವ್ರು. ಮಾಂ ಪಾಹಿ ಸಾರಸ್ವತ, ಸಾರಸ್ವತ ನಾಮಕ. ಸಾರ ಶಬ್ದ ಕರೆದ ಗೊತ್ತು ನಿಮಗೆ, ಅರ್ಥ ಹೇಳ್ತೀನಿ ಅದಕ್ಕೆ. ವೇದಗಳಲ್ಲಿ ಜ್ಞಾನವುಳ್ಳವರು, ವೇದ ತಿಳ್ಕೊಂಡಿರ್ತಕ್ಕಂಥವ್ರು ಈ ಹೆಸರು ಏನಂತ, ಸಾರಸ್ವತ ಅಂತ. ಸಾರಸ್ವತ ಪ್ರಪಂಚ ಅಂತೇವಿಲ್ಲ ಸಾಹಿತ್ಯಕ್ಕೆಲ್ಲ ಅಂತ. ಇವ್ರು ಆಯಾ ಸಾಹಿತ್ಯ ಓದೋರಲ್ಲ, ಇವ್ರು ಇರ್ತಾರೆ ವೇದ ಓದ್ತಕ್ಕಂಥ ಮಹಾನುಭಾವರು ಅಂತ. ಸುವೀರನೇ ಮುಂದೆಂದು ಹೆಸರು, ಸುವೀರ ಹೆದ ಹೇಳ್ತ ಅರ್ಥ ಹೇಳ್ತಾರೆ ಇದಕ್ಕೆ, ಕಾಪಾಡ್ತಕ್ಕಂಥ ಮಹಾನುಭಾವರು ವರಕ್ಷಕರನ್ನ. ಪಾಹಿ ಪ್ರಾಜ್ಞನೇ ನೋಡ್ರಿ, ಮತ್ತೊಂದು ಹೆಸರು ಬಂತು, ಹೆಸರೇ ಮಂದಿಗೆ ಪ್ರಾಜ್ಞ, ಅದಕ್ಕೆ ಹೆಸರು ತತ್ವಜ್ಞಾನದ ಜ್ಞಾನವುಳ್ಳವರು. ಯಾರು? ಆ ರುಜುಗಳು, ಅದು ವಾಯುದೇವರು. ಕಪಿ, ಕಪಿ ಅರ್ಥ ಕಪಿ ಶಬ್ದಕ್ಕೆ ಅರ್ಥ ಏನು ಮಾಡ್ಬೇಕು? ಕಪಿ ಅಂದ್ರೆ ಮಂಗೆ ಅಂತ ಅರ್ಥ. ಅಲ್ಲಿ ಹೇಳ್ತಾ ಇದೆ ಕಪಿ ಶಬ್ದ ಅರ್ಥ, ನನ್ನನ್ನು ಪಾಯಜರ್ ಅವರಿಗೆ ಕಂ, ಕಂ ಅಂದ್ರೆ ಸುಖ. ಕಂ ಪಿಬತಿ ಇತಿ ಕಪಿಹಿ ಸಂಸ್ಕೃತ, ಕಂ ಪಿಬತಿ ಇತಿ ಕಪಿಹಿ. ಕಂ ಅಂದ್ರೆ ಸುಖ ಕುಡ್ತಾರಂತ ಅವ್ರೇನೋ. ಸುಖ ಅಂದ್ರೆ ಒಂದೇನು ಬಾಟ್ಲಾಗಿರ್ತಾನೆ, ಸುಖ ಏನ್ರ ಕುಡ್ಲಿಕ್ಕೆ. ಹಂಗೆ ಅಂಗಡಿಗೆ ಒಂದು ಸುಖ ಕೊಟ್ಟಿಪ್ಪ ಒಂದು ಬಾಟ್ಲಿ ಅಂದ್ರೆ ಅವರು ನೀವು ಜ್ಯೂಸ್ಗೇನು ಕೊಡ್ಬೋದು ಯಾವರ. ಇಲ್ಲಿ ಅದು ತತ್ವಜ್ಞಾನದ ಸುಖ ಅಂತ ಅರ್ಥ, ಶಾಸ್ತ್ರದ ಸುಖ ಅಂತ ಅರ್ಥ. ಶಾಸ್ತ್ರದ ಸುಖ ಕುಡಿತಾರಂತ ಅವ್ರೇನು, ಹೌದಾ? ಜ್ಞಾನ ಕುಡಿತಾರಂತ ಅರ್ಥ. ಅರ್ಥ ಇದೆ ಏನ್ರಿ, ಸುಧಾಪಾನ ಮಾಡ್ಯಾರ ಅವರು ಅಂದ್ರೆ ಸುಧಾ ಓದ್ಯಾರ ಅಂತ ಅರ್ಥ. ಹಂಗೆ ತತ್ವಜ್ಞಾನ ಇರ್ತಾನೆ. ಕಪಿ ಅಲಂಪಟ ಆಯ್ತು, ಅಲ್ಲಿ ಉಳಿಸ್ಬೇಕಾರೆ ಕಪಿ ಆದ್ಮೇಲೆ ಒಂದು ಶಬ್ದ ಉಳಿತದೆ ಅಲ್ಲಿ, ಬರೀ ಲಂಪಟ ಅಲಂಪಟ ಹಚ್ಕೋಬೇಕಾರೆ ಅಲ್ಲಿ ಉಳಿತದೆ ಅನ್ನೋ ಶಬ್ದ ಅಲ್ಲಿ, ಹೌದಾ? ಅದು ಹೆಂಗೆ ಶಬ್ದ ಅಲ್ಲಿ ಪದ್ಯದೊಳಗೆ ಅಂತ ನೋಡ್ರಿ, ಅದನ್ನ ಹೇಳ್ತಾ ಇದ್ದಾರೆ. ಪ್ರಾಜ್ಞನೆ ಕಪಿ ಅತ ಅಲಂಪಟ ಕುಡಿ, ಅದಂ ಕಪಿ ಅಲಂಪಟ ಕುಡಿ, ಕಪಿ ಅಲಂಪಟ ಆಗ್ತದ. ಯಕಾರ ಆಗಮ ಸಂಧಿ ಆಗ್ತದೆ, ಅದಕ್ಕೆ ಬಿಡಿಸೋ ಮುಂದೆ ಅಲಂಪಟ ಅಂತ ಬಿಡಿಸ್ಬೇಕು. ಹೌದಾ? ನಿಮ್ಗೆ ಗೊತ್ತು ಈ ಶಬ್ದ ಹೇಳಿ ಅರ್ಥ ಆಗಿದೆ ನಿಮಗೆ. ಲಂಪಟ ಬೇರೆ, ಅಲಂಪಟ ಬೇರೆ, ಇವ್ರ ಶಬ್ದ ಎರಡು ಗೊತ್ತದ. ಲಂಪಟ ಅಂದ್ರೆ ಲಫಂಗ ಅಂತ ಅರ್ಥ. ಏನು ಲಂಪಟ ನಾವು ವಾಪರ್ಸ್ತೀವಿ ಶಬ್ದ, ಅಲ್ಲಿ ಹೇಳ್ತಾ ಇದ್ದಾರೆ. ಅಲಂಪಟ ಅಂತಕ್ಕಂಥದ್ದು ಇದಕ್ಕೆ ಅವರಿಗೆ ಯಾವುದೇ ಚಾಪಲ್ಯ ಇಲ್ಲ, ಆಕರ್ಷಣೆ ಅವ್ರಿಗೆ ಯಾವುದಿಲ್ಲ, ದುಷ್ಟ ಆಕರ್ಷಣೆ ಅವ್ರಿಗಿಲ್ಲ ಅಂತ ಚಾಪಲ್ಲ. ಪಾಹಿ ಸರ್ವಜ್ಞ, ಸರ್ವ ಜಗತ್ತಿನ ವ್ಯಾಪಾರ ಈ ಹೆಸರು ಅವ್ರಿಗೆ ಅದು ಸರ್ವಜ್ಞ ಆಚಾರ ಒಂದೇ ಅಂತೀವಿ ನೋಡಿ. ಪಾಹಿ ಸರ್ವಜ್ಞ, ಇಷ್ಟು ಹೆಸರುಗಳನ್ನ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾರ ಹೆಸರುಗಳೆಲ್ಲ ಇವು? ಋಷುಗಳ ಒಂದೊಂದೇ ಹೆಸರು ಬರ್ತಕ್ಕಂಥವು. ಇನ್ನು ಮುಗಿಲಿಲ್ಲಿಗೆ ಎಷ್ಟಕ್ಕೆ ಬಂದೀವಿ ನಾವೀಗ? ಮುಂದಿನ ಪದ್ಯಾಗ 48ರಿಂದ 60 ಹೆಸರು ಇದ್ರಾಗ ಆಯ್ತು. ಅದೇ 48 ಇಲ್ಲಿ ಬರ್ತದೆ, 48 ಇಲ್ಲಿ ಬರ್ತದೆ. ಹೌದು, ಅಲ್ಲ ಎಲ್ಲಿ ಆಗಿಲ್ಲ, ಆಗೋದಿಲ್ಲ. ನಾ ಹಾಕೊಂಡ ನಾನು ನಂಬರ್ ಹಾಕಿಟ್ಟೇನೆ. ನಾನು ನನ್ನ ಪುಸ್ತಕ ಇಲ್ಲ 47 ಮುಗಿತು. ಈಗ 48ರಿಂದ 60 ಈ ಪದ್ಯಾಗ ಇರಾಗ. ಹೌದು ಹೌದು, ಕೇಳ್ರಿ, ನಾನು ನಂಬರ್ ಹಾಕಿಟ್ಬಿಟ್ಟೇನೆ. ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ ಅಂತಕೊಂಡು ಹೇಳಿ ಭಾಷೆ ಹೇಳವಲ್ಲ. ಹೆಂಗಾದ್ರೆ ಅವ್ರು ಮಾತು ಅದು ದುಡ್ಡಿಸ್ತಾನೆ ಏನಲ್ಲ, ಅದೇನು ಸಂಗ್ರಹ ಮಾಡೋ ವಿಚಾರ ಇಷ್ಟ. ಪಾಹಿ ಮಾಂ ಸರ್ವಜಿತ್ ಮಿತ್ರನೇ, ಪಾಹಿ ಪಾಪ ವಿನಾಶಕನೇ, ಮಾಂ ಪಾಹಿ ಧರ್ಮ ವಿನೇತ ಶಾರದ ಓಜ ಸುತಪಸ್ವಿ, ಪಾಹಿ ಮಾಂ ತೇಜಸ್ವಿ ನಮೋ, ಮಾಂ ಪಾಹಿ ದಾನ ಸುಶೀಲ ನಮೋ, ಮಾಂ ಪಾಹಿ ಯಜ್ಞ ಸುಕರ್ತ ಯಜ್ವಿ ಯಾಗವರ್ತಕನೇ. ಎಲ್ಲ ರುಜುಗಳ ಹೆಸರು ಒಂದೊಂದಾಗಿ ನೋಡ್ರಿ. ಹತ್ತಲ್ಲ ಮೊದಲೇಕ ಪಾಹಿ ಮಾಂ ಮೊದಲೇ ಹೆಸರು ಯಾರು ಬಂತಲ್ಲಿ? ಸರ್ವಜಿತ್ ಅಂತ ಅರ್ಥ. ಹೌದಾ? ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾನೆ. ಏನು ಮಾಡ್ತಾ ಗೊತ್ತೇ? ಎಲ್ಲ ಜೀವನ ಗೆದ್ದಿರ್ತಕ್ಕಂಥ ಮಹಾನುಭಾವರು, ಅದಕ್ಕೆ ಜೀವೋತ್ತಮರು. ಜೀವೋತ್ತಮ ಅಂದ್ರೆ ಒಂದು ಸರ್ವಜಿತ್, ಜಿತ್ ಅಂದ್ರೆ ಗೆಲ್ಲೋದು. ಎಲ್ಲ ಗೆಲ್ತಕ್ಕಂಥ ಮಹಾನುಭಾವರು ಯಾರು? ಋಷಿಗಳು, ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಮಿತ್ರನೇ
ಮತ್ತೊಂದು ಹೆಸರು ಕೊಟ್ಟರಿಗೆ ಮತ್ತೊಂದು ಹೆಸರು ಪಾಹಿ ಮಾಂ ಮಿತ್ರನೇ. ಮಿತ್ರ ಶಬ್ದಕ್ಕೆ ಆಪದ್ ಬಾಂಧವ, ನಮಗೆ ಪ್ರಸಂಗ ಬಂದಾಗ ಸಹಾಯ ಮಾಡ್ತಕ್ಕಂಥವ್ರು. ಪಾಪ ವಿನಾಶಕನೇ, ಇದು ಗೊತ್ತಾಗ್ತದೆ ನಿಮಗೆ. ಭಕ್ತರ ಪಾಪವನ್ನು ಹರಣ ಮಾಡ್ತಕ್ಕಂಥ ಮಹಾನುಭಾವರು. ಧರ್ಮ ವಿನೇತ, ನೋಡ್ರಿ ಒಂದೇ ಶಬ್ದ ಮತ್ತಿದು, ವಿನೇತ ಬೇರೆ ಅಲ್ಲ. ಧರ್ಮ ವಿನೇತ ಅಂದ್ರೆ ಧರ್ಮವನ್ನು ಉಪದೇಶ ಮಾಡ್ತಕ್ಕಂಥ ಮಹಾನುಭಾವರು, ಅದಕ್ಕೆ ಮಧ್ವಾಚಾರ. ಜ್ಞಾನಿಗಳಾದ್ರು ಹೌದಿಲ್ಲ, ಮಧ್ವಾಚಾರ ಅಂತಕ್ಕಂಥವ್ರು. ಧರ್ಮ ವಿನೀತ ಅಂತಕ್ಕಂಥ ಎರಡನೇದು. ಮುಂದಿನ ಶಬ್ದ ಯಾವ್ದು ಹೇಳ್ರಿ? ಶಾರದ ಅಂತಕ್ಕಂಥದ್ದು. ಅಂದ್ರೆ ಶಾರದ ಶಬ್ದಕ್ಕೆ ಅರ್ಥ ಶಂ ಅರತಿಥಿ ಶಾರದಃ ಅಂತ. ಅದ್ರ ಅರ್ಥ ಹೆಂಗೆ ಗೊತ್ತ ನಿಮಗೆ? ನಮಗಾಗತಕ್ಕಂಥ ಬಾಹ್ಯ ದುಃಖಗಳು, ದುಃಖ ಭಾಳ ಮನೆ ಅವ. ಮತ್ತೆ ಬಾಹ್ಯ ದುಃಖ ಬೇರೆ, ಆಂತರಿಕ ದುಃಖ ಬೇರೆ. ಮತ್ತೆ ಬಾಹ್ಯ ದುಃಖ ಅಂದ್ರೆ ಮಂದಿ ಸಂಗತಿ ನ್ಯಾಯ ಇಡೋದು, ಹೊಡೆದಾಡೋದು, ಇವೆಲ್ಲ ಬಾಹ್ಯ ದುಃಖಗಳ, ಏನೋ ಯಾರು ತೊಂದರೆ ಕೊಡ್ತದೆ. ಆಂತರಿಕ ದುಃಖ ಅವ ಭಾಳ ಇರ್ತಾವ. ಒಳಗಿನ ಚಿಂತೆಗಳು ಅಂಥವ್ನು ಸವಾರ ಮಾಡ್ತಕ್ಕಂಥವ್ರು ಅಂತ ಅರ್ಥ ಅಂತ ಹೇಳಿದ್ರೆ. ಓಜನೆ ಹೌದಲ್ಲ, ಮುಂದಿಂದು ಓಜ ಅಂದ್ರೆ ಅರ್ಥ ಹೇಳ್ತಾ ಇದ್ದ. ಇದಕ್ಕೆ ಉಸಿರು ಬಿಗಿ ಹಿಡಿತಕ್ಕಂಥ ಶಕ್ತಿ, ಇದಕ್ಕೆ ಪ್ರಾಣ. ನಾವೆಷ್ಟು ಉಸಿರು ಬಿಗಿ ಹಿಡಿತೀವಿ? 3 ನಿಮಿಷ 4 ನಿಮಿಷ ಆಗಬಹುದು. ಅವ್ರು ಕಾಯಂ ಹಿಡಿಬರ್ತಕ್ಕಂಥ ಆ ಪ್ರಾಣಗಳು ಅಂತ ಅರ್ಥ. ಯಾರಿಗೆ? ಮುಖ್ಯ ಪ್ರಾಣದೇವರಿಗೆ. ಮುಂದಿನ ಶಬ್ದ ಹೇಳ್ರಿ ಏನದ? ಸುತಪಸ್ವಿ, ಮಹಾತಪಸ್ವಿಗಳು. ಯಾರು? ಋಷಿಗಳು, ವಾಯುದೇವರು ಅಂತ ಅರ್ಥ. ಅವ್ರಿಗೆ ಮುಂದೆ ವಾಯುದೇವರು ಬರ್ತಕ್ಕಂಥವ್ರ. ತೇಜಸ್ವಿ, ಮತ್ತೊಂದು ಒಳ್ಳೆ ಶೌರ್ಯ ಉಳ್ತಕ್ಕಂಥ ಮಹಾನುಭಾವರು, ಶೂರರು, ಮಹಾ ತೇಜಸ್ವಿ ಅಂತ ಅರ್ಥ. ಮುಂದಿನ ಶಬ್ದ ಯಾವ್ದು ನೋಡ್ರಿ? ದಾನ ಸುಶೀಲ. ಹೌದಾ? ನೋಡ್ರಿ, ಮಹಾನುಭಾವರು ದಾನ ಕೊಡ್ತಕ್ಕಂಥ. ಸುಶೀಲ ಯಾರು ಯೋಗ್ಯರೋ ಅವರಿಗೆ ಜ್ಞಾನ, ಧನ, ಸಂಪತ್ತು ದಾನ ಕೊಡ್ತಕ್ಕಂಥ ಮಹಾನುಭಾವರು ಮತ್ತೊಂದು ಹೆಸರು. ಮುಂದೆ ನೋಡಿ ಹೆಸರು ನೋಡ್ರಿ, ಯಜ್ಞ ಸುಕರ್ತ. ಒಂದೇ ಹೆಸರು ಅದು, ಯಜ್ಞ ಸುಕರ್ತ ಅಂತ ತಿಳ್ಕೊಂಡು. ಅಂದ್ರೆ ಸಜ್ಜನರಿಂದ ಭಜನೆ ಮಾಡ್ತಕ್ಕಂಥ ಮಹಾನುಭಾವರು ಯಾರು? ಈ ಋಷಿಗಳು, ಅದನ್ನ ಹೇಳ್ತಾ ಇದ್ದಾರೆ. ಅದು ಮುಂದಿನ ಶಬ್ದ ಯಾವ್ದು ಹೇಳ್ರಿ? ಅದು ಯಜ್ವಿ ಅಂತದ ನೋಡ್ಲಿ. 59 ಹೆಸರು ಹೌದ್ರಿ ಇದು. ಸರ್ವ ಕರ್ಮಗಳನ್ನ, ಅದಕ್ಕೆ ಹೆಸರು ನೋಡಿ ಎಲ್ಲಿ ಯಜ್ವಿ ಶಬ್ದ. ಯಜ್ಞ ಇದ್ದಂಗೆ ಇದು. ಏನಂತ ಗೊತ್ತಾ? ಸರ್ವ ಕರ್ಮಗಳನ್ನ ಯಾಗರೂಪವಾಗಿ ಹರಿಗೆ ಅರ್ಪಣೆ ಮಾಡ್ತಕ್ಕಂಥ ಮಹಾನುಭಾವರು, ಅದಕ್ಕೆ ಯಜ್ವಿ ಅಂತ ಹೆಸರು. ಈಗ ಕರಿಷ್ಯಮಾನಾಜಿತಸ್ಯ ಪೂಜಾಂ ಸಂಕಲ್ಪಯಾಮ ಶುದ್ಧ ಬುದ್ಧಿ. ಹೌದಲ್ಲ? ಕರಿಷ್ಯಮಾನಾಜಿತ ಸರ್ವ ಪೂಜಾಂ, ಎಲ್ಲ ಕೆಲಸಗಳನ್ನ ಸರಿಯಾಗಿ ತಪ್ಪದ ಮಾಡ್ತಕ್ಕಂಥ ಮಹಾನುಭಾವರು ಅವರೊಬ್ಬರೇ. ಯಾರು? ವಾಯುದೇವರು. ಅದಲ್ಲಿ ಹೇಳೋದು ಕರಿಷ್ಯಮಾನಾನಿಚತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ ಅಂತ ಹೆಸರು ಅವರಿಗೆ. ಅದು ಶುದ್ಧ ಬುದ್ಧಿ ಹೆಸರು ಹಾಕಿರೋ ಮಹಾಮತ್ರ ಕೂಡ ಅಂತ ಮಹಾನುಭಾವರು. ಅದನ್ನ ಹೇಳ್ತಾ ಇದ್ದಾರೆ ಯಜ್ವಿ ಅಂತಕ್ಕಂಥದ್ದು. ಸರ್ವಕರ್ಮಣ ಹೆಂಗೆ ಯಾಗರೂಪವಾಗಿ, ಯಜ್ಞರೂಪವಾಗಿ ಬರ್ತಕ್ಕಂಥ ಮಹಾನುಭಾವರು ಋಷಿಗಳು. ಮುಂದೆ ಹೇಳ್ತಾರೆ ಯಾಗವರ್ತಕನೇ. ಅರ್ಥ ಹೇಳ್ತಾ ಇದ್ದಾರೆ, ದೇವತಾರಾಧನೆ ತಾವು ಮಾಡ್ತಾರ, ಮಂದಿ ಕಡೆಯಿಂದ ಮಾಡಿಸ್ತಾರ. ಯಾರು? ವಾಯುದೇವರು. ಅದನ್ನ ಹೇಳ್ತಾರೆ. ಇಷ್ಟು ಹೆಸರು ಹೇಳ್ದಂಗೆ ಹೇಳ್ತಾರೆ. ಮುಂದಿನ ಬ್ರಹ್ಮಕ್ಕೆ ಬರ್ತಕ್ಕಂಥ ಋಷಿಗಳ ಹೆಸರು ಮುಂದೆ ಇಲ್ಲೇ ಎಷ್ಟು ಈಗ 60 ಮುಗಿತು. ಈಗ 61ರಿಂದ 76 ಹೆಸರು ಇದ್ರಾಗವ. ನೋಡ್ರಿ ಹೆಂಗ. ಪಾಹಿ ತ್ರಾಣ, ಪ್ರಾಣ. ಪಾಹಿ ಪ್ರಾಣ, ಪಾಹಿ ತ್ರಾಣ, ಪಾಹಿ ಅಮರ್ಷಿ, ಪಾಹಿ ಮಾಂ ಉಪದೇಷ್ಟ, ಮಾರಕ. ಮತ್ತು ಪಾಹಿ ಹೆಚ್ಕೋಬೇಕು ಹಿಂದೆಲ್ಲ ಕಡೆಗೆ ಒಂದು ಶಬ್ದಕ್ಕೂ ಪಾಹಿ ಹೆಚ್ಕೊಳ್ಳೋದಲ್ಲಿ ಮಾರಕ. ಪಾಹಿ ಕಾಲ ಕ್ರೀಡನ, ಪಾಲಿ ಸುಕರ್ತ, ಸುಕಾಲಜ್ಞ, ಪಾಹಿ ಕಾಲ ಸೂಚಕನೆ, ಮಾಂ ಪಾಹಿ ಕಲಿ ಸಂಹರ್ತ, ಕಲಿ ಮಾಂ ಪಾಹಿ ಕಾಲ ಶ್ಯಾಮರೇತ ಸದಾರತ ಸುಬಲನೆ. ಏನು ಒಂದು ಕಲ್ತಿಲ್ಲ, ನಾವು ಹೇಳ್ಕೋಬಹುದು. ಅರ್ಥ ಮಾತ್ರ ಭಾಳ ಅರ್ಥ ಇರ್ತದೆ ಒಂದೇ ಶಬ್ದಕ್ಕೂ ಕೂಡ. ಮೊದಲೇದು ಇನ್ನು ಶಬ್ದದಲ್ಲಿ ಹೇಳ್ರಿ, ಮೊದಲೇಗ ಪ್ರಾಣ ನೋಡ್ರಿ. ಅನ ಚೇಷ್ಟಾಯಾಮ್ ಸಂಸ್ಕೃತಾಗ ಅನ ಶಬ್ದಕ್ಕೆ ಚೇಷ್ಟ ಮಾಡೋದರ್ಥ, ಪ್ರೈ ಶಬ್ದಕ್ಕೆ ವಿಶೇಷವಾಗಿದ್ದರ್ಥ. ನಮ್ಮಲ್ಲಿ ಕುತ್ಕೊಂಡು ನಮ್ಮ ಇಂದ್ರಿಯಕ್ಕೆ ಶಕ್ತಿ ಕೊಟ್ಟು ಕ್ರಿಯೆ ಮಾಡ್ತಕ್ಕಂಥ ಮಾಡೋದಕ್ಕೆ ಪ್ರಾಣ ಅಂತ ಸರ್. ಮುಖ್ಯ ಪ್ರಾಣ ನೀನೆಲ್ಲ ನಿಂತಿದ್ದಂಗೆ ಆ ಹೇಳ್ತಾರೆ ಪ್ರಾಣ ಅಂತ ಅರ್ಥ. ಅದಕ್ಕೆ ಅನಚೇಷ್ಟಾಯಾಮ್. ಎರಡನೇದು ತ್ರಾಣ. ನಮ್ಮ ತ್ರಾಣ ಕೊಡ್ತಕ್ಕಂಥವ್ರು ಯಾರು? ಮಹಾನುಭಾವರು, ವಾಯುದೇವರು. ಹೌದಲ್ಲ? ಪ್ರಾಣ ತ್ರಾಣ ಅಂತವ್ರಿಗೆ ಇವೆಲ್ಲ ದಾಸ ಉಪಯೋಗ ಮಾಡಿಬಿಟ್ಟು ಶಬ್ದ ಅಷ್ಟು ಇವನ್ ಆ ರೀತಿ ಪ್ರಾಣ ತ್ರಾಣ ಅಂತ ಅರ್ಥ. ಮುಂದಿನ ಹೆಸರು ನೋಡ್ರಿ, ಅಮರ್ಷಿ. ಈ ಶಬ್ದಕ್ಕೆ ಅರ್ಥ ಪಾಮಜ. ಅಮರ್ಷ ದ್ವೇಷ, ಬಹಳ ದ್ವೇಷ ಮಾಡ್ತಾರ ಅವರು ಈ ಋಷಿಗಳು. ಭಯಂಕರ ವಾಯು ದ್ವೇಷ ಮಾಡ್ತಾರ. ಯಾರಲ್ಲಿ ಕೇಳಿದ್ರೆ ಹೇಳ್ತಾರಲ್ಲಿ ಯಾರು ವಿಷ್ಣು ಭಕ್ತರಲ್ಲೋ ಅವರಲ್ಲಿ ಅಂತ ಅರ್ಥ. ಭಗವದ್ ದೇಶಗಳಲ್ಲಿ
ಭಗವದ್ವೇಷನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅಂತ ಅರ್ಥ. ಅನೇಕ ಮಂದಿ ಸಂಹಾರ ಮಾಡ್ತಕ್ಕಂಥ ಅದಕ್ಕೆ ಅಮರ್ಷ ಅಂತ ಹೇಳ್ತಾರೆ ಮತ್ತೊಂದು. ಅದರಿಂದ ಮುಂದೆ ಉಪದೇಶ ಅಂತ ನೋಡಿ, ಹೌದಿಲ್ಲ? ಏನು ಮಾಡ್ತಾರೆ ಉಪದೇಶ ಅಂದ್ರೆ ನಿಮಗೆ ಗೊತ್ತ. ಉಪದೇಶ ಶಬ್ದ ಅದ್ರ ಮೇಲೆ ಅಂದ್ರೆ ಯಾರು ಮುಕ್ತಿ ಯೋಗ್ಯರಿದ್ದಾರೋ ಅವ್ರನ್ನ ಕರೆದು ಅವ್ರಿಗೆ ಒಳ್ಳೆ ಜ್ಞಾನ ಕೊಡ್ತಕ್ಕಂಥ ಮಹಾನುಭಾವರು. ಯಾರಿವರು? ವಾಯುದೇವ ಮುಂದೆ ಬರ್ತಕ್ಕಂಥ ವಾಯುಪಟ್ಟ ಬರ್ತಕ್ಕಂಥ ಮಹಾನುಭಾವರೆಲ್ಲ ಇವರು ಋಷಿಗಳೆಲ್ಲ. ಮುಂದಿನ ಹೆಸರು ನೋಡ್ರಿ ಏನದ? ಮಾರಕ. ಹೌದಾ? ಎಲ್ಲ ಜೀವಿಗಳ ಆಯು ಪ್ರಮಾಣ ಅವ್ರಿಗೆ ಗೊತ್ತಿರ್ತದೆ. ಯಾರಿಗೆ? ಈ ಋಷಿಗಳಿಗೆ. ಅದಕ್ಕೆ ಹೊರಟರು ಮಾರಕ ಅಂತ. ಮಾರಕನು ತಾರಕದ ನಿಮ್ಮದ್ರಾಗ ಕೆಲವನ್ಯಾಗ ಮಾರಕ, ಕೆಲವರಾಗ ಯಾರು ಹಿಡ್ಕೋಬೇಕು ಸಮಸ್ಯೆ. ಇಲ್ಲೇ ಇದು ಪಾಠ ಅಂತ ಇದಕ್ಕೆ ನಾಲ್ಕಾರು ಪುಸ್ತಕಗಳು ಮತ್ತಿಲ್ಲ. ಅವ್ರು ಏನು ಹೇಳ್ಯಾರ, ಇವ್ರು ಏನು ಹೇಳ್ಯಾರ, ಆ ಶಬ್ದಕ್ಕೆ ಅರ್ಥನು ಟೈಮ್ ಹೋಗ್ಬಿಡ್ತಿಲ್ಲ. ಹಂಗೆ ಬಂದು ಯಾರು ಹಿಡ್ಕೋಬೇಕು ಅಂತ ತಿಳ್ಕೊಂಡು ಮಾರಕ ಹೊಂದಿಸ್ಬೇಕು, ತಾರಕ ಹೊಂದಿಸ್ಬೇಕು ತಿಳ್ಕೊಂಡು ಇಲ್ಲೇ ಈ ಶಬ್ದಕ್ಕೆ ಹೊಂದಿಸ್ತಕ್ಕಂಥ ಕೇಳಿದ್ರೆ ಆಯು ಪ್ರಮಾಣ ತಿಳ್ಕೊಂಡ್ರು ಅವರು. ಅದಕ್ಕಿಲ್ಲಿ ಮಾರಕಕ್ಕಿಂತ ತಾರಕ ಹೆಚ್ಚು ಬಹುಮತ ಇದೆ ಅಂತೂ ಒಂದು ಪಾಠಾಂತರ. ಅದು ಹಿಂಗೆ ಬಂದ್ಬಿಟ್ಟು ಪಾಠಾಂತರ ಹೆಂಗೆ ಇದು ಇಲ್ಲಿ ಅಷ್ಟ ಅಲ್ಲ, ಸುಧಾರ ಆಗೋದು ಅಲ್ಲಿ ಹೇಳೋದನ್ನ ಗುರು ಹೇಳ್ತಾರೆ. ಇದು ನಿಂಗೆ ಹಿಂಗಿಲ್ಲ ನೋಡಿ, ಇಲ್ಲಿ ಸುಧಾಕಾರ ಹೇಳ್ತಾರೆ, ಟೀಕಾರ ಹಿಂಗೆ ಹೇಳ್ತಾರೆ. ಅಲ್ಲಿ ಅದನ್ನ ಮುಂದೆ ಬಿಡಿಸ್ಕೋತ ಬರ್ತಾರೆ. ಅನೇಕ ವಿದ್ವಾಂಸರು ಎಲ್ಲ ಜನರು ಬರ್ದ ಬಿಟ್ಟಾರ. ಸುಧಾಕ ವಾದಿರಾಜರು ಬರ್ದಾರ. ಅವ್ರ ಟಿಪ್ಪಣಿ ಹೆಸರು ಗುರುವರ್ಥ ದೀಪಿಕಾ. ವಿಜೇಂದ್ರ ಸ್ವಾಮಿಗಳು ಬರ್ದಾರ, ಅವ್ರದ್ದು ಬಿಂದು. ಏನು ಹೆಸರು, ಎಷ್ಟು ಬರ್ದಾರ ಅಂತ. ಅವಾಗ ಏನು ನೋಡ್ರಿ ನಮ್ಮಲ್ಲಿ ಹೊತ್ತೆ ಬಂದಿರ್ತದೆ ನಮಗಲ್ಲಿ. ಇಲ್ಲಿ ಸುಧಾ ಇರುತ್ತಲ್ಲ, ಈ ಶಬ್ದ ಹಿಡಿದು ವ್ಯಾಖ್ಯಾನ ಮಾಡ್ತಿರ್ತಾರೆ ಅವರು. ಈ ಶಬ್ದ ಇರುವುದಿಲ್ಲ, ರಾಯರು ಬೇರೆ ಪಾಠ ಅಂತ ಹೇಳ್ಬಿಡ್ತಾರ. ಅಂದ್ರೆ ರಾಯರ ಕಾಲಕ್ಕೆ ಪಾಠಾಂತರ ಆಗಿ ಹೋಗಿದ್ವಿ ಎಷ್ಟೋ. ರಾಯರು ನಿರ್ಣಯ ಮಾಡ್ತಾರೆ ನೋಡ್ರಿ. ಇದು ಅತ್ಯಂತ ದಯಾಲವೇ. ಎಷ್ಟು ಪೇಶನ್ ಇರ್ಬೇಕು ಅವರು ಸಲುವಾಗಿ ನಮಗೆ ಜ್ಞಾನ. ಇದು ರಾಯರು ಹಿಂಗೆ ರಾಯರು ತಿಳ್ಕೊಬೇಕು. ಉಳಿದ ಮಕ್ಕಳು ಕೊಡ್ತಾರ, ಊಟ ಕೊಡ್ತಾರ, ಹಿಂಗೆ ನೌಕರಿ ಕೊಡ್ತಾರ, ಇವೆಲ್ಲ ಇದ್ದದೋನ ಇವೆಲ್ಲ. ಇದು ಮಹತ್ವ ಅಲ್ಲ, ದೊಡ್ಡದು. ಅದನ್ನ ಹೇಳ್ತಾರ. ಅದಕ್ಕೆ ಹೇಳ ಮುಂದಿನ ಶಬ್ದ ಯಾವ್ದು ನೋಡ್ರಿ? ಕಾಲ ಕ್ರೀಡಾನ. ಹೌದಾ? ಈ ಜಗತ್ತನ್ನ ಆಟ ಆಡ್ತಕ್ಕಂಥ ಮಹಾನುಭಾವರು ಯಾರು? ವಾಯುದೇವ. ಕಾಲ ಕ್ರೀಡಾನ ಒಂದು ಶಬ್ದ, ಒಂದು ಉದಾಹರಣೆ ಇದಕ್ಕೊಂದು. ಪಾಂಡವರು ವನವಾಸದೊಳಗಿದ್ದಾಗ ದೇವ್ರ ಜಗ್ಗಿ ಸಾಧನ ಮಾಡಿಸ್ತೆ ಅವ್ರನ್ನ. ಅವ್ನು ಗೊತ್ತಿತ್ತು ಭಗವಂತಗೆ ಮುಂದೆ ಕರ್ಣನ ಕೊಲ್ಲೋ ಪ್ರಸಂಗ ಬರ್ತದೆ ಯುದ್ಧ ಭಾಗ. ಅದಕ್ಕೆ ಮೊದಲು ತಯಾರಿ ಮಾಡಿಬಿಟ್ಟ ಕೃಷ್ಣದ. ಯಾರನ್ನ ಕಳಿಸ್ತಾ ತಪಸ್ಸಿಗೆ ಎರಡು ಗೊತ್ತು ನಿಮಗೆ? ಹೌದು, ಅರ್ಜುನ್. ವೆರಿ ಗುಡ್, ಕರೆಕ್ಟ್. ಅರ್ಜುನ್ ತಪಸ್ಸಿಗೆ ಕಳಿಸ್ಕ. ಯಾರನ್ನ ಗುರು ತಪಸ್ ಮಾಡಂತ ಹೇಳ್ದ? ಈಶ್ವರನ. ಪರಮೇಶ್ವರನ ತಪಸ್ ಮಾಡಿದ್ರು. ಪರಮೇಶ್ವರ ಒಂದು ರೂಪದಾಗ ಬರಲಿಲ್ಲ, ಅವ ಹಂಗೆ ಬಂದು ಬೇಡನ ರೂಪದಾಗ ಬಂದವ. ಅದೆಲ್ಲ ನಿಮ್ಗೆ ಗೊತ್ತಾಕತಿ. ಯುದ್ಧ ಮಾಡ್ಕೋತ ಕೂತ್ಕೊಂಡ. ಅಂತ ಯುದ್ಧದಾಗ ಹಣ್ಣಾದ ಅರ್ಜುನ. ಆಮೇಲೆ ಬಿಡುವುದಿಲ್ಲ ನಾನು, ನಾ ಹೆಂಗಾರ ವಯಸ್ಸು ತಿಂದುಕೊಂಡು ನೀ ಸರಿ ಅನಕ 10 ಮಿನಿಟ್ ಸರಿ ಅವನ ಅಂದ. ಆಮೇಲೆ ಯುದ್ಧ ಮಾಡ್ತೀನಿ ಅಂದ. ಅಲ್ಲಿ ಈಶ್ವರ ಲಿಂಗು ಇತ್ತು, ಪೂಜೆ ಮಾಡ್ಕೋದು ಕೂತ್ಕೊಂಡ. ಇವ ಅಲ್ಲಿ ಕಾಣ್ಲಿಕ್ಕೆ ಹತ್ಬಿಟ್ಟ. ಅವಾಗ ಈಶ್ವರನ ರೂಪದಾಗ ಬಂದಿತ್ತು. ಪರಮೇಶ್ವರನ ಕರೆದ. ಇಷ್ಟ ತನಕ ಹೊಡೆದು ಬಿಟ್ಟಿದ್ದ, ಹೆಂಗೆ ಬೇಕು ಹಂಗೆ ಮಾಡಲೇ ಹೊಡೆದಿದ್ದ. ಮೈ ಹಣ್ಣಾಗಿ ಹೋಯ್ತು ಪಾಪ ಅರ್ಜುನ್. ಮೈ ತುಂಬ ಕೈ ಆಡಿಸಿದ್ರು. ಯಾರು? ರುದ್ರದೇವ. ಏನಾಗ್ಲಿಕ್ಕೆಲ್ಲ ಹೇಳಿ ನೋಡಂತ. ಹೌದಾ? ಕೈ ಆಡಿಸಿರು. ತೋಪ ಎಸ್ತಾವ ತಗೋ ನಿನಗೆ. ಪಾಶುಪತಾಸ್ತ್ರ ಕೊಟ್ಟರು ತಮ್ಮದವ್ರು. ಮುಂದೆ ಬೇಕಾಗ್ತದೆ ಇಟ್ಕೋ, ಕಾಳಜಿ ಮಾಡಿಕೊಂಡು ಇಷ್ಟು ಕೊಟ್ಟರು. ಮನೆಗೆ ಬಂದ. ಅಣ್ಣ ನಮಸ್ಕಾರ ಮಾಡಿದ ಭೀಮಸೇನ ದೇವರಿಗೆ ಅಣ್ಣ. ಹೌದಾ? ಆಮೇಲೆ ಧರ್ಮರಾಯ ನಮಸ್ಕಾರ ಮಾಡಿದವನ ಹೇಳಿದೆ. ಭಯಂಕರ ಸೊಕ್ಕೊಂಡ್ಬಿಟ್ಟಿತ್ತು ಅವಾಗ. ಯಾರಿಗೆ? ಸಿಗದೇ ಇದ್ದಷ್ಟು ಸಿಕ್ಕಿತ್ತು ನಮಗೆ. ನೋಡ ಪಾಶುಪತಾಸ್ತ್ರ ಸಿಕ್ಕ ಯಾರಿಗೂ ಸಿಕ್ಕಿಲ್ಲ. ನನಗೆ ಕೊಡಿಸ್ಯಾನ ದೇವರು. ಹಂಗಾಗಿ ಹೊಗಳಿಕ್ಕಿತ್ತಿದ್ದ. ಭೀಮಸೇನ ಸುಮ್ಮನೆ ಕೂತಿದ್ರು. ಭೀಮಸೇನಿಗೆ ಅಪಮಾನ ಆಗೋ ಹಂಗೆ ಮಾತಾಡಿದವ ಅವಾಗ. ಇದು ಅಜ್ಞಾನ ಮತ್ತೆ ತಿಳ್ಕೊಂಡು. ಅವ್ರಿಗೂ ಕೂಡ ಅಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ ಇಂಥವ್ರಿಗೆ. ಈ ಹೊರಗೆ ಇಲ್ಲಿ ಹೋಗಿ ಬಂದು ನಾವು ಬಂದ್ರೆ ದುಡ್ಡಿಸ್ತಾನ ಮಾಡ್ತೇವೆ. ಮನೆ ಬಂದು ಏನು ಬೇಡ, ಚಲೋ ಹಣ್ತದ ಮನೆಯಿಂದ ಎಂತ ಹಣ್ತದೆ ಗೊತ್ತವ್ರಿ. ಊಟ ಹೇಳೋದು ಇಷ್ಟು ನಮಗಿರ್ತದೆ, ಅವಾಗಿರ್ಲಿಕ್ಕೆಲ್ಲ. ಭೀಮಸೇನ ದೇವ್ರು ಅಂದರು. ಅವ್ನು ಸೊಕ್ಕು ಮುರಿಬೇಕಾಗಿತ್ತಲ್ಲ ಅವರಿಗೆ. ಇದು ಭೀಮಸೇನ ದೇವ್ರು ತಿಳ್ಕೊರು. ವಾಯುದೇವರು ಆಗಲೇ ಅನೇಕ ಹೆಸರು ಬಂದಾವಲ್ಲ, ಸೊಕ್ಕೆ ಹೆಂಗೆ ಮರಿತಾರ. ಕೂಡ ಇದೆ ಅಂದವು. ಕೃಷ್ಣ ಅಲ್ಲಿ ಕೂತಾನಲ್ಲ, ಹನುಮನ ಮತವೇ ಹರಿಯ ಮತವೇ. ಅವ ಅಲ್ಲಿದ್ದ ನನಗೆ ಹೇಳೋದು ಬೇಡ, ಸೊನ್ನೆ ಮಾಡಿದ್ರೆ ಸಾಕು ಅಂದ್ರು. ಯಾರು? ಭೀಮಸೇನ ದೇವರು. ಸೊನ್ನೆ ಮಾಡಿದ್ರೆ ಇಡೀ ಬ್ರಹ್ಮಾಂಡದಲ್ಲ, ಇದನ್ನ 2 ಭಾಗ ಮಾಡಿ ತಾಳ ಕಟ್ಟು ಬಿಡ್ತೀನಿ ಅಂದ್ರೆ ಅವರು. ಜುಮ್ ಅಂತ ಅವ್ರ ಮೈ. ಅರ್ಜುನ್ ತಪ್ಪತ್ತು, ಕ್ಷಮ ಮಾಡಿ. ಅರ್ಥಾತ್ ನನಗೆ ಸ್ವಲ್ಪ ಬಂದದ ಏನೋ ಅನುಗ್ರಹ ಹತ್ತು ತಿಳ್ಕೊಂಡು. ಅದಕ್ಕೆ ಹೇಳ್ತಾರೆ ಕ್ರೀಡಾ ಮಾಡ್ತಕ್ಕಂಥ ಮಹಾನುಭಾವ ಯಾರು?
ವಾಯುದೇವರು ಅಂತ ಹೇಳ್ತಾರೆ. ಕಾಲ ಕ್ರೀಡನ. ಮುಂದಿಂದು ಸುಕರ್ತ, ಹೌದಾ? ಒಳ್ಳೆ ಯಾರಿಂದ? ಸಜ್ಜನರಿಂದ ಒಳ್ಳೆ ಕಾರ್ಯ ಮಾಡ್ತಕ್ಕಂಥವ್ರು. ಯಾತ್ರ ಮಾಡಿಸ್ತಾರ, ಹೌದಾ? ಒಳ್ಳೆ ದಾನಧರ್ಮ ಮಾಡಿಸ್ತಾರ, ಒಳ್ಳೆ ಕಾರ್ಯ ಮಾಡ್ತಕ್ಕಂಥ ಮಾನವರು ಅವರೇ ವಾಯುದೇವರು. ಸುಕಾಲಜ್ಞ, ಹೌದಾ? ನೋಡ್ರಿ, ಜನರಿಗೆ ನಮಗೆ ಕಲ್ಪನಾ ತಂದು ಕೊಡ್ತಾರೆ. ಒಳ್ಳೆ ಕಾಲ ಬಂದದ, ಈ ಕೆಲಸ ಮಾಡೋ ನಮಗೆ ತಂದು ಕೊಡ್ತಾರೆ ಮಹಾನುಭಾವ ಅಂತಕ್ಕಂಥ ಸುಕಾಲಜ್ಞ. ಕಾಲ ಸೂಚಕ, ಎಷ್ಟೋ ಮಂದಿಗೆ ಕಿವಿಯಾಗ ಸಪ್ಪಳಾಗ್ತದೆ, ಕಿವಿ ಮುಟ್ಕೊಂಡು ಕೂಡಲೇ ಗೊತ್ತಾಯ್ತು ಆಯುಷ್ಯ ಮುಗಿಲಿಗೆ ಬಂತು ಅಂತ ತಿಳ್ಕೊಂಡು. ಕಾಲ ಅಂದ್ರೆ ಯಮ ಅಂತೂ ಅರ್ಥ. ಕಾಲ ಸೂಚಕ, ಸಾವು ಬಂದಂತ ತಿಳಿಸ್ಕೊಟ್ರೆ ಮೊದಲೇ ಬೇಕಾದ್ರೆ ನಮಗೆ ಗೊತ್ತಾಯ್ತಾರೆ. ಭಾಳ ಮಂದಿ ಗೊತ್ತಾಗ್ತದೆ, ನಮಗೇನು ಸಪ್ಪಳ ಪಪ್ಪಳ ಆಗಿಲ್ಲೇನು ಕಿವಿಯಾಗೆಲ್ಲ, ಮತ್ತೆ ಅವು ಆ ಥರ ಮುಗ್ದಂಗೆ ಅಂತ ಅರ್ಥ ಕೊಟ್ಟರೆ ಮತ್ತೆ ಹೌದಿಲ್ಲ. ಹಂಗೇನು ನಾದ ಕಾಲ ಸೂಚಕ ಅಂದ್ರೆ ಮರಣವನ್ನ ತಿಳಿಸ್ಕೊಡ್ತಕ್ಕಂಥ ಮಹಾನುಭಾವ ಕಾಲ ಸೂಚಕ. ಮುಂದಿನ ನಿಮ್ಗೆ ಗೊತ್ತದ, ಹೇಳ್ರಿ ಅದು ಕಲಿ ಸಂಹರ್ತ. ಮತ್ತೊಂದಿದು ಕಲಿ ಸಂಹರ್ತ. ಕಲಿ ಶಬ್ದಕ್ಕೆ ಅಜ್ಞಾನ ಅಂತೂ ಅರ್ಥ, ದೈತ್ಯರು ಅಂತೂ ಅರ್ಥ. ಅವರು ಜ್ಞಾನ ಕಲಿ ಸಂಹರ್ತ. ನೆಕ್ಸ್ಟು ಕಲಿ, ಒಂದು ಕಲಿ ಸಂಹರ್ತ ಬೇರೆ, ಕಲಿ ಬೇರೆ. ಕಲಿ ಅಂದ್ರೆ ಬಂಧನ ಮಾಡೋದು, ಕಲಿ ಬಂಧನೆ. ಸಂಸ್ಕೃತ ಶಬ್ದ ಕಲಿ ಅಂದ್ರು, ಎಲ್ಲ ಸಂಸ್ಕೃತ ಶಬ್ದನ. ಕಲಿ ಬಂಧನೆ ಅಂದ್ರೆ ಕಟ್ಟು ಅಂತ ಅರ್ಥ. ಯಾರನ್ನ ಕಟ್ತಾರ? ದುಷ್ಟನ ಕಟ್ತಕ್ಕಂಥವ್ರು, ಅದಕ್ಕೆ ಕಲಿ ಅಂತ ಅರ್ಥ. ಮುಂದಿನ ಯಾವ ಶಬ್ದ ನೋಡ್ರಿ? ಕಾಲ ಅಂತ ಅರ್ಥ. ಕಾಲ ದ್ರವಣೆ, ಅದು ಮತ್ತೆ ಶಬ್ದ ನೋಡಿ, ಒಂದೊಂದು ಶಬ್ದಕ್ಕೆ ಒಂದು ಕ್ರಿಯಾಪದ. ಕಾಲಕ್ಕೆ ದ್ರವಣೆ ಅಂತ ಅದು ಅಂದ್ರೆ ಸಂಸ್ಕೃತ ಕ್ರಿಯಾಪದ. ಅದು ಅಲ್ಲಿ ಅರ್ಥ ಎಂದಕ್ಕೆ ದುರ್ಜನರನ್ನ ಪರಾಜಯಗೊಳಿಸ್ತಕ್ಕಂಥ ಮಹಾನುಭಾವರು. ಅವತಾರದಾಗೆಲ್ಲ ನೋಡ್ಬಿಟ್ರಿ ನೀವು. ಮತ್ತೊಂದು ಶಬ್ದ ಮುಂದಿನ ಯಾವ್ದ್ರಿ? ಶ್ಯಾಮರೇತ. ಅಲ್ಲಿ ಹೇಳ್ತಾ ಇದ್ದಾರೆ ಹೆಂಗನು ಒಳ್ಳೆ ರಥ, ಭಕ್ತಿ ವಿಶೇಷವಾಗಿರ್ತಕ್ಕಂಥ ಮಹಾನುಭಾವರು ಮುಖ್ಯ ಪ್ರಾಣದೇವರು, ವಿಶೇಷವಾಗಿರ್ತಕ್ಕಂಥ. ಅದನ್ನೇ ಹೇಳಿದಲ್ಲಿ ಬುದ್ಧಿರ್ಬಲಂ ಯಶೋ ಧೈರ್ಯ ನಿರ್ಭಯತ್ವಂ ಅರೋಗತ ಅಶಾಢ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭವೇತ್ ಭಾವ. ಅಲ್ಲಿ ಕತ್ತೀನಿ ಹುಡುಗ, ಈಗ ಅಲ್ಲಿ ಕತ್ತಿ ಹಿಂಗೆ ಅನ್ಕೋತಿದ್ದು ಸಾಕು. ಸರ್ ಮುಂದೆ ಸದಾ ರಥ. ಮುಂದಿನ ಶಬ್ದ ಹೌದಲ್ಲ? ರಥ ಗೊತ್ತು ನಿಮ್ಮ ಶಬ್ದ, ಆಸಕ್ತ ಆಗೋದು. ಸದಾ ರಥ, ಯಾವಾಗಲೂ ಪರಮಾತ್ಮನಲ್ಲಿಯೇ ಆಸಕ್ತ ಆಗಿರ್ತಕ್ಕಂಥ ಮಹಾನುಭಾವರು ಯಾರವರು? ಮುಖ್ಯ ಪ್ರಾಣದೇವರು. ಸದಾ ರಥ. ಅವ್ರ ಲಕ್ಷ ಅರ್ಥ ಆಯ್ತು ಹೋಗೋದೇ ಇಲ್ಲ. ನಮ್ಮ ಪೂಜೆ ಕೂತಾಗ ನಮ್ಮ ಲಕ್ಷ ಇರೋದಿಲ್ಲ. ಒಳ್ಳೆ ದೊಡ್ಡ ಕೆಲಸ ಮಾಡ್ಲಿಕ್ಕತ್ತಾನ ಅಂತಂದ್ರೂ ನಾವು ಇರೋದಿಲ್ಲ ಅಂತ ಹೇಳ್ಕೊಡಿ. ಅವ್ರು ಸದಾ ಅರ್ಥರು. ನೆಕ್ಸ್ಟ್ ಅದ ನೋಡ್ರಿ ಸುಬಲ, ಬಲಪ್ರದ, ಬಲವನ್ನು ಕೊಡ್ತಕ್ಕಂಥವ್ರು. ಬುದ್ಧಿರ್ಬಲ ಅಂತ ಹೇಳಾಗಲೇ ಬಲಪ್ರದ. ಯಾರಿಗೆ? ಸಜ್ಜನರಿಗೆ ಮತ್ತು ದುಷ್ಟರಿಗೆಲ್ಲ ಅಂತ ನೋಡ್ರಿ, ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೆಸರಾದಂಗೆ ಅದು ಇಲ್ಲಿ. ಇನ್ನು ಮುಂದಿನ ಪದ್ಯೊಳಗೆ 77ರಿಂದ 90 ಹೆಂಗದ ಹರಿಕಥಾಂಸಾರ ಎಷ್ಟು ಚಂದ ನೋಡಿ, ಒಂದಕ್ಕೊಂದು ಹೌದ. ಅಲ್ಲಿ ವೈಭವ ನೋಡಿ ಹೆಂಗದ. ಇಷ್ಟು ಹೆಸರು ಪುಡಿಸ್ಬಿಟ್ಟದ ಮುಂದೆ. ಇಷ್ಟು ಹೆಸರು ಅಂದ್ಬಿಟ್ರೆ ಸಾಕು. ನಿತ್ಯಕ್ಕೆ ಇವ್ರ ಹೆಸರು ಏನಾಗ್ಲಿಕ್ಕೆ ವಿಚಾರ ಮಾಡ್ರಿ ನೀವು ಹಂಗದನ, ಹೌದಾ? ಪಾಹಿ ಪಾಹಿ ಒಂದು ಸಹೋ ಸದಾ ಕಪಿ, ಪಾಹಿ ಗಮ್ಯ ಜ್ಞಾನ ದಶಕುಲ, ಪಾಹಿ ಮಾಂ ಶ್ರೋತವ್ಯ, ನಮೋ ಸಂಕೀರ್ತವ್ಯ, ನಮೋ ಪಾಹಿ ಮಾಂ ಮಂತವ್ಯ, ಕವ್ಯನೆ ಪಾಹಿ ಮಾಂ ದೃಷ್ಟವ್ಯ, ಸಖ್ಯನೆ ಪಾಹಿ ಮಾಂ ಗಂತವ್ಯ, ಕ್ರವ್ಯನೆ ಪಾಹಿ ಸ್ಮರ್ತವ್ಯ. ಎಲ್ಲ ಅವ್ರ ಹೆಸರುಗಳು ಒಂದೊಂದಕ್ಕೆ ಅರ್ಥ ಹೇಳ್ಕೊತ ಹೋಗ್ತೀವಿ. ನಿಮಗೇನೇ ಅನ್ನೋದು ಹೇಳ್ತಾ ಇದ್ದಾರೆ. ಮೊದಲೇ ಅರ್ಥ ನೋಡ್ರಿ, ಮೊದಲೇ ಶಬ್ದ ಏನದಲ್ಲಿ ಹೇಳಿದ್ರೆ ಸಹೋ, ಹೌದಾ? ಇದಕ್ಕೆ ಅರ್ಥ ಚಂದ ನೋಡ್ರಿ. ಭಕ್ತಾಪರಾಧ ಸಹಿಷ್ಣು ಇಂದ ಅವಸಂಧಿ ಬಂದು ಹೋಗ್ಯಾರ. ಹನುಮಂತನ ಭಕ್ತ ಇರ್ತಾರ, ಮತ್ತೆ ಹನುಮಂತ ಪೂಜೆ ಮಾಡ್ತಿರ್ತಾರೆ. ವೈದ್ಯರು ಹರ್ಯಾಗ ಇರ್ತಾರ, ತಪ್ಪಾಗೋದಿಲ್ಲ. ಅನೇಕ ತಪ್ಪಾಗಿರ್ತದೆ. ಯಾರು ಸ್ವಾಭಾವಿಕ ಭಕ್ತರು ಅವ್ರ ತಪ್ಪನ್ನ, ಅವ್ರ ಪಾಪಗಳನ್ನ ಕ್ಷಮ ಮಾಡ್ತಕ್ಕಂಥ ಮಹಾನುಭಾವ. ಕ್ಷಮಸ್ವ ಪುರುಷೋತ್ತಮ ಅಂತ ಹೇಳ್ತೇವೆ ನಾವು. ಮತ್ತು ಅವ್ರು ಕ್ಷಮ ಮಾಡಿದ್ರೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ತಾಯಿ ಮಗನಿಗೆ ತಪ್ಪು ಕ್ಷಮ ಮಾಡ್ಲಿಕ್ಕೆ ಆ ಹುಡುಗ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಈ ಹುಡುಗಿ ಹಿಸಿ ಮಾಡಿದ ತಿಪ್ಪೆ ಹಾಕೊಳ್ಬಿಡ್ತೀವಿ ಅಂದ್ರೆ ಯಾರು ಹೋಗಿತಾರ? ಹಂಗೆಲ್ಲರ ಕ್ಷಮ ಮಾಡ್ತಾರಲ್ಲ. ಆ ಹುಡುಗ ತಪ್ಪು ಮಾಡ್ತಾವೆ, ತಂದೆ ತಾಯಿ ಕ್ಷಮ ಮಾಡ್ತಾರಲ್ಲ. ಆಗ ನಮ್ಮ ತಂದೆ ತಾಯಿ ಪರಮಾತ್ಮ ಅದನ್ನೇ ಹೇಳ್ತಾರೆ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಕುಲದೈವ. ಎಂಥ ಸಿದ್ಧಾಂತ ವಿಚಾರ ಮಾಡಿದ್ರೆ ಎಷ್ಟು ಸರಳ ಅಲ್ಲ. ಇಂತ ಹಿಂಗೆ ನಂಬಿಟ್ಟು ಸಾಕು ಮಹಾನುಭಾವ. ಎಲ್ಲಿಯೋ ಉದ್ಧಾರ ಆಗ್ತೀವಿ ನಾವು. ದಿನ ಹನುಮಪ್ಪನ ನಮಗೇನು ಹೆಲ್ಪ್ ಮಾಡೋದು, ಮತ್ತು ಹಂಗೆ ಬಂದಪ್ಪ ನಮ್ಮನೆ ಕಾಯಂ ಇರ್ತದೆ ಮತ್ತು ಗುರುಕ ಇದ್ದಾಗ ಹಂಗೇನಿಲ್ಲ. ಮತ್ತು ಅಂತೂ ನಮ್ಗೆ ಕಷ್ಟ ಬಂದಾಗ ನಾವು ರಕ್ಷಣೆ ಮಾಡ್ತೀರ. ಹನುಮಂತ ಪೂಜೆ ಎಲ್ಲ ಕಡೆಗೆ ಇರ್ತದೆ. ಎಲ್ಲರೂ ಹನುಮಪ್ಪ ನಡ್ಕೊಳ್ಳೋರ ಹನುಮಂತ ಗುಡಿಯಲ್ಲಿ ಒಂದು ತೋರಿಸಿ ಅವ್ರಾಗಾರ ಅಷ್ಟು ವ್ಯಾಪಕ ಹನುಮಂತರು ಮಹಾನುಭಾವ ವಯಸ್ಸು ಹೇಳ್ತಾ ಇದ್ದಾರೆ. ಆ ರೀತಿ ಮುಂದೆ ಸದಾ ಕಪಿ, ಇಲ್ಲಿ ಶಬ್ದ ಪಿನಷ್ಟಿ ಶಬ್ದದು ಅದು ಬಂದಿರ್ತಕ್ಕಂಥದ್ದು. ಏನು ಮಾಡ್ದೆ ಗೊತ್ತಾ?
ನೋಡಿ ಆಕ ಅದು ಮೊದಲೇ ಸದಾ ಆಕ ಉಳಿತಲ್ಲಿ ಪಿ ಹಿಂಗೆ ಮುಂದೆ ಒಳಗಿನ ಸಾಗುತ್ತೆ ಆಕ ಅದನ್ನ ಪಿ ಆಕವನ್ನು ಪಿನಷ್ಟಿ ಅಂತ ಹೇಳ್ತಾ ಇದ್ದಾರೆ. ದುಃಖವನ್ನು ಕುಟ್ಟಿ ಕುಟ್ಟಿ ಹಾಕ್ತಾವಂತ ಮಹಾನುಭಾವ. ನಮ್ಮ ದುಃಖ ಸಜ್ಜನರ ದುಃಖ ಅದನ್ನ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ವ್ಯಾಖ್ಯಾನಕಾರ ಬರೀತಾರೆ ಇದಕ್ಕೆ. ಈ ಹೆಸರು ಸ್ಥಾಪನೆ ಮಾಡಿದರೆ ಹೆಸರು ಮೇಲೆ ಮೇಲೆ ಅನ್ಕೋತಿದ್ರೆ ಈ ರೀತಿ ಉಪವಾಸ ಮಾಡಿದರೆ ಎಲ್ಲ ದುಃಖ ನಿವಾರಣೆ ಆಗ್ತಾವೆ. ಈ ವಿಶಿಷ್ಟ ವ್ಯಾಖ್ಯಾನಕಾರ ಬರೀತಾರೆ ಅದಕ್ಕೆ. ಮುಂದಿನ ಶಬ್ದನ ಗಮ್ಯ. ಹೌದಾ? ಗಮ್ಯ ಗಮ ಅಂದ್ರೆ ಸಿಗುವುದು ಅಂತ ಅರ್ಥ. ಸಜ್ಜನರಿಂದ ಪ್ರಾಪ್ಯನಾಗಿರ್ತಕ್ಕಂಥವ, ಸಜ್ಜನರ ಉಪಾಸನೆಗೆ ನಿಲುಕ್ತಕ್ಕಂಥವ್ರು ಅಂಥ ವಾಯುದೇವರು. ಮುಂದಿನ ಶಬ್ದ ಜ್ಞಾನ. ಹೌದಾ? ಜ್ಞಾನ ನಾವು ಇರ್ತಕ್ಕಂಥ ಮಹಾನುಭಾವರು, ಅಂಥ ಜ್ಞಾನ ಪ್ರೇರಕರು. ನಮಗೆ ಜ್ಞಾನ ಹುಟ್ಟಲಿಕ್ಕೆ ಯಾವ ಬೇಕಾಗೋ ವಾಯುದೇವರು ಬೇಕು ನಮಗೆ. ಆ ರೀತಿ ಹೇಳ್ತಾ ಇದೆ ಜ್ಞಾನ. ದಶಕುಲ. ದಶ ಎಷ್ಟು ನಮ್ಮ ಹತ್ರ ನಿಮ್ಗೆ ಗೊತ್ತು? 10 ಇಂದ್ರಿಯಗಳು ದಶಕುಲ. ಆ ದಶಕುಲಕ್ಕೂ ಅಭಿಮಾನಿ ಆಗಿರ್ತಕ್ಕಂಥ ಮಹಾನುಭಾವರು ದಶಕುಲ. ಕುಲ ಅಂದ್ರೆ ಒಂದು ಗುಂಪು ಅಂತ ಅರ್ಥ. ಆ ಕುಲ ಮಾಡ್ಕೊ, ಕುಲ ಬೇಕಾದ ದಶಕುಲ. ಕುಲ ಅಂದ್ರೆ ಗುಂಪು ಅಂತ ಅರ್ಥ. ದಶಕುಲ ನೋಡಿ ಹಿಂಗೆ ಪಾಠಾಂತರ ಹೆಂಗೆ ಹೆಂಗೆ ಬರ್ತದೆ ದಶಕುಲ. ಶ್ರೋತವ್ಯ. ನೋಡ್ರಿ ಶ್ರೋತವ್ಯ ನಾವು ಕೇಳ್ತೇವೆ, ಭಾಳ ಕೇಳ್ತೇವೆ. ನಾವು ಕೇಳೋದು ಅಂತ ಅರ್ಥ. ಇವರು ಶ್ರೋತವ್ಯ ಅಂತ ಒಂದು ಹೆಸರು ಇವರಿಗೆ, ಋಷಿಗಳಿಗೆ, ವಾಯುದೇವರಿಗೆ. ನಾವು ಕೇಳಬಾರ್ದನ್ನು ಭಾಳ ಕೇಳ್ತೇವೆ. ಯಾರ್ದೋ ಹರಟಿ, ಯಾರ್ದೋ ಸಂಭಾಷಣೆ ಅಲ್ಲ. ಇವಾಗ ಪ್ರಪಂಚ ಇರ್ತೀವಿ, ಕೇಳಲಿಕ್ಕೆ ಬೇಕು, ಆ ಪ್ರಶ್ನೆ ಬೇರೆ. ಈ ರಾತ್ರಿ 11 ಆದ್ರೂ ಮತ್ತು ಒಳ ಈ ಯೂಟ್ಯೂಬ್ ತೆಗೋದನ್ನ. ನಮ್ಮ ಕೃಷ್ಣ ವಿದ್ಯೆ ನೋಡಂಗಿಲ್ಲ, ಸಿದ್ದರಾಮಯ್ಯ ಏನಾದ ಎಲ್ಲ ನಮ್ಮ ಹಿಡ್ಕೊಂಡು ಹುಷಾರಿ ಹೋಗುದು. ಶ್ರೋತವ್ಯ. ಈ ವಾಯುದೇವರು ಕೇವಲ ಭಗವಂತನ ಮಹಿಮ ಮಾತ್ರ ಕೇಳ್ತಕ್ಕಂಥವು. ಮದುವೆ ಈ ಮತ್ತೆ ಪುನಃ ಬರ್ತಕ್ಕಂಥ ಮತ್ತೆ ಹೇಳ್ತಾರೆ ಶ್ರೋತವ್ಯ. ಸಂಕೀರ್ತವ್ಯ. ಕೀರ್ತನ. ಸಂಕೀರ್ತವ್ಯ ವಿಶೇಷವಾಗಿ ಭಕ್ತರಿಂದ ಕೀರ್ತನ ಮಾಡಿಸಿಕೊಳ್ಳಲ್ಪಡ್ತಕ್ಕಂಥವ್ರು ವಾಯುದೇವರು ಅಂತ ಅರ್ಥ. ಮಂತವ್ಯ. ಮನನ ಮಾಡೋದು ಹೇಳ್ತೇವಲ್ಲ, ಶಾಸ್ತ್ರ ಮನನ ಮಾಡೋದು ಹಂಗೆ. ಮಂತವ್ಯ ಮನಸ್ಸಿನಿಂದ ಒಳ್ಳೆಯ ಪರಮಾತ್ಮ ಧ್ಯೇಯ ಮಾಡ್ತಕ್ಕಂಥ ಮಹಾನುಭಾವರು ಮಂತವ್ಯ. ಮುಂದಿನ ನೋಡ್ರಿ ಅಂದ್ರೆ ಕವ್ಯ. ಹೌದಾ? ಕವನ. ಅದ್ರ ಮೇಲೆ ಕವ್ಯ ಅಂತ ಅರ್ಥ. ಕವನಕ್ಕೆ ಯೋಗ್ಯ, ಯಾರನ್ನು ಕುರಿತು ಕವನ ಬರೀಬಹುದು ಅಂಥದಕ್ಕೆ ಯೋಗ್ಯರು ಯಾರು? ಇವರು ಅಂತ ಅರ್ಥ. ಶಿಕ್ಷಣ ಕವನ ಬರಿಬೇಡಿ ಅಂತಾರೆ. ಯಾರ್ಯಾರು ಕವನ ಬರ್ಕೋತ ಹೋಗಂಗಿಲ್ಲ. ಎಲ್ಲಿ ಬರೀಬೇಕು? ಹನುಮಂತರ ಮೇಲೆ ಬರಿತಕ್ಕಂಥ ಅವನಿಗೆ ಯೋಗ್ಯತಕ್ಕ. ಎಷ್ಟು ಮಂದಿ ಬರೆದ? ದಾಸರು, ಪುರಂದಾಸರು, ಶ್ರೀಪಾದರಾಜರು, ವ್ಯಾಸರಾಯರು. ಈ ರೀತಿ ಒಳಗೆ ಕವ್ಯ. ಸ್ವಾಮಿ ನೀನು ಅಂದರು ಸಂಕೀರ್ತನ ಮಾಡ್ತೀವಿ ಅಂದ್ರೆ ಮಹಾನುಭಾವರು ತಿಳ್ಕೊಡ್ರಿ ಕವ್ಯ. ನೆಕ್ಸ್ಟ್ ದೃಷ್ಟವ್ಯ. ಯಾರನ್ನ ದರ್ಶನಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು, ದರ್ಶನಕ್ಕೆ ಯೋಗ್ಯರ್ತಕ್ಕಂಥ ಮಹಾನುಭಾವರು ದೃಷ್ಟವ್ಯ. ಅಲ್ಲಿ ಮತ್ತು ಮುಖ್ಯ ಪ್ರಾಣ ಹೇಳ್ತಾರೆ, ರುಜುಗಳು ಹೇಳ್ತಾ ಇದ್ದಾರೆ. ಇಷ್ಟು ಮಹಾನುಭಾವರ ಒಂದೊಂದು ಹೆಸರಲ್ಲಿ ಕೊಡ್ತಾ ಅವರ ವಿಷಯದ ಗುಣಗಳಿವು ಮುಂದೆ ಹೇಳ್ತಾ ಇದ್ದಾರೆ. ಸಖ್ಯ. ನೋಡ್ರಿ ಇದು ಭಾಳ ಚಂದ ಶಬ್ದ. ಸರಗತವು ಮೂಲ ಶಬ್ದ ಸಂಸ್ಕೃತ ಶಬ್ದಕ್ಕೆ. ಸರಗತವು ಹೋಗಿ ಏನಾಗ್ತದೆ? ಸಖ್ಯ ಆಗ್ತದೆ. ಹೌದಾ? ಅಂದ್ರೆ ಯಾರನ್ನ ಹೊಂದಲಿಕ್ಕೆ ಯೋಗ್ಯೋ ಅಂಥ ಮಹಾನುಭಾವರು ಮುಖ್ಯ ಪ್ರಾಣದೇವರು. ಸರ ಗಂತವ್ಯ. ಗಮಲತವು ಅಂತ ಶಬ್ದಕ್ಕೆ. ಅಂದ್ರೆ ಗಂತವ್ಯ ಮಾಡ್ಕೋಬೇಕಾದ್ರೆ ಗಂತವ್ಯ ಅದು ಚಲೋ. ಈ ಪಾಠ ಒಂದಿರ್ತದೆ, ಇದು ಒಂದು ಪಾಠದ ಮತ್ತಿಲ್ಲ ಅಂತಲ್ಲ. ಗಂತವ್ಯ ಅದು ಚಲೋ ಇರ್ತದೆ. ಯಾಕಂದ್ರೆ ಗ ಶಬ್ದದಲ್ಲ, ಅದು ಬಹಳ ಮಹತ್ವದ. ಯಾರನ್ನ ಹೊಂದ್ಲಿಕ್ಕೆ ನಾವು ಯೋಗ್ಯೋ ಅದು ಗಂತವ್ಯ ಅಂತ ಅರ್ಥ. ಗಂತವ್ಯ. ಮುಂದಿನ ಶಬ್ದ ನೋಡ್ರಿ ಕರವ್ಯ. ಹೌದಲ್ಲ? ಕರವ್ಯ ಅಂತ ನೋಡ್ರಿ. ಕ್ರ ಧಾತು ಕರ್ಣೆ. ಕ್ರವ್ಯ. ಕ್ರವ್ಯ ಕ್ರ ಅಂದ್ರೆ ಮಾಡು ಅಂತ ಅರ್ಥ. ಕರೋತಿ. ಅದರಿಂದ ಯಾರನ್ನ ಕುರಿತು ನಾವು ಮಂತ್ರ ಸ್ತೋತ್ರ ಅನ್ಬಹುದು ಅಂಥವ್ರು ಕ್ರವ್ಯ ಅಂತ ಅರ್ಥ. ಸ್ಮರ್ತವ್ಯ. ಇದು ಗೊತ್ತಾಗಿದೆ ನಿಮಗೆ. ಯಾವಾಗಲೂ ಸ್ಮರ್ತಕ್ಕಂಥ ಮಹಾನುಭಾವ ಯಾರನ್ನ ಸ್ಮರಣೆ ಮಾಡಿದ್ರೆ ಅವ್ರು ಸ್ಮರ್ತವ್ಯ ಅಂತ ಹೇಳ್ತಾರೆ. ಇಷ್ಟು ಹೆಸರು ಹೇಳಿದ್ರಿ. ಇನ್ನು ಮುಂದಿನ ಪದ್ಯೊಳಗೆ 99ರಿಂದ 100 ಕರೆಕ್ಟ್ ಹೊಂದಿಸಿಕೊಟ್ಟಿದ್ದೆ ನಿಮಗೆಲ್ಲ. ನಾನು ನೋಡಿ ಆ ರೀತಿ ಹೇಳ್ತಾ ಇದ್ದೇನೆ. ಈ 91ರಿಂದ 99 ಅಂದೆ. ಹೌದು, 91ರಿಂದ. ಪಾಹಿ ಶೇವ್ಯ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭಾವ್ಯನೆ ಪಾಹಿ ಮಾಂ ಜ್ಞಾತವ್ಯ ನಮೋ ಸಕ್ತವ್ಯ ಗವ್ಯ ನಮೋ ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮಣ ಪ್ರಿಯ
ಪಾಹಿ ಪಾಯಿ ಸರಸ್ವತೀಪತಿ ಜಗದ್ಗುರುವರ್ಯ. ಇಲ್ಲಿ ಮುಗಿಸಿದವರು 100 ಹೆಸರು ಬಂದಂಗೆ ಆಗಿಲ್ಲ ತನಕ. ಒಂದೇ ಹೇಳ್ತಾರಲ್ಲಿ ಒಂದೇ ಶಬ್ದ ಏನದ ಸೇವ್ಯ ಅಂತರ್ತದೆ. ಸೇವ್ಯ ಸೋವ್ಯ ಬರ್ತಕ್ಕಂಥ ಹೆಸರು. ಸೇವ್ಯ ಅನ್ನೋ ಅರ್ಥ ಹೇಳ್ತಾ ಇದ್ರಿ. ಮಹಾನುಭಾವ ಬರ್ತಕ್ಕಂಥವ್ರು ಸೇವೆ ಮಾಡಲಿಕ್ಕೆ ಅರ್ಹ ಆಗಿರ್ತಕ್ಕಂಥ ಮಹಾನುಭಾವರು ಅಂತ ಅರ್ಥ. ಸೇವ್ಯ ಶಬ್ದಕ್ಕೆ ಅರ್ಥ ಸೇವ್ಯರು ಒಂದರ್ಥ. ಯಾರನ್ನು ನಾವು ಯಥಾ ಯೋಗ್ಯವಾಗಿ ಆರಾಧನೆ ಮಾಡಲಿಕ್ಕೆ ಸೇವ್ಯರು ಅಂಥವ್ರು ಸೇವ್ಯ ಅಂತ ಅರ್ಥ. ಮುಂದಿನ ಶಬ್ದ ಹೇಳಿದ್ರೆ ಸುಭವ್ಯ. ಭವ್ಯ ಅದನ್ನ ಸುಭವ್ಯ. ಮಹಾಚತುರರು ಯಾರು? ಮುಖ್ಯ ಪ್ರಾಣ ಚತುರಾಚುರ ಮಹಾ ನೋಡ್ಬೇಕು ನೀವು. ಸುಂದರಕಾಂಡದಾಗ ಅವ್ರ ಚಾತುರ್ಯ ನೋಡ್ಬೇಕು ನೀವು. ವಾಯುದೇವರು ಇಡೀ ಸುಂದರಕಾಂಡ ನೋಡಿದರೆ ಎಷ್ಟು ಚತುರೂಪ ಮಹಾನುಭಾವರು ಅನಿಸ್ತದೆ. ಯಾರಿಗೆ? ಮುಖ್ಯ ಪ್ರಾಣದೇವರಿಗೆ. ಅಲ್ಲಿ ಕೆಲವು ಬಹಳಷ್ಟು ನಮ್ಮ ಆಚಾರೆಲ್ಲ ಸುಂದರಕಾಂಡ ಎಲ್ಲ ಬಿಡಿಸ್ಬಿಟ್ಟಾಗಿ ಕೊಟ್ಟು ಆ ಲಂಕಾಕ್ಕೆ ಹೋದರು. ಹೌದಾ? ಸರ್ವಜ್ಞರು ಎಲ್ಲ ಗೊತ್ತದ ಅವ್ರಿಗೆ, ಏನು ಪ್ರಶ್ನೆ ಇಲ್ಲೇ ಇಲ್ಲ. ಅಲ್ಲಿ ಹೋಗಿ ರಾತ್ರಿ ಹೊತ್ತಿನ ಹೋಗ್ಯಾರ. ಅವ್ರು ಹೋಗಿ ನೋಡಿದರು, ಎಲ್ಲ ಮಲ್ಕೊಂಡ್ಬಿಟ್ಟವು. ಅಪರಾತ್ರಿ ವೆಳ್ಳೆವೆಲ್ಲ ಮಲ್ಕೊಂಡವು. ಅವ ರಾವಣ ಬರೀ ರಾಕ್ಷಸ ಇದ್ದಿಲ್ಲವ, ದೇವತಾಸ್ತ್ರೀಯರು ಕರ್ಕೊಂಬಂದಿದ್ದವ. ದೇವತಾಸ್ತ್ರೀಯರು ಸುಂದರಿಯರು ಸುರರು ಹ್ಯಾಂಗೆ ಬೇಕಾಗಿ ಮಲ್ಕೊಂಡ್ಬಿಟ್ಟಿದ್ರಲ್ಲಿ. ಎಲ್ಲಿ? ಲಂಕಾಪಟ್ಟಣದಾಗ. ನೋಡಿದ ಮೈ ಮೇಲೆ ಅರಿವಿಲ್ಲ. ಆ ದೈತ್ಯ ರಾಕ್ಷಸ ಕುಡಿದ್ಬಿಟ್ಟಾರ ಅವ್ರು. ಮೈ ಮೇಲೆ ಅರಿವಿಲ್ಲ, ಹ್ಯಾಂಗೆ ಮಲ್ಕೊಂಡಿರ್ತಕ್ಕಂಥ ಇದೆಲ್ಲ ವರ್ಣ ಸುಂದರ ಬರ್ತದೆ. ಅಲ್ಲಿ ನೋಡ್ಕೊತ ಹೋಗ್ತಾರೆ. ಆಗ ನೋಡಿದ್ರು ಏನಾರ ಒಂಚೂರು ಏನಾರ ಅವ್ರಿಗೆ ಬದಲಾವಣೆ ಆಗ್ತದೆ ಮನಸ್ಸಿನಾಗ. ಏನಾರ ಚೂರಿನ ಫರಕ್ ಆದ್ರೆ ಅವ್ರಿಗೆ ಇಷ್ಟು ಮಂದಿ ಅರೆಬತ್ಲೆ ಬತ್ಲೆ ಇರ್ತಕ್ಕಂಥ ಸೇಂದ್ರಿಯಲ್ಲಿ ಸುಂದರ ನೋಡ್ತಾ ಇದ್ದಾರಲ್ಲಿ. ರಾವಣ ಅಷ್ಟಪತಿ ಅದನ್ನ ಹೆಣ್ಮಕ್ಳು ತಂದು ಇಟ್ಬಿಟ್ಟಿದ್ದವ. ಇಟ್ಟಿದ್ದ ಅವನ ಹಣೆ ಬಾರ ನೋಡ್ರಿ. ಅವ್ರನ್ನ ಮುಟ್ಟುವಂಗಿಲ್ಲ ಅವ. ಶಾಪ್ ಇತ್ತು ನಮಗೆ. ಅವರಾಗಿ ಹೊಲದ ಬಂದ್ರೆ ಮಾತ್ರ ಅವ್ರನ್ನ ಭೋಗ ಮಾಡ್ಬೇಕು. ಅವಂಕ ಏನು ಸುಂದರ ತಂದಿಡುವಲ್ ತಂದು ನೋಡಿದ ಅವನು. ಅವ್ನು ಒಂದವ ಹಂಗೆ ಮಾಡಿದ್ವಿ. ಎಲ್ಲ ಅಷ್ಟು ಗಿಡ ಹಚ್ಚಿದ್ದವ. ಪೂಜಾ ಕಲ್ಲವೆಲ್ಲ ತಿಳ್ಕೊಂಬಿಟ್ಟು ಹಿಂಗೆ ಇದ್ರು. ಅವನು ಇದನ್ನ ನೋಡಿದ್ರು. ಅವ್ರು ನೋಡಿ ಕನ್ಫ್ಯೂಷನ್ ಆತಂತವ್ರು. ಏನೋ ಶೀತಾ ಇದ್ದಾಳು ಇಲ್ಲಿ ಅಂತ ತಿಳ್ಕೊಂಡು ಹೇಳಿ ಹುಡುಕ್ತೆ ಮಾಡ್ತಾರೆ. ಇಷ್ಟು ದರಿದ್ರನೂ ವಾಯುದೇವರು. ಇಷ್ಟು ಜ್ಞಾನ ಇಲ್ಲ ಅವ್ರಿಗೆ. ಸರ್ವಜ್ಞರು ಅಂತ ಕರಿತೀವಿ ನಾವು. ಆ ಇಡೀ ನೋಡಿದ್ರೆ ಶೀತ ಶೀತ ಎಲ್ಲ ಗೊತ್ತಿಲ್ಲ ಅವ್ರಿಗೆ. ಹುಡುಕದ ಹೆಂಗೆ ಮಾಡಿದ್ರು ಅವರು. ಯಾಕಂದ್ರೆ ದೈತ್ಯರಿಗೆ ಮೋಹ ಆಗಲಿ, ಹನುಮಂತರಿಗೆ ಬುದ್ಧಿ ಎಲ್ಲ ಅಡ್ಡಾಡಿದ್ರು ಅಂತ ಹೇಳ್ಕೊತ ಅಡ್ಡಾಡವಲ್ರಾಕ ಅವರು. ಅವ್ರಿಗೆ ಬರವಲ್ದಕ್ಕೆ ಸಾಬ ಕೊನೆಗೆ ಹೋದ್ರಂತ. ಎಲ್ಲಿ ಹೋಗ್ಯಾರ? ರಾವಣರ ಮನೆಗೆ ಹೋದ್ರು. ಯಾರು ಮಲ್ಕೊಂಡಿದ್ರಲ್ಲಿ ಹೇಳ್ರಿ? ಹೌದು, ವೆರಿ ಫೈನ್. ಮಂಡೋದ್ರಿ ಮಲ್ಕೊಂಡಿದ್ರು. ಮಂಡೋದ್ರಿ ನೋಡಿ ಆಶ್ಚರ್ಯ ಆತಂತವ್ರಿಗೆ. ಅಕ್ಕಿ ಮುಖ, ಅಕ್ಕಿ ತೇಜಸ್ಸು. ಒಂದು ಕ್ಷಣ ಸಮಸ್ಯೆ ಬಂತ, ಈಚಿನ ಶೀತ ಇರಬಹುದು ಅನ್ನೋಂತ. ನಮ್ಮ ಪಂಚಕನ್ಯಾ ಸ್ಮರಿ ನಿತ್ಯಂ ಪಾಪನಾಶಂ ಸೀತಾ ಮಂಡೋದ್ರಿ ಬರ್ತಾವ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದ್ರಿ. ಮಂಡೋದ್ರಿ ಹಂಗಿತ್ಲಕ್ಕಿ. ಗಂಡ ದುಷ್ಟ, ಹೆಂಡತಿ ಚಲೋ. ಮಂಡೋದ್ರಿ ನಮ್ಮ ಸೀತಾ ಇಲ್ಲಿ ಬಂದು ಮಕ್ಕೋತಾಳಕ್ಕೆ. ಆಮೇಲೆ ತಲೆ ಬಂತವ್ರು. ಏನು ಇಷ್ಟು ಹುಡುಕುತ್ತಾ ಹೋದ್ರು. ಐಸೋ ವೃಕ್ಷಕ್ಕೆ ಹೋದ್ರು. ಅಲ್ಲಿ ಕೂತ್ಕೊಂಡ್ರ ಮೇಲೆ ಅಲ್ಲಿ ಸೀತಾ ನೋಡಿದ್ರು. ಇಷ್ಟೆಲ್ಲ ಯಾಕೆ ಹೇಳ್ಬೋದು ಅಂತಂದ್ರೆ ವಾಯುದೇವರು ಮಹಾ ಚತುರರು. ದುಷ್ಟರಿಗೆ ಅಜ್ಞಾನ ಬರಲಿ ಅಂತ ತೋರಿಸ್ತೀವಿ. ಅದಕ್ಕೆ ಹೇಳ್ತಾರೆ ಆ ಶಬ್ದ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ಶಬ್ದ ಹೇಳಿ ನಿಮ್ಮನ್ನ ಈಗ? ಚತುರ್ ಅಂತ ಅರ್ಥ. ಚತುರಾಗಿರ್ತಕ್ಕಂಥ ಮಾರು. ಮುಂದಿನ ಶಬ್ದ ಹೇಳ್ರಿ ಯಾವುದು? ಸ್ವರ್ಗವ್ಯ ನಾಮಕನೇ ಪ್ರಾಣಶ್ಛೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಅಂತ ವೇದ ಹೇಳ್ತದ. ಅದನ್ನೇ ಹೇಳ್ತಕ್ಕಂಥ ಮಾತು ಅವ್ರ. ಅದಕ್ಕೆ ಹೇಳ್ತ ಸ್ವರ್ಗವ್ಯ. ಬರೀ ಒಂದು ಲೋಕದಾಗಲ್ಲ, ಸ್ವರ್ಗಲೋಕದಾಗ ಅಡ್ಡಿರ್ತಕ್ಕಂಥ ಮಹಾನುಭಾವರು ವಾಯುದೇವರು. ಮುಂದಿಂದು ಭಾವ್ಯ. ಭಾವನಾ. ಹೌದಾ? ಭಾವನಾ ಭಾವ್ಯ. ಯಾರಲ್ಲಿ ನಾವು ನಮ್ಮ ಮನಸ್ಸನ್ನು ಸೇರಿಸ್ಬೋದು ಅಂತ ಮಹಾನುಭಾವರು ವಾಯುದೇವರು. ಮುಂದೆ ಜ್ಞಾನ. ಇದು ಪ್ರಶ್ನೆ ಇಲ್ಲೇ ಇಲ್ಲ. ಜ್ಞಾನಕ್ಕೆ ಮಹಾನುಭಾವರವರು. ಸತ್ಯಾಸ್ತ್ರ ಜನ ಕೊಡ್ತಕ್ಕಂಥ ಮಹಾನುಭಾವರು ಅವರ, ಮತ್ತೆ ಯಾರು ಇಲ್ಲ. ಎಷ್ಟನೇದವ್ರು ಇವರು? 95. ಮುಂದಿನ ನೋಡಿ ಹೆಂಗದ. ನೆಕ್ಸ್ಟ್ ವಕ್ತವ್ಯ. ನೋಡ್ರಿ, 2 ಶಬ್ದಕ್ಕರ್ಥ. ವಕ್ತವ್ಯ ಅನ್ನೋದು ಪರಮಾತ್ಮರಿಂದ ಪಾಠ ಕೇಳೋರು, ಉಳಿದವರಿಗೆ ಪಾಠ ಹೇಳೋರು. ನಮಗಿದ್ದು ಕೂಡ ಪರಮಾತ್ಮ ಪಾಠ ಹೇಳಿಲ್ಲ ನಮಗೆ. ನಮಗೆಲ್ಲ ಪರಮಾತ್ಮ ನಾವು ಗುರುಗಳು ಹೇಳ್ತಾ ಇರ್ತಾರೆ. ನಮಗೆ ಪರಮಾತ್ಮ ಯಾರಿಗೆ ಪಾಠ ಹೇಳಿದ? ವಾಯುದೇವರಿಗೆ. ಯಾವಾಗ ಹೇಳಿದ ಗೊತ್ತಾ ನಿಮಗೆ? ಕಲ್ಪನಾ ಇರಲಿಕ್ಕೆ ಸಾಧ್ಯ. ಇದು ಮತ್ತೆ ಸುಂದರಕಾಂಡ ಬರ್ತಕ್ಕಂಥ ವಿಷಯ. ವೇದವ್ಯ ಒಂದು ಫೈನ್, ಒಂದು ಕರೆಕ್ಟ್. ಹೌದು, ಇದು ಒಂದು ಕರೆಕ್ಟ್. ಇನ್ನೂ ಒಂದು ವಿಶಿಷ್ಟ. ಇದು ಇನ್ನು ಒಂದು ಅಂಕಿ ಸೈ ಒಂದು ಪಾಠ ಕಳ್ಕೊಂಡು ಅದು ಒಂದು ಸ್ಪರ್ಧೆ. ಇನ್ನೊಂದು ಪ್ರಶ್ನೆ. ಇವರು ಸೂರ್ಯ ಹನುಮಂತಿಗೆ ಅವತಾರ ಮಾಡಿದ್ರಲ್ಲ,
ಇದು ಮೊದಲನೇ ಮಂತ್ರಿ ಮಾತನ್ನ ಅದು ಹಿಂಗೆ ತಿರುಗೋದು ಬರ್ತದೆ ನೋಡ್ರಿ, ಹಿಂದು ಮುಂದಾಗಿ ತಿರುಗೋದು ಹಿಂಗೆ ಬರ್ತದೆ ನೋಡ್ರಿ ಆ ಪದ್ಯದೊಳಗೆ. ಇವರು ಸೂರ್ಯಾಂತರ್ಗತ ನಾರಾಯಣ, ಹೌದಾ? ನಾವು ಅರ್ಘ್ಯ ಕೊಡೋದಲ್ಲೇ, ಗಾಯತ್ರಿ ಮಂತ್ರ ಮಾಡೋದಲ್ಲೇ, ಗಾಯತ್ರಿ ಮಂತ್ರಕ್ಕೆ ಮೊದಲೇಕ ಧ್ಯಾನ ಹೇಳ್ತೇವೆ. ಸೂರ್ಯಾಂತರ್ಗತ ನಾರಾಯಣನಲ್ಲಿ ಹಂಗೆ ಹಿಂದು ಮುಂದಾಗಿ ನೇಮದ, ಗುರುಗಳಿಗೆ ಬೆನ್ನು ತೋರಿಸೋದು ನೇಮದ. ಪಾಠ ಹೇಳೋ ಗುರುಗಳಿಗೆ ಬೆನ್ನು ತೋರ್ಸಂಗಿಲ್ಲ, ಹೆಂಗೆ ಎದ್ದು ಹೋಗ್ಬೇಕ್ರಿ ಅನ್ಬೋದು ನೀವು. ಮತ್ತೆ ಗುರು ಕೂತಿರ್ತಾನ, ಮತ್ತು ನಾವು ಹಿಂಗೆ ಎದ್ದು ಹೋಗ್ಬೇಕು, ಹಂಗೆ ಹಿಂದಿಂದ ಹೋಗ್ಬೇಕು ನೋಡ್ಕೊತ ತಿಳ್ಕೊಂಡು ಹೋಗ್ರಿ ಬೇಕಾರೆ, ಹೊಳ್ಳಿ ಮತ್ತೆ ನಿಂತು ನಮಸ್ಕಾರ ಮಾಡಿ ಹೋಗ್ಬೇಕು. ಅದು ಪದ್ಧತಿ. ದೇವರಿಗೆ ಬೆನ್ನು ತೋರಿಸ್ಬಾರ್ದು. ಮತ್ತು ಮನ್ಯಾಗ ತೋರಿಸೋ ಪ್ರಸಂಗ ಬರ್ತದೆ, ಮತ್ತೆ ಕೈ ಮುಗಿಬೇಕು, ಇಷ್ಟ ಮತ್ತು ಪ್ರಶ್ನೆ ಇಲ್ಲ ಇದೆ. ಹಂಗೆ ಮುಖ್ಯ ಪ್ರಾಣದೇವರು ವಾಯುದೇವರು ಆ ಏನು ಅವತಾರ ಆತಲ್ಲ ಅವಾಗ ಸಣ್ಣವರಿದ್ದಾಗ ಸೂರ್ಯಾದಗತ ನಾರಾಯಣದ ಪಾಠ ಹೇಳಿಸೋಣ ಹೆಂಗೆ ಹೋಗ್ಬೇಕಂತ. ಸೂರ್ಯ ಹಿಂಗೆ ಬರಬೇಕು, ಇವ್ರು ಹಿಂದಿಂದ ಹೋಗ್ಬೇಕು ಇವರು. ಅದಕ್ಕಂತ ಆ ರೀತಿ ಅರ್ಥ ಹೇಳ್ತಾ ಇದ್ದಾರೆ. ವಕ್ತವ್ಯ ಮುಂದೆ ಗೌ, ಅದು ಗೌಹು ಶಬ್ದ. ಗೌ ಮುಂದೆ ಮತ್ತೆ ಎರಡು ಅನುಸ್ವಾರ ಬರಬೇಕು. ಕಹ ಅನ್ನ ಗೌಹು ಅಂತ ಅರ್ಥ. ಅರ್ಥ ಶಬ್ದಕ್ಕಂದರ್ಥ ವೇದಗಳಿಂದ ಗೋಚರಿಸಲ್ಪಡುವವ, ವೇದದಲ್ಲಿ ಬಂದಿರತಕ್ಕಂಥ ಮಹಾನುಭಾವ. ಮುಂದಿಂದು ಯಾವ ಹೇಳ್ತ ನೋಡ್ರಿ, ಲಾತವ್ಯ ನಾಮಕನೇ. ಇದು ನಿಮ್ಗೆ ಗೊತ್ತಾಗ್ತದೆ. ವಾದಿರಾಜ ಭಾಳ ಹೆಚ್ಚು ಅರ್ಥ ಆಗ್ತದೆ, ಹೌದಾ? ಅವನು ವಾದಿರಾಜ ಇದೇ ಗದ್ಲ ಭಾಳ ಗದ್ದಿರೋದು ನಮ್ಮಲ್ಲಿ. ಈಗೇನಲ್ಲ ಗೊತ್ತವರು ವಾದಿರಾಜರು ಲಾತವ್ಯರು ಅಂತ ಒಂದು ನಮ್ಮಲ್ಲಿ ಪರಂಪರ. ಅವರೇ ಮುಂದೆ ಯಾವ ಪದಿ ಬರ್ತಾರ? ವಾಯುಪದಿ ಬರ್ತಕ್ಕಂಥವ್ರು. ಇದನ್ನ ಕೆಲವೊಂದು ಮಾತು ಒಪ್ಪೋದಿಲ್ಲ ನಮ್ಮಲ್ಲಿ ಯಾವ್ದು ಎರಡು ಓದಿಲ್ಲಿ ನ್ಯಾಷನಲ್ ಹೇಳ್ಬಿಟ್ಟು ಎರಡು ಅಂತ ಹಿಂಗಂದಂಗೆ ಲಾತವ್ಯರು ಅಂತ ಒಂದು ಪದವಿ. ಅದು 98ನೇ ಡೆಸಿಗ್ನೇಷನ್. ಹೆಂಗೆ ಆಫೀಸ್ನ ಮೇಲಕೋತ ಹೋಗ್ತಾರಲ್ಲ, SDC FDC ಮ್ಯಾನೇಜರು, ಆಮೇಲೆ ಹೆಂಗೆ ಬರ್ತಲ್ಲ, ಹಂಗೆ ಲಾತವ್ಯ ಒಂದು ಪೋಸ್ಟ್. ಆ ಹೆಸರು ನಾವು ಲಾತವ್ಯರು ಬಂದು ಅಂದ್ರೆ ಅವರ ಮುಂದೆ ಯಾವ ಪದಿ ಬರ್ತಾರ? ವಾಯುಪದಿ ಬರ್ತಾರೆ. ವಾಯುವಿಯಲ್ಲಿ ಹೋಗ್ತಾರ, ಬ್ರಹ್ಮಪದಿ ಹೋಗ್ತಾರೆ, ಹೌದಲ್ಲ? ಆ ಲಾತವ್ಯರು ಅವ್ರು ಅನ್ಕೋತಾರೆ. ಅದೇ ಭಾಳ ಹೋರಾಟ ಇದ್ರ ಮೇಲೆ. ಭಾವಿ ಸಮೀರರು ಅಂತ ಅವ್ರಿಗೆ ಹೇಳ್ತಾರೆ. ಕೆಲವೊಂದು ಅದನ್ನು ಒಪ್ಪೋದಿಲ್ಲ, ಇರುವಲ್ಲ. ಅವ್ರ ಹಣೆ ಬಾರ ಅವ್ರಿಂದ ಹೇಳ್ತಾ ಇದ್ದಾರೆ, ಆರ್ಜಿ ಹೇಳ್ತಾರೆ. ಅದಕ್ಕೆ ಹೇಳಿ ನಿಮ್ಮನ್ನ ಲಾತವ್ಯರು, ಲಾತವ್ಯ ನಾಮಕ. ಯಾಕೆ ವಾಯುಪದ ಬರ್ತಕ್ಕಂಥ ಲಾತವ್ಯರು ಅಂತ ಅರ್ಥ. ಅದರಂತೆ ಮುಂದಿರ್ತಕ್ಕಂಥದ್ದು ಯಾರು ಹೇಳ್ರಿ? ವಾಯುನಾಮಕನೇ. 99ನೇ ಪೋಸ್ಟ್ ಇದು. 99 ಬ್ರಹ್ಮಗಳು ಸಾಧನಾ ಮಾಡಿ ಮೇಲೆ 98 ಮುಗಿದ ಮೇಲೆ ಲಾತವ್ಯರು ಏನಾಗ್ತಾರ? ವಾಯುದೇವರು ತಿಳ್ಕೊಡಿ. ಹನುಮ, ಭೀಮ, ಮಧ್ವಾಗ್ತ ಮಾಡ್ತಕ್ಕಂಥವ್ರು. ಪರಮಾತ್ಮಗ ಪ್ರಥಮಾಂಗಭೂತರು. ಇವರ ಚೀಫ್ ಮಿನಿಸ್ಟರ್, ಇವರ ಪ್ರಧಾನಮಂತ್ರಿಗಳಿವರ ಭಗವಂತ ಸಾಮ್ರಾಜ್ಯಕ್ಕೆ ಯಾರು? ವಾಯುದೇವರು ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವರು ಮುಂದೆ ಹೇಳ್ತಾ ಇದ್ದಾರೆ ಜಗದ್ಗುರುವರ್ಯ. ಯಾವ ಪದವಿ ಮುಂದಿಂದು? ಬ್ರಹ್ಮಪದವಿ. ವಾಯುದೇವರು ಮುಂದೆ ಯಾವ ಪದವಿ ಹೋಗ್ತಾರ? ಬ್ರಹ್ಮಪದವಿ ಹೋಗ್ತಾರೆ. ಅದನ್ನ ಹೇಳ್ತಾರೆ. ಸರ್ವಜೀವರಿಂದಲೂ ಭಕ್ತಿ ಜ್ಞಾನ ಪೂರ್ಣವಾಗಿರ್ತಕ್ಕಂಥ ಮಹಾನುಭಾವರು, ಬ್ರಾಹ್ಮಣಲ್ಲಿ ಬಹಳ ಪ್ರೀತಿ ಮಾಡ್ತಕ್ಕಂಥವ್ರು ಮಹಾನುಭಾವರ್ತಕ್ಕಂಥವ್ರು. ಅಷ್ಟಲ್ಲ, ಸರಸ್ವತೀಪತೇ ಅಂದ್ರಿಗೆ ನಿರ್ಣಯ ಮಾಡಿದರೆ ಮತ್ತೆ ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸರಸ್ವತೀಪತೆ, ಸರಸ್ವತಿ ಗಂಡಾಗಿರ್ತಕ್ಕಂಥ ಮಹಾನುಭಾವರು ಅವ್ರ ರುಜುಗಳು ಸಾಧನಾ ಪೂರ್ತಿ ಆದಮೇಲೆ ಏನಾಗ್ತಾರೆ? ಅವರು ಬ್ರಹ್ಮಪದವಿ ಬರ್ತಾರೆ. ಈ ಕಲ್ಪೆಲ್ಲ ಬ್ರಹ್ಮ ಪದವಿ ಆಳಿ ಅವ್ರು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಹಿಂಗೆ ಎಷ್ಟೋ ಬ್ರಹ್ಮಗಳು ಮೋಕ್ಷಕ್ಕೆ ಹೋಗ್ಬಿಟ್ಟಾವ. ಪರಮಾತ್ಮ ಕಾಲ ನಿಯಮ ಹೆಂಗೆ ವಿಚಾರ ಮಾಡ್ಯಾನ. ಮತ್ತು ಅಲ್ಲಿ ಯಾರು ಬರ್ತಾರೆ? ಅವಾಗ ವಾಯುದೇವರು ಬರ್ತಾರೆ. ವಾಯುಪದಿಗೆ ಯಾರು ಬರ್ತಾರೆ? ಲಾತವ್ಯರು ಬರ್ತಾರೆ. ಇಷ್ಟು ವೈಶಿಷ್ಟ್ಯ, ಇಷ್ಟು ಯಾರು ಸಿದ್ಧಿಗೆ ಏನಾಗಿದ್ದೆವು? ರುಜುಗಳು ಒಂದು 8-10 ನುಡಿಗಳಾಗಿ ಹೋದ. ಇವ್ನು ಅನ್ಕೊಂಡ್ಬಿಟ್ರೆ ದಿನ ಏನು ಬಾಯಿ ಶುದ್ಧ ಆಗುತ್ತೆ ಬಿಡು, ಏನು ಮಹಾನುಭಾವ ಸಾಧನ ಆಗ್ತಾರೆ ಗೊತ್ತಾ? ಇವ್ನು ಅನ್ಲಿಕ್ಕಿಲ್ಲ ಹೆಂಗಾರ ಮಾಡಿ ದಿನ ಇಷ್ಟು ಸಂಘ. ಮತ್ತು ಮಂದಿ ಅಂತರ್ಲಿ ಕೇಳಬೇಡ್ರಿ, ನೀವು ನಾನು ತಿರೋದನ್ನ ಕೇಳಬೇಡ್ರಿ. ಮತ್ತೆ ಸತ್ಯಲ್ಲ ಅಂದ್ರೆ ಎನ್ಲಿಕ್ಕೆ ಸಾಧನ ದಾಸರು ಹೆಂಗೆ ಹಾದಿ ಮಾಡಿಕೊಟ್ಟಾರ ಅಂತ ಹೇಳ್ತಾ ಇದ್ದಾರೆ ಕುಂತಂತ್ರ ಮಹಾನುಭಾವ. ಇದನ್ನ ಹೇಳ್ತಾ ಇದ್ದಾರೆ. ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವರ ಶ್ರೀ ಮನೋರಮನು ಅವರು ಅಂದ್ ಬಿಡಿಸೋದ. ಶ್ರೀ ಮನೋರಮನು ಅವರು ಬೇಡಿದ ಕಾಮಿತಾರ್ಥಗಳನ್ನಿತ್ತು ತನ್ನ ತ್ರಿಧಾಮದೊಳಗೆ ಅನುದಿನದಲ್ಲಿ ಇಟ್ಟು ಆನಂದ ಪಡಿಸುವನು. ಹಿಂಗೋದು ಕ್ರಮ ಒಂದು, ಹಂಗೆ ಓದೋ ಕ್ರಮ ಒಂದು. ನಿಮ್ಮ ಪಾರಾಯಣ ಮಾಡ್ತಾ ಹಂಗೆ ಓದ್ಕೋಬೋದು. ತಿಳ್ಕೊಬೇಕಾದ್ರೆ ಹಿಂಗೆ ಓದ್ಬೇಕು ಇಷ್ಟ ನೋಡ್ರಿ. ಇಷ್ಟ ಹೇಳಿದ್ರೆ ಈಗ ಇವು ಹೆಸರು ಎಲ್ಲಿವೆಲ್ಲ ಇವು ಅಂತಾರ. ಜಗನ್ನಾಥ ನಾ ಹೇಳಿಲ್ಲ ಅಂತಾರ. ವಾಮನ ಪುರಾಣ ಇರ್ತಕ್ಕಂಥದ್ದು ಅಲ್ಲಿ ಮೊನ್ನೆ ಹೇಳಿ ನಿಮ್ಮನ್ನ ಹೇಳಿದ ಅಂತ ಅರ್ಥ. ಈ ಮಹಾತ್ಮರ ಪರಮ ಮಂಗಳನಾಮ. ಮಹಾತ್ಮರು ಯಾರವರು? ಋಷಿಗಳು. ಮಂಗಳನಾಮನ ಸಂಪ್ರೀತಿ ಪೂರ್ವಕ ಹೆಂಗೆ ಉಪಾಸನೆ ಮಾಡೋಕಂತ? ಪ್ರೀತಿಯಿಂದ ನಮಗಂತ ಅರ್ಥ. ಮಂತ್ರೋಚ್ಚಾರಣೆ ಮಾಡೋ ಹೊತ್ತಿನಾಗ ಆ ಮಂತ್ರ ಬಾಯಿಂದ ಬರ್ತಾವಲ್ಲ,
ಸಣ್ಣಂದಿರ್ತ ಹುಡುಗಿಗೆ ಹಾಕಿ ಬಿಡ್ಬೇಕದ. ಭಕ್ತಿಯಿಂದ ಆದಷ್ಟು ತಿಳ್ಕೊಂಡಲ್ಲಿ ಕಲಿಬೇಕದ. ಹಂಗೆ ಉದಾಹರಣೆ ಹೇಳ್ತೇನೆ ನಾನು. ನಮ್ಮ ಲಕ್ಷ್ಮೀಶ್ವರದಾಗ ಒಬ್ಬರಿದ್ರು, ಅಗ್ರಿ ಊರಿಗೆ ಹಿರಿಯರು ಅವರು, ಎಲ್ಲರೂ ಗೌರವ ಕೊಡ್ತಿದ್ರು. ಅವ್ರು ಅಷ್ಟೊತ್ತಿಗೆ ಬರ್ತಿದ್ರು. ಅವ್ರು ಮಟ್ಟ ಕಾಲೆ ಅತಿ ಯಾರನಾಗ ಅಷ್ಟೊತ್ತಿಗೆ ಕೊಡ್ತಿದ್ರು. ಇಡೀ ರಾಯರ ಸ್ತೋತ್ರ ಶಿರ್ಸಿಟ್ಟೆ ಅಂತಿದ್ರು. ಅವ್ರ ಜೀವನದಾಗ ನಕ್ಕೇ ಇಲ್ಲ. ಅವ್ರು ಹೆಣ್ಣು ಚಾಸ್ತಿ ಅವ್ರು ಹೇಳ್ತಾರ ಮುಂದೆ, ನಮ್ಮ ಮಂದಿ ನಕ್ಕದ್ ನಾನು ನೋಡಿಲ್ಲ ಅಂತಿದ್ರು. ಯಾವಾಗೂ ನಕ್ಕಿಲಿ ಬ್ರಾಹ್ಮಣ ಅಂತಿದ್ರು. ಸಿಟ್ಟು, ಕಾಯಂ ಸಿಟ್ಟು. ಈ ಪೂರ್ಣ ಬೋಧ ಗುರುದಿತ್ತ ಪ್ರಯೋಗದೀಪಾರ ರಾಯರು ಓಡಬೇಕು ಇಲ್ಲ ಹಿಂಗೆ ಅಂತಿದ್ರು. ಕಡ್ದಾಗ ಹಿಂಗೆ ಅಂದ್ರೆ ಗೊತ್ತವ್ರು. ಆ ದೇವ್ರ ಕೊಟ್ಟಿದ್ದ ಎಲ್ಲ ಇದ್ದಾನೆ ಕೊಪ್ಪಳ ಬಳಿ ಒಳಗೆ. ಅವ್ರು ಹಿರಿಯರಿದ್ರು, ವಕೀಲರು ನೋಡಿದ್ರಿ ನೀವು, ಹೌದಲ್ಲ? ಅವ್ರು ಹಿರಿಯರು ಇಡೀ ಸಾಯಿಸ್ತದ ಶಿಟ್ಟಿಲೆ ಅನ್ನೋದು ಅದನ್ನು. ಹಂಗೆ ಶಿಟ್ಲೆ ಅವಸರಲೆ ನಾವು ಅಂತಕ್ಕಂಥಲ್ಲ. ಭಕ್ತಿಯಿಂದ ಪರಮಾತ್ಮ ಇದ್ದಂತ ತಿಳ್ಕೊಂಡು ಅನುಸಂಧಾನ ಪೂರ್ವಕ ರೀತಿದೆ. ಹಂಗೆ ಉದಾಹರಣೆ ಹೇಳಿದೆ ನಾನು. ಹಿಂದಿದ್ರು ಇರ್ತಾರೆ ಮಹಾನುಭಾವ ವಿಷ್ಣು ಸಹಸ್ರನಾಮ ಶಿಟ್ಲೆ ಅನ್ನೋದು ಅದನ್ನು ಹೇಳ್ತಿಲ್ಲ ಅಂತ. ಸಂಪ್ರೀತಿಪೂರ್ವಕ ನಿತ್ಯ ಸ್ಮರಿಸುವರ, ಮತ್ತೆ ಹೇಳಿದ್ರಲ್ಲಿ ನಿತ್ಯ ಸ್ಮರಿಸುವರ ಸಾಧನ ಹೇಳ್ಕೊಡ್ತಾರೆ ಮಹಾನುಭಾವ. ಇವ್ರಿಗೇನಾಗ್ತದೆ? ಶ್ರೀ ಮನೋರಮ ಯಾರವ? ಪರಮಾತ್ಮ. ಅವರು ಬೇಡಿದ ಕಾಮಿತಾರ್ಥಗಳ ಅರ್ಥ ಆಗ್ತಲ್ಲ. ಏನು ಅಪೇಕ್ಷೆ ಮಾಡ್ತಾರ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನ, ಬುದ್ಧಿ, ವೈರಾಗ್ಯ, ಸದ್ಬುದ್ಧಿ ಎಲ್ಲ ಕೊಡ್ತಕ್ಕಂಥ ಮಹಾನುಭಾವ. ಇಟ್ಟು ಕೊಟ್ಟು ಅಷ್ಟ ಅಲ್ಲ, ಇಟ್ಟು ಕೊಟ್ಟು ತನ್ನ ತ್ರಿಧಾಮ ಯಾವ್ಯಾವು? ಶ್ವೇತದ್ವೀಪ 3 ದಿವಸ ಎಲ್ಲಿ ಬೇಕು ಅಲ್ಲಿ ಕಳ್ಸ್ಕೊಡ್ತಾನೆ. ದೊಡ್ಡ ದೊಡ್ಡ ಮನೆಗಳವೆಲ್ಲ 5 ಸ್ಟಾರ್ ಹೋಟೆಲಲ್ಲಿ ಮತ್ತೆ ತ್ರಿಧಾಮಗಳು ಅಂತ ಅರ್ಥ. ಅಲ್ಲಿ ಸಿಗದೇತು ಅಲ್ಲಿ ಸಿಗಬೇಕು. ತ್ರಿಧಾಮ ಶಬ್ದ 3 ಅಂದ್ರೆ 3 ಅಂತ ಅರ್ಥ. ತ್ರಿಧಾಮಗಳು ಇರ್ತಿ ಭಾರಿ ಚಂದದಾಗ ಹೆಂಗೆ ಹೊಲಿಸ್ಬೇಕಾದ್ರೆ ಒಳ್ಳೆ ಭಾಳ ನೀವು ಹೇಳ್ತಾರೆ. ಉದಾಹರಣೆಗೆ ಪರಮಾತ್ಮ ವೈಕುಂಠ, ಶಿವದ್ವೀಪ, ಅನಂತಾಸನ ಇಟ್ಟು ಆನಂದ ಪಡಿಸುವನು. ಪರಮಾತ್ಮ ಸ್ವಸ್ವರೂಪ ಯೋಗ್ಯತೆ ಆನಂದ ಕೊಡ್ತಕ್ಕಂಥ ಮಹಾನುಭಾವ. ಇಂಥವರಿಗೆ ಬರೀ ಹೆಸರು ಅಂದ್ರೆ ಸಾಕು ಅನ್ಸದಲ್ಲ. ಅರ್ಥ ತಿಳ್ಕೊಂಡು ನಿಪುಣ ಇರ್ತಕ್ಕಂಥದ್ದು. ಎಷ್ಟು ಉಪಾಯ ಕೊಡ್ತಾರೆ ಬೇಕಾದಷ್ಟು. ತದುಕ್ತಂ ವಾಮನ ಪುರಾಣೆ, ಭಾಳ ಅರ್ಥ ಹೇಳ್ತಾ ಇದ್ದಾರೆ. ತದುಕ್ತಂ ವಾಮನ ಪುರಾಣ ತಿಳ್ಕೊಂಡು ಎಷ್ಟು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ ನೋಡ್ರಿ. ಸೇವ್ಯ ಸುಭಾವ್ಯ ಸ್ವರ್ಗವ್ಯ ಇತಿ ತತ್ಶತಕಂ. ನಾ ನೇರವಾಗಿ ವಾಮನ ಪುರಾಣ ಹೇಳಿಕತ್ತೀನಿ ಮನ ತಿಳ್ಕೊಡ್ರಿ. ಇತಿ ತತ್ ಶತಕಂ ಅಂದ್ರೆ ಎಷ್ಟಾಯ್ತು? 100 ಶತಕ. ಇತಿ ಶತಕಂ ನಾಮ ರುಜೂನಾಂ ಯಹ ಪಠೇತ್. ಅರ್ಥ ಆಗ್ತಲ್ಲ? ಯಹ ಪಠೇತ್ ಯಾರ್ತಾರಲ್ಲ ತೈಹಿ ದತ್ತಾಂ ಕೊಡ್ತಾನಂತ. ಏನೇನ? ಪದವೀಂ ಯಾತಿಂ ವಾಸುದೇವಾಭಿಕ್ಷತಾಮಿತಿ ಅಂತ ಕೊನೆ ಶ್ಲೋಕ ಉದ್ಯಮ ವಾಮನ ಕೂಡ ಹೇಳ್ತಕ್ಕಂಥ ಮಾತನ್ನು ಅದಾದ್ರೆ ಹೆಂಗೆ ಕೊಟ್ಟಾರ ನಮ್ಗೆ, ಅದು ಭಾಷಾಂತರ ಮಾಡಿಕೊಟ್ರು. ಇಷ್ಟು ವೈಶಿಷ್ಟ್ಯ ಅಂತೂ. ಒಂದು 100 ನಾಮಗಳನ್ನ 100 ಹೆಸರು ಕೇಳೋ ಭಾಗ್ಯ ನಮಗೆ ಅದನ್ನು ತಿಳ್ಕೊಳ್ಳೋದನ್ನ ಹೆಸರ್ತಕ್ಕಂಥದ್ದು. ಇಷ್ಟು ಎಲ್ಲ ನೋಡಿ ಶಾಸ್ತ್ರದ ವಿಷಯ ಎಲ್ಲ ಕೂಡ ಇದು. ಇಷ್ಟು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದಾಸರು ಅಂತಃಕರಣ ಮಾಡಿ ತಮ್ಮ ಶಿಷ್ಯನಿಗೆ ಅನುಕೂಲ ಮಾಡಿಕೊಡ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ ಮುಂದಂತರ ಮಹಾನುಭಾವ. ಈ ಸಮೀರಗೆ 100 ಜನುಮ ಮಹಾಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದಲೇ ಐದುವನು. ಹಂಗ ಪ್ರಲಾಸವಿಲ್ಲದಲೇ ಐದುವನು. ಏನನ್ನ? ಲೋಕಾಧಿಪತ್ಯವನು. ಏನ ಡಿಫಿಕಲ್ಟಿ ಅಲ್ಲ, ಹಗರದಲ್ಲ ಡಿಫಿಕಲ್ಟ್ ಇಲ್ಲಿ ಲೋಕಾಧಿಪತ್ಯವ. ಭೂಸುರನ ಉದಾಹರಣೆ ಕೊಡ್ತಾರೆ, ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕೇಳ್ಬೋದು ನೀವು ಹೆಂಗೆ ಕೊಡ್ತಾನೆ ಅವ ಅಂತ ತಿಳ್ಕೊಂಡು. ಇಲ್ಲಿ ನೋಡ್ರಿ ಅಂದ್ರೆ ದಾಸ ಭೂಸುರನ ಒಪ್ಪಿಡಿ ಅವಲಿಗೆ. ಅವಲು ಅಂದ್ರೆ ಅವಲಕ್ಕಿ, ಒಪ್ಪಿಡಿ ಒಂದು ಹಿಡಿ ಒಪ್ಪಿಡಿ ಅಂದ್ರೆ ಒಪ್ಪಿಡಿ ಅವಲಿಗೆ. ವಿಶೇಷ ಸೌಖ್ಯವನಿತ್ತ ದಾತನ ದಾಸವರಿಯನು ಲೋಕಪತಿ ಎನಿಸುವುದೇನು ಅಕ್ಷರವೇ. ಪರಮಾತ್ಮ ಹೇಳ್ತಾ ಇದ್ದಾರೆ. ಹೀಗೆ ಈ ಸಮೀರಗೆ ವಾಯುದೇವರಿಗೆ 100 ಜನ್ಮ ಮಹಾಸುಖ. 100 ಜನ್ಮ ಕೂಡ ಅವರಿಗೆ ಎಂದೂ ಕೂಡ ದುಃಖ ಇಲ್ಲ. ವಾಯುದೇವರಿಗೆ ದುಃಖ ಅನ್ನೋದು ಎಲ್ಲಿ ಬರ್ಲಿಕ್ಕೆ ಸಾಧ್ಯನೇ ತಿಳ್ಕೊಡ್ರಿ ಮಗ. ಯಾರು ಕಟ್ಲಿ ಹೊಡ್ಲಿ ಅವ್ರಿಗೆ ಏನಾಗೋದು ಅಲ್ಲ. ಇನ್ನೊಂದು ತಿಳ್ಕೊಡ್ರಿ, ಈ ಹವ ಯಾರು ಕಟ್ಲಿಕ್ಕೆ ಸಾಧ್ಯ ಅದನ? ವಾಯುದೇವ ಹವ ಮತ್ತು ಯಾಕೆ ಕಟ್ಟಪ್ಪ ನೋಡು ಅಂತ ಹೆಂಗೆ ಕಟ್ಲಿಕ್ಕೆ ಸಾಧ್ಯ ಅಂತ ಮಾನವ ವಾಯುದೇವರು. ಒಂದನೇದು. ಎರಡನೇದು ಮಹಾಸುಖ ಪ್ರಾರಬ್ಧ ಭೋಗ. ತಮ್ಮದೆಲ್ಲ ಏನು ಭೋಗಿರ್ತ ಅಷ್ಟು ಅನುಭವಿಸ್ತಕ್ಕಂಥ ಮಹಾನುಭಾವರು. ಹೆಂಗೆ? ಪ್ರಯಾಸವಿಲ್ಲದೆ ಐದುವನು. ಭಾಳ ಪಿಚಾಡಬೇಕಾಗಿಲ್ಲ ವಾಯುದೇವರಿಗೆ, ಸಹಜ ಬಂದ್ಬಿಡ್ತದೆ ಅವರಿಗೆ. ಯಾರಿಗೆ? ಮುಖ್ಯ ಪ್ರಾಣದೇವರಿಗೆ. ಈ ದುಃಖ ಇಲ್ಲ, ನಿರ್ದುಃಖ ಇರ್ತಕ್ಕಂಥದ್ದು ಒಂದು ಸುಖಭೋಗ ಆರಾಮ್ ಬರ್ತದೆ. ಏನು ಬರ್ತದೆ? ಲೋಕಾಧಿಪತ್ಯವನು. ಲೋಕಕ್ಕೆ ಅಧಿಪತಿ ಸರ್ವ ಜೀವೋತ್ತಮರು ಯಾರು? ವಾಯುದೇವರು. ಲೋಕಾಧಿಪತ್ಯ, ಲೋಕಾಧಿಪತಿ ಅವರೇ. ಪರಮಾತ್ಮನ ಅಂಗ ಖರೆ, ಪರಮಾತ್ಮನ ಶಿಷ್ಯಂದ್ರಾಗಿಂತ ಅರ್ಥ. ಮತ್ತು ಅವನ ಪರಮಾತ್ಮ ಸರಿಸಿಂತಲ್ಲ ಮತ್ತಲ್ಲ, ಅವನ ಆಜ್ಞೆ ಮೇರೆಗೆ ಲೋಕಾಧಿಪತ್ಯವನು.
ನೀವು ಕೇಳ್ತೀವಿ ಅಂತ ಗೊತ್ತು ದಾಸರಿಗೆ. ಅದು ಹೆಂಗೆ ಕೊಡ್ತಾನೆ ರೀ ತಿಳ್ಕೊಂಡು ನೋಡ್ರಿ ಇಲ್ಲಿ ಅಂತ ದಾಸ ಉದಾಹರಣೆ ಕೊಡ್ತಾರ. ಭೂಸುರ ಯಾರು ಗೊತ್ತಾತ ನಿಮಗೆ? ಮುಂದೇನದ ಅಲ್ಲಿ ಒಪ್ಪಿಡಿ ಅವಲಿಗೆ ಕೊಟ್ಟವ ಯಾವವ ಅವನ. ಆ ಶಬ್ದಕ್ಕೆ ಅರ್ಥ ಭೂಸುರ ಶಬ್ದಕ್ಕೆ ಸುಧಾಮ ಅಂತ ಅರ್ಥ. ಅಲ್ಲಿ ಭೂಸುರನ ಸುಧಾಮನ ಅನ್ಕೋಬಹುದು, ಗೊತ್ತಾಗ್ತದೆ. ಒಪ್ಪಿಡಿ ಅವಲಿಗೆ ಏನು ಕೊಟ್ಟಿದ್ದವ? ಜಿಲೇಬಿ ಇಲ್ಲ, ಪೇಡೆ ಇಲ್ಲ, ಏನೇನೇನು ಇಲ್ಲ, ಒಂದು ಹಿಡಿ. ಇದು 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 ಅವನ ಒಬ್ಬಗ ಸಾಧ್ಯ ತಿಳ್ಕೊಡು. ಭಾಳ ಅರ್ಥವಿರ್ತಕ್ಕಂಥ ಮಾತು. ಅದು ಯಾವ ಹೆಂಗೆ ಒಪ್ಪಿಡಿ ಕೊಟ್ಟ, ಒಂದು ಹಿಡಿ ಹೆಂಗೆ ಕೊಟ್ಟ ಅಂತ ಕೇಳಿದ್ರೆ ಯಾರು ಮುಖ್ಯ ಸುಧಾಮ ಅಂತ ಕೇಳಿದ್ರೆ ಹೆಂಡ್ತಿ ಒತ್ತಾಯ ಮಾಡಿದ್ಲು, ಹೋಗ್ಯಾರ ಬರೀ ದಷ್ಟ ತೊಗೊಂಬರಿ ದೇವ್ರದ್ದು, ಹೋಗಿ ನೀನು ಕೇಳಬೇಡ್ರಿ, ನೀವು ಕೇಳೋ ಸ್ವಭಾವ ಅಲ್ಲ. ಇಲ್ಲ ನಾನು ಹೋಗೋದಿಲ್ಲ ಅಂತ. ದೇವ್ರಿಗೆ ಗೊತ್ತಿಲ್ಲ ನನಗೆ ಏನು ಹೆಂಗಿದ್ದೇನೋ. ನಾವು ಪ್ರಯತ್ನ ಮಾಡ್ಕೋತ ಎಂತ ನಿಷ್ಕಾಮ ಭಕ್ತಿ ಮಹಾನುಭಾವ ಇಟ್ಟಂಗೆ ಇಡುವೇನೋ ಹರಿ ಅಂದಂಗೆ ಏನು ಕೊಟ್ಟರು ನಭೋಸ್ತೀನಿ ತಿಳ್ಕೊಂಡು ಅತಿ ಹೆಂಡತಿ ಗಂಟು ಬಿದ್ದು ನೋಡ್ರಿ. ಹೆಂಡತಿ ಒತ್ತಾಯಕ್ಕೆ ಹೋದ. ಇವ್ರು ಅಂದರು ಏನರ ಒಯ್ಬೇಕಲ್ಲ ಅವಾಗ ಅಂದರು. ದೇವ್ರದಷ್ಟಕ್ಕೆ ಹಾಗೆ ಹೋಗಂಗಿಲ್ಲ, ರೊಕ್ಕ ತೊಗೊಂಡು ಮುಂದೆ ಮೇಲೆ ಮತ್ತೆ ಹೂ ತುಳಸಿ ಹೌದಾ, ಅಥವಾ ಮನ್ಯಾಗ ಹಾಕಿರ್ತಾವು ಬತ್ತಿ ಏನಾದರೂ ತೊಗೊಂಡು ಹೋಗ್ಬೇಕು ನೇಮ ದೇವ್ರಷ್ಟಕ್ಕೆ ಹೋಗೋ ಹೊತ್ನಾಗ. ಇವ ಅಂದಾನ ಕೃಷ್ಣ ಸಾಕ್ಷಾತ್ ಕೃಷ್ಣ, ಅವ ಕಲ್ ದೇವ್ರಲ್ಲ ಅವ. ಅಲ್ಲಿ ಹೊಂಟೇನೆ ಏನು ತೊಗೊಂಡು ಹೋಲಿ ಅಂದ. ಈ ಮನ್ಯಾಗ ಏನು ಇಲ್ಲೇ ಇಲ್ಲ, ಸುಧಾವನ ಮನೆ ಹಿಂಗೆಲ್ಲ ಹಿಂದಕ್ಕೆಲ್ಲ ಅಂತಿದ್ರು. ಹಂಗೆ ನಿಮ್ಮ ಕಾಲಕ್ಕೆಲ್ಲ ನಿಮ್ಮ ಕಾಲಕ್ಕೆಲ್ಲ ಅವೆಲ್ಲ ನೌಕರದ ಮನ್ಯಾಗ ಕಡಿವಾರ ಅಂದ್ರೆ ಸುಧಾಮ ಮನೆ ಅಂತೇನು. ನಿಮ್ಮ ಅಪ್ಪನ ಕಾಲಕ್ಕೆ ನಮ್ಮ ಕಾಲಕ್ಕೆಲ್ಲ ಸಣ್ಣ ಪಗಾರ 100-200 ಅನುಭವಿಸ್ ನಾವೆಲ್ಲ ಹೌದಾ. ಈ ಏನು ಪಗಾರ ಏನು ತಾರೀಗ ನಾವು ಹೊತ್ತಿರ್ತಿದ್ದೆ. ಅದಕ್ಕಂತ ಸುಧಾಮ ಏನಿಲ್ಲ ಮನ್ಯಾಗ. ಹೆಂಡತಿ ಹೇಳಿ ಉಪಾಯನ ಅಂತ ಹೆಸರು ಅದಕ್ಕೆ. ಏನ ಕಟ್ಟಿಕೊಡು ಅಂತ ಕೇಳಿದ. ಏನು ಕೊಡು ಹೆಣ್ಮಗಳಕ್ಕೆ? ಮನೆಯೆಲ್ಲ ಹುಡುಕಿದ್ಲು. ಯಾವುದೋ ಮೂಲ್ಯಾಗ ಯಾರೋ ಕೊಟ್ಟು ಅವಲಕ್ಕಿ ಬಿದ್ದಿದ್ವು ಅಲ್ಲಿ. ಅವು ಕಿಗ್ಗರ ನಾಮ ಸಂವತ್ಸರದ ಅವಲಕ್ಕಿ ಅವು. ಅದನ್ನು ಬಟ್ಟೆ ಹಾಕಿಟ್ಟಿದ್ದಕ್ಕೆ ಅದು ಎಂಥದ್ದು ಹರಕ ಬಟ್ಟೆ. ಮನ್ಯಾಗ ಬಟ್ಟಿಲೇ ಇಲ್ಲ ಮನೆ ಒಳಗೆ. ಆ ಬಟ್ಟೆ 100 ತೂತು. ಅದಕ್ಕೆ ಚೇಲ ಅಂತ ಹೆಸರು ಅದಕ್ಕೆ. ಕುಚೇಲ ಕುತ್ಸಿತ ಚೇಲ ಅಂತ ಅರ್ಥ. ಕಟ್ಟಿಕೊಂಡು ತೊಗೊಂಡು ಹೋದ. ಅಲ್ಲಿ ನೋಡ್ದ ಹೋಗಿ ಅವನ ಅರಮನೆ ಏನು, ಅಲ್ಲಿ ಅವಲಕ್ಕಿ ಏನು, ಅಲ್ಲಿ ಊಟ ಏನು, ಆ ಸಮಾರಂಭ ಏನು ಕೃಷ್ಣ ಮನೆಯೊಳಗೆ. ಇದನ್ನ ಹೆಂಗೆ ಕೊಡ್ಬೇಕವ? 3ನ ಹಂಗೆ ಮುಚ್ಚಿಟ್ಟು ನೋಡೋಣ ಕೊಟ್ಟೇ ಇಲ್ಲವ ಅದನ್ನ ಅಂತ ಹೆದ್ರೆ ಪಾಪ ಕೃಷ್ಣ ಏನು ಕೊಡೋದು ಅಂತ. ಕೃಷ್ಣ ಹೇಳಿದ ಏನೋ ಕೊಡು, ಏನೋ ತಂದಿ ಕೊಡೋ ಏನಂದ. ನಿಂದೇನು ಭಾಳ ಶಾಣಕ್ಕಿದ್ದ ಹಂಗೆ ಕಳಿಸೋಲಕ್ಕೆ. ಇಲ್ಲಿ ಏನಿಲ್ಲ ಸ್ವಾಮಿ ಅಂದ. ಕಸ್ಕೊಂಡ ಕೃಷ್ಣ. ಭಗವಂತ ಎಷ್ಟು ಅನುಗ್ರಹ ಮಾಡ್ತದೆ. ಒಪ್ಪಿಡಿ ಅವಲಕ್ಕಿ ಪಕ್ಕ ಮುಕ್ಕಿದ ಕೃಷ್ಣ ಅದನ್ನು. ಮನೆ ಬೈಲಿ ಹೇಳ್ತಾರೆ ಹೆಂಡಂದ್ರಲ್ಲ ಉರ್ಪಿಣಿ ಸತ್ಯಭಾಮ ಏನು ಆಸೆ ಮಾಡಿ ಹೇಳ್ತೀರಿ ಮಂದಿ ಒಳಗೆ, ಏನು ತಿಂತೀರಿ ಏನು ತಾನ ಅವು ಏನು ಅವಲಕ್ಕಿ ಹೋಗಿ ಅದಕ್ಕೆ ಕಪ್ಪಾಗಿ ಹೋಗಿ ಎಲ್ಲ ಅವಲಕ್ಕಿ ಮನ್ಯಾಗ ಹೋಗಿ ಹಿಟ್ಟ ಅವಲಕ್ಕಿ ಕುಟ್ಟ ಅವಲಕ್ಕಿ ಬೆಲ್ಲ ಹಿಟ್ಟವು ಎಲ್ಲ ಅವಲಕ್ಕಿ ಒಟ್ಟಿವಿ ತಿನ್ವಲ್ರಿ ನೀವು. ಅದ್ರ ಅವಲಕ್ಕಿ ಈ ಅವಲಕ್ಕಿ ತಿಂತಿರಲ್ಲ. ಕರೆದ ರುಕ್ಮಿಣಿ ಸತ್ಯಭಾಮ ಒಂದೊಂದು ಕಾಳು ನೋಡಿ ಎಷ್ಟು ಭಕ್ತಿ ಅದಿದ್ರಾಗ ಅಂದ ಭಗವಂತ. ಇದು ಅರ್ಪಣಾ ತಿಳ್ಕೊಡು. ದೇವ್ರಿಗೆ ಎಂತ ಕೊಟ್ಟದನ್ನು ಕೈಕೊಂಬ ರಕ್ಷಣ ಹೌದಾ. ಹಿಂದೆ ಬಿಟ್ಟಗಲ್ಲ ತನ್ನವರ ಇಂಥ ಪರಮಾತ್ಮ ಇಷ್ಟು ಅನುಗ್ರಹ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಅಪ್ರಹೆಚ್ಚತಿ. ಮಂತ್ರಾಲಯ ಸ್ವಾಮಿ ಪೂರ್ವಾಶ್ರಮದಾಗ ಏನೇನು ಇಲ್ಲ ಮನೆಯೊಳಗೆ. ದರಿದ್ರ ತಾಂಡವ. ಮೈ ಮಾರಿ ಮೇಲೆ ಒಳ್ಳೆ ಲಕ್ಷಣ. ಶಾಸ್ತ್ರ ಓದಿದ್ದೆಲ್ಲಿ ಹೋಗ್ಬೇಕು. ಪೂಜೆ ಕೂತ್ಕೊಂಡ್ರು. ಮನ್ಯಾಗ ಪೂಜೆ ಮಾಡ್ಕೊಂಡು ಮತ್ತೆ ಏನೇ ಕೃಷ್ಣ ನೀವಿದ್ಯಾ ಅಂದ್ರವರು. ಏನು ನೀವಿದ್ದೆ ಮನ್ಯಾಗ ಸರಸ್ವತಿ ಬರ ಕತ್ಕೊಂಡು ಕೃಷ್ಣ ಕೂತ್ಕೊಂಡ್ಬಿಟ್ಟಾಳ. ಕೂತ್ಬಿಟ್ಟ ಒಳಗಲ್ಲ ಅವರು ಪೂಜೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಾರ. ತಲೆ ಮೇಲೆ ಕೈಯಾಗ ಕೂಸದ. ಯಾರವರು? ಲಕ್ಷ್ಮೀನಾರಾಯಣ. ಪೂರ್ವಾಸವಾಗ ಪಾಪ ಕೂಸಳ್ಳಿಗೆ ಹತ್ತದ. ಏನು ಆ ಹುಡುಗಿ ಹಿಟ್ಟು ನೀರು ಕೊಡ್ಬೇಕಂದ್ರೆ ಮನ್ಯಾಗ ಹಿಟ್ಟು ಇಲ್ಲ ನೀರು ಇಲ್ಲ ಮನೆ ಒಳಗೆ. ಅಧೈರ್ಯ ಆಗಲ್ಲ. ಒಂದು ಥಲಿ ನೀರಿಟ್ಟು ತುಳಸಿ ಹಾಕಿದ್ರು. ಕೃಷ್ಣಾರ್ಪಣ ಅಂದ್ರೆ ಭಗವಂತ ಕುಡಿದವ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ವಿಷಯ ತಿಳ್ಕೊಂಡಾರ. ಸ್ವಾಮಿ ನೀನು ಕೊಡೋ ಗೊತ್ತ ನಿಮಗೆ? ಅದೈನ್ಯಂ ದೇಹ ದಾಢ್ಯಂಶ ಪಾದಾಂಬುಜ ಸತ್ರತಿ. ಏನು ಕೊಡ ಅದೈನ್ಯ ಯಾರನ್ನು ಬೇಡದ ಮಾಡ. ನನಗೆ ದೇಹ ದಾಢ್ಯ, ದೇಹ ಬಿಡ್ತೋ ಕೊಡು ಅಭ್ಯಾಸ ಮಾಡಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ. ಪಾದಾಂಬುಜ ಸತ್ರತಿ ನಿನ್ನ ಭಕ್ತಿ ಕೊಟ್ಟರೆ ಸಾಕದಾಗ. ಇಂಥ ಮಹಾನುಭಾವರು ಅವ್ರ ಹೆಸರು ಹೇಳಿದ್ರೆ ರಾಜಾಯತೆ ರಿಕ್ತ ರಾಘವೇಂದ್ರ ತಮಾಸ್ತೆ. ಏನಿರ್ಬೇಕು ವಿಚಾರ ಮಾಡ್ರಿ ಇದನ್ನ. ಅದಕ್ಕಂತ ಇಲ್ಲ ನೋಡ್ರಿ. ದಾತನ ಒಪ್ಪಿಡಿ ಅವಲಕ್ಕಿ ಏನು ಕೊಟ್ಟ, ಅವನೇ ಮಾಡಿದ. ವಿಶೇಷ ಸೌಖ್ಯವನಿತ್ತ ಯಾವ? ಪರಮಾತ್ಮ. ಯಾರಿಗೆ? ಕುಶೇಲಗೆ ವಿಶೇಷ ಸೌಖ್ಯ. ಹೊಳ್ಳಿ ಬಂದು ನೋಡ್ತಾನ. ಅದ್ರ ಒಂದು ನಮೂನಿ ಮಾಯಾ ಬಜರಾದಂಗೆ. ಏನು ಮನಿ ಅದು ಏನು ತಾನ. ಹೆಂಡತಿ ಹುಡ್ಕೋತ ಬಂದ್ಲು. ಕೈಯ ಬೆಳ್ಳಿ ಸುಳ್ಳು ಹಿಡ್ಕೊಂಡ್ಬಿಟ್ರ. ಅಡುಗೆ ಮಾಡಿ ಹಿತ ದೊಡ್ಡ ಸಿರಿ ಉಟ್ರ. ಮೈ ತುಂಬ ಬಂಗಾರ. ಬರ್ರಿ ಈ ಲಘು ಬರ್ರಿ 3-4 ಇಲ್ಲ ಮಂದಿ ಅಡುಗೆ ಮಾಡಿ ಬರ್ರಿ ನೋಡ್ಲಿಕ್ಕೆ ನಾವು ಕರ್ಮನ ಅಂತ ಮಹಾರಾಯ ಏನು ದಿವ್ಯಪ್ಪ ನಿನ್ನ ಈ ಅನುಭವ ಆತ್ ನೋಡ್ರಿ ಅವಾಗ. ಹೌದಲ್ಲ.
ಅಂತ ಹೇಳ್ತಾರೆ. ಆ ರೀತಿಯಾಗಿ ದಾತನ ಇಂಥವ್ ಕೊಟ್ಟವಾಗ ಸೌಖ್ಯವನಿತ್ತ ಅಲ್ಲಿ ಮುಗಿತದು. ದಾತನ ದಾಸವರ್ಯನು, ದಾತನ ಭಗವಂತ, ಅವನ್ನ ದಾಸವರ್ಯ. ಯಾರು ದಾಸವರ್ಯ? ಯಾರಿಗಿಲ್ಲಿ ಮುಖ್ಯ ಪ್ರಾಣದೇವರು. ಅವ್ರಿಗೆ ಲೋಕಪತಿ ಎನಿಸುವುದು ಏನು ಅಕ್ಷರವೇ. ಇಷ್ಟು ಸೇವಾ ಮಾಡಿರ್ತಕ್ಕಂಥ ವಾಯುದೇವರಿಗೆ ಅಸಾಮಾನ್ಯ ಲೋಕಪತಿ ಕೊಡ್ತಾನೆ. ಮತ್ತವ ಒಂದು ಹಿಡಿ ಅವಲಕ್ಕಿ ಕೊಟ್ಟವಗನೇ ಬೇಕಾದ ಕೊಟ್ಟ. ನೀ ಅಖಂಡ ದಾಸ, ನಿನಗೇನು ಕೊಡ್ಲಿಕ್ಕಿಲ್ಲ, ಏನು ಆಶ್ಚರ್ಯ ಇದೆಯೇನ್ರಿ? ಏನು ಆಶ್ಚರ್ಯ ಅಂತ ಹೇಳ್ತಾ ಇದ್ರೆ ಮಾನವ. ಅವ್ರು ಮಹಿಮಾ ಹೇಳಿ ಹೆಂಗೆ ಮುಗಿಸ್ತಾರೆ ನೋಡಿ ದಾಸರು. ಆ ಹರಿಕಥಾಮೃತದ ತಂತ್ರ ಹೆಂಗದ ನೋಡ್ರಿ. ಹೌದಾ? ಕಾವ್ಯದ ತಂತ್ರ ಎಷ್ಟು ಚಂದ ವಿಚಾರ ನೋಡಿ. ಹಿಂಗೆ ಕಾವ್ಯ ಓದಿರಿ ಎಷ್ಟು ಸಂತೋಷ ಆಗ್ಬೋದು ಅಂತ ಹೇಳ್ತಾ ಇದ್ದಾಗ ಇಷ್ಟು ವೈಶಿಷ್ಟ್ಯ ಅಂತ ಮುಂದುವರೆದು. ದ್ವಿಶತ ಕಲ್ಪಗಳಲ್ಲಿ ಎಡೆಬಿಡದೆ, ದ್ವಿಶತ ಕಲ್ಪಗಳಲ್ಲಿ ಬಿಡದೆ ಈ ಉಳಿತದಲ್ಲಿ ಈ ಪೆಸರಿನಿಂದಲೇ ಕರೆಸಿದನು. ತನ್ನ ವಶದ ಅಮರೊಳಗಿಟ್ಟು ಮಾಡುವನು ಅವರವರ ಸಾಧನವ. ಅಸದ್ ಉಪಾಸನೆ ಗೈವ ಕಲ್ಯಾದಿ ಅಸುರ ಪರ ಸಂವರಿಸಿ ತಾ ಪೊಂಬಿಸಿರ ಪದವೈದುವನು ಗುರು ಪೋಮಾನ ಸತಿಯೊಡನೆ. ಎಷ್ಟು ಚಂದ ಬೋಸ್ತಾರೆ. ಗುರು ಪೋಮಾನ ಸತಿ ನೋಡಿ, ಆ ಶಬ್ದಕ್ಕೆ ಎಷ್ಟು ಅರ್ಥ ಹೇಳ್ತೀನಿ ನಿಮಗೆ. ಗುರು ಪೋಮಾನ ಸತಿಯೊಡನೆ. ನೀವು ಓದ್ಬೇಕಾದ್ರೆ ಹಿಂಗೆ ಆಗ್ಬೇಕು ನಿಮಗೆ ಅಲ್ಲ. ಎಲ್ಲ ಮರೆತು ಓದ್ಕೋತ ಕೂತ್ಕೊಂಡ್ರೆ ಪಾರಾಯಣಕ್ಕೆ ಒಂದು ಅರ್ಧ ತಾಸು ಕೂತ್ಕೊಂಡ್ರೆ ಇದೆಲ್ಲ ತಲೆ ಬರ್ಬೇಕು ನೀವು. ಗುರು ಪೋಮಾನ ಸತಿಯೊಡನೆ. ಪೋಮಾನ ಅಂದ್ರೆ ಯಾರು ಗೊತ್ತಾತ? ಸತಿ ಅಂದ್ರೆ ಯಾರ್ರಿ? ಅವರು ಭಾರತಿ ಅಂದ್ರೆ ಈ ವಾಯುದೇವರು ಬ್ರಹ್ಮಪದಿಗೆ ಹೋದರು, ಹೌದಲ್ಲ? ಮತ್ತೆ ಅಂದ್ರೆ ಹೆಂಡತಿಯಲ್ಲಿ ಓದ್ಲಕ್ಕಿ ಭಾರತೀಯಲ್ಲಿ ಓದ್ಲು, ಹೌದು ಹೇಳ್ರಿ? ವೆರಿ ಗುಡ್. ಅವ ಏನಲ್ಲಕ್ಕಿ ಪದಿ ಆ ಮುಂದಿನ ಪೋಟಿಗೆ ಹೋಗ್ಬೇಕಲ್ಲ. ಮತ್ತು ಇಲ್ಲಿ ಸರಸ್ವತಿ ಬೋರ್ಡ್ಗೆ ಹೋಗ್ಬಿಟ್ಟಿರ್ತಾಳಕ್ಕೆ. ಮೊದಲು ಬ್ರಹ್ಮ ಸರಸ್ವತಿ ಅವರು ಆ ಬೋಟ್ ಖಾಲಿಯಾಗಿರ್ತದೆ. ಗಂಡ ಹೆಂಡತಿ ಕೂಡ ಒಂದು ಗಂಡ ಹೆಂಡತಿ ಬಿಟ್ಕೊಂಡು ಹೋಗೋದು. ಮತ್ತೆ ಹಾಗೆಲ್ಲ ನೀವು ಹೋಗಿದ್ದೀರಿ ಮತ್ತೆಲ್ಲರ ಅವರೇ ಹೋಗ್ಯಾರ ಇಬ್ಬರು ಕೂಡ. ಅದಲ್ಲ ಗುರು ಪೋಮಾನ ಸತಿಯೊಡನೆ. ಮುಖ್ಯ ಪ್ರಾಣದೇವರು ತಮ್ಮ ಸಂಗತಿ ಕರ್ಕೊಂಡು ತಾವು ಬ್ರಹ್ಮದೇವರು ಆಗ್ತಾರ. ಭಾರತೀಯ ಏನಾಗ್ತಾವ ಅವಾಗ? ಅತ್ತಿ ಸುಶಿ ಅವರು ಮೊದಲು ಹತ್ತಿನ ಸರಿ ಸುಶಿ ಹೋಗಿ ಕೂತಿರಿ ಮತ್ತಲ್ಲೇ, ಅದಿಲ್ಲ ಹಂಗಿರ್ತದ ಅಂತ ಹೇಳಿ ಎಲ್ಲಿ ಹತ್ತಿ ರೋಗ್ರಿ ಆಗಲ್ಲ ಹೋಗಲ್ದು ಇದ್ರಿ ಕಾಲಕ್ಕಿಂತ ಅತ್ತಿ ಸುಶಿ ಎಲ್ಲ ನೇಮಿತಿ ನಾನು ಹೇಳ್ತಾನೆ ನೋಡ್ಲಿ. ಹೆಂಗ ದ್ವಿಶತ ಕಲ್ಪಗಳಲ್ಲಿ, ದ್ವಿಶತ 200 ಮಂದಿ ಏನು 100 ಕಲ್ಪ ಸಾಧನ ಮೊದಲು, ಆಮೇಲೆ ಹೆಸರು ಶುರು ಆಗ್ತು. ಒಂದು ಮನೆ ಬಂದಾಗ ನೀವು ಇದ್ದಿದ್ದೆಲ್ಲ ಕುಳ್ಕೊಂಡ್ಯಾರ ತಿಳ್ಕೊಡ್ರಿ. 100 ಶತ ಮೊದಲೇ 100 ಹೇಳ್ತಾ ಇದ್ದಾರೆ. ಬಿಡದೆ, ಇದು ಮಹತ್ವ. ಬಿಡದೆ ಈ ಪೆಸರಿನಿಂದ ಕರೆಸಿದನು. ಯಾರು? ತನ್ನ ವಶದ ಅಮ್ಮರರೊಳಗಿಟ್ಟು ಮಾಡುವನು ಅವರವರ ಸಾಧನ. ವಾಯುದೇವರು ಅಷ್ಟು ಹಿಡ್ಕೊಂಡು ಅವ್ರು ಸಾಧನ ಮಾಡಿಸಿ ಹೋಗ್ತಿರ್ತಾರೆ ಮಹಾನುಭಾವರಾಗಿರ್ತಾರೆ. ನಾವು ಅಸದ್ದುಪಾಸನೆಗೈವ ಸದುಪಾಸನೆ ಬೇರೆ, ಅದು ಅಸದ್ದುಪಾಸನೆ. ಅಸದ್ದುಪಾಸನೆ ನಾನೇ ಬ್ರಹ್ಮ ಅನ್ನೋದು, ಜಗತ್ ಸುಳ್ಳು ಅನ್ನೋದು ದುಷ್ಟ ಸಿದ್ಧಾಂತ. ಅಸದ್ದುಪಾಸನೆ ಹೆಸರಕ ಮಾಡುವರ ಯಾರವರು? ಕಲ್ಯಾದಿ ಅಸುರರು. ದೈತ್ಯ ಹಿಂಗೆ ಮಾಡೋ ಶಿವ ಓದ್ರ ಮಾಡೋ ಸಾಧ್ಯ. ಅವ್ರನ್ನೇ ಮಾಡ್ತಾನೆ. ಅವರ ಸಂಹರಿಸಿ ಯಾರನ್ನ? ದೈತ್ಯರನ್ನ, ಕಲಿಯನ್ನ. ಅಸದ್ದುಪಾಸನೆ ಮಾಡ್ತಕ್ಕಂಥ ದೈತ್ಯರನ್ನ ತಾನದು ವಾಯುದೇವರು ಏನು ಮಾಡ್ತಾರೆ? ಪೊಂಬಶಿರ ಪದ ಬ್ರಹ್ಮ. ಪೊಂಬಶಿರ ಅಂದ್ರೆ ಯಾರು? ಬ್ರಹ್ಮದೇವರು. ಮತ್ತೆ ಪೊಂಬಶಿರ, ಪೊನ್ ಅಂದ್ರೆ ಹೊನ್ನು, ಹೊನ್ ಅಂದ್ರೆ ಬಂಗಾರ. ಭಗವಂತನ ಹೊಕ್ಕಳ, ಬಂಗಾರದ ಹೊಕ್ಕಳ. ಅಲ್ಲಿ ಕಮಲ, ಅಲ್ಲಿ ಯಾರು ಹುಟ್ಟಿದವರು? ಅದಕ್ಕೆ ಪೊಂಬಶಿರ ಅಂದ್ರೆ ಹೆಸರು. ಇಂಥ ಶಬ್ದ ದಾಸರು ಹುಟ್ಟಿಸಿಕೊಟ್ಟಲ್ಲ. ಯಾಕೆ? ಇದು ಹರಿಕಥಾಮೃತದ ವೈಭವ. ಕನ್ನಡ ಸಾಹಿತ್ಯಕ್ಕಿಂತ ಶಬ್ದ ಇದ್ದಿದ್ದಿಲ್ಲ. ನೀವು ಹಂಗೆ ನೋಡ್ಬೇಕು. ಡಿಕ್ಷನರಿ ನೋಡಿ ಶಬ್ದ ಹವ್ಯಾಸ ಇಲ್ಲ ಅಂತ ಹೇಳ್ತಾನೆ ಅವನ. ನಾವು ನೋಡಿರ್ತೇವಲ್ಲ, ಅಲ್ಲಿ ಬರೀತಾರೆ ಪೊಂಬಶಿರ ಶಬ್ದ ಹಾಕಿದಾರೆ. ಹಿಂಗೆ ಅರ್ಥ ಬರೀತಾರೆ, ಬರೆದು ಆಧಾರ ಕೊಡ್ತಾರೆ. ಹರಿಕಥಾಮೃತ ಇಷ್ಟನೇ ನೋಡ್ಕೊಂಡು ಕೊಡ್ತಾರೆ ಡಿಕ್ಷನರಿ ಒಳಗೆ. ಅರ್ಥ ನಿಮಗೆ ರೆಫರೆನ್ಸ್ ಇಲ್ಲ ಅಂತ ಹಿಂಗೆ ಶಬ್ದ ಹುಟ್ಟು ಕೊಟ್ಟು. ಪೊಂಬಶಿರ ಪದ 5 ಯಾರವ? ಗುರು ಪವಮಾನ. ಹೆಂಗೆ? ಸತಿಯೊಡನೆ. ಹೆಂಡತಿ ಬಿಟ್ಟು ಹೋಗಿಲ್ಲ, ಹೌದಾ? ಅಕ್ಕಿ ಸರಸ್ವತಿ ಆದ್ರು, ಇವರು ಮುಖ್ಯ ಪ್ರಾಣದೇವರಾದರು, ಬ್ರಹ್ಮದೇವರಾದರು. ಸತಿಯೊಡನೆ. ಇಷ್ಟು ಸಾಧನ ಯಾರ್ದು? ವಾಯುದೇವ ಸಾಧನ. ಇಷ್ಟು ಪೂರ್ತಿ ಆದಂಗೆ ಹತ್ರ ಕಾಕದೇವರು ಇಷ್ಟು ಪದಿ ಹೇಳ್ಕೊತ ಹೋಗ್ತಾ ಇದ್ದೆ. ಮುಂದುವರೆದಂಥ ಮಹಾನುಭಾವರು ವಾಯು ಪದವಿಯಿಂದ ತ್ರಿಲೋಕ್ಯಪದಿ ಹೋಗ್ತಕ್ಕಂಥವ್ರು. ಅನಿಮಿಷರ ನಾಮದಲ್ಲಿ ಕರೆಸುವನು ಅನಿಲ ದೇವನು. ಒಂದು ಕಲ್ಪದಿ ವನಜ ಸಂಭವ ನೆನೆಸಿ 87 ವರ್ಷ ಗುಣತ್ರಯ ವರ್ಜಿತನ ಮಂಗಳ ಗುಣಕ್ರಿಯ ಸ್ವರೂಪಗಳು ನೋಡ್ರಿ, ಸ್ವರೂಪಗಳ ಉಪಾಸನೆ. ಅದು ಸ್ವರೂಪಗಳ ಉಪಾಸನೆ. ಯಾರ್ದು ಫೋನ್ ಇದು ಅಂದ? ಅವ್ಯಕ್ತಾದಿ ಪೃಥ್ವ್ಯಂತರದೇ ಇರುತ್ತಿಹದು.
ಉಪಾಸನೆ ಹೆಂಗಿರ್ತದೆ ವಾಯುದೇವ್ರ ಅಲ್ಲಿ ಹೇಳ್ತಾರೆ. ಮುಂದೆ ವಾಯುಪತಿಗೆ ಹೋದ್ರೆ ಅಲ್ಲಿ ಉಪಾಸನೆ ಹೆಂಗೆ ಮಾಡ್ತಾರೆ ಅದನ್ನ ವರ್ಣನೆ ಮಾಡ್ತಾ ಇದ್ದೀವಿ. ವಾಯುದೇವರ ಸಾಧನಾ ವಿಶೇಷ ಈ ಪದ್ಯದೊಳಗೆ ತಂದು ನಿಲ್ಲಿಸಿದ್ರು. 100 ಪದವಿ ದಾಟಿಸಿದ್ರು. ಎಲ್ಲಿ ಕುಡಿಸ ತಂದೆಗೆ ಅವ್ರನ್ನ ವಾಯುಪತಿ ಕೂತ್ಕೊಂಡಾರಿ. ಅಲ್ಲೇ ಮಾಡ್ತಾರೆ ಕೂತ್ಕೊಂಡಂಗಾರ ಅವರು ಹೇಳ್ತಾ ಇದ್ರು. ಅನಿಲ ದೇವನು ಅಂದ್ರೆ ಯಾರವರು? ವಾಯುದೇವರು. ಒಂದು ಕಲ್ಪದಿ 90 ಕಲ್ಪೊಳಗೆ ಅನಿಮಿಷರ ನಾಮದಲ್ಲಿ, ಅನಿಮಿಷ ದೇವತೆಗಳು ಆಯಾ ತತ್ವಾಭಿಮಾನಿ ದೇವತೆಗಳ ಹೆಸರಿಂದ ಕರೆಸುತ್ತವರಾಗಿ, ಅವರು ಕರೆಸುವವರಾಗಿ 87 ವರ್ಷ, 87ವರೆ ಆತ. ಇನ್ನು ಎಷ್ಟು 100ಕ್ಕೆ 12ವರೆ ಹೌದಾ? ಹಾಂ, ಇಲ್ಲಿ ನೋಡಿ ಹೊರಗೆ ವಾಸುದೇವನಿಂದ ಏನು ಮಾಡ್ತಾರಲ್ಲ ಬ್ರಹ್ಮ ಇದರಿಂದ 80 ವರ್ಷ ಗುಣತ್ರಯ ವರ್ಜಿತನ. 87ವರೆ ವರ್ಷ ತನಕ ನಾನು ಯಾರು ಉಪಾಸನೆ ಮಾಡ್ತಾರ? ಗುಣತ್ರಯ ವರ್ಜಿತ. ಯಾರವರು? ಹೌದು ಹೇಳ್ರಿ. ಗುಣತ್ರಯ ವರ್ಜಿತ ನಿಲ್ದವ. ಗುಣತ್ರಯ ಯಾರಿಗಿಲ್ಲ? ಪರಮಾತ್ಮಗ. ಗುಣತ್ರಯ ವರ್ಜಿತ ಪರಮಾತ್ಮ ಅಂತ ಅರ್ಥ. ಗುಣತ್ರಯ ವರ್ಜಿತನ ಮಂಗಳ ಗುಣಕ್ರಿಯೆ ಸ್ವರೂಪಗಳ ಉಪಾಸನೆ ಯಾರು ಮಾಡ್ತಾರ? ವಾಯುದೇವರು. ಬ್ರಹ್ಮಾಂಡದೊಳಗೆ 100 ವರ್ಷದೊಳಗೆ 87ವರೆ ವರ್ಷ ತನಕನೂ ಯಾರವ ಹೆಸರನ್ನು ಕೊಟ್ಟರು ಅವಾಗ? ಹೇಳ್ರಿ, ಹೇಳಿ ಯಾವ ಹೆಸರು ಕೊಟ್ಟರು ಭಗವಂತಗೆ ಅಲ್ಲಿ? ನೋಡಿ ಹೇಳ್ರಿ, ತ್ರಿಗುಣ ವರ್ಜಿತ. ಯಾಕೆ ಹೆಂಗಂದ್ರು ನಮಗೆಲ್ಲ ಅವ ಸತ್ವ ರತ್ಮಸ್ವ ಭಗವಂತ ಇವ್ಯಾವ ಇಲ್ಲ, ನಮ್ಮಂಗೆ ಮನುಷ್ಯ ಅಲ್ಲವ. ಅದು ತ್ರಿಗುಣ ವರ್ಜಿತನ. ಏನೇನು ಮಾಡ್ತಾರೆ? ಮಂಗಳ ನಾಮ ಅಂತ ಹೆಸರುಗಳನ್ನ. ಗುಣ ಪರಮಾತ್ಮನ ಅನಂತ ಗುಣಗಳನ್ನ. ಕ್ರಿಯಾ ಅವನ ಅನೇಕ ಕಾರ್ಯಗಳನ್ನು. ಈ ಕೆಲಸನ ವಾಯುದೇವರು ಮಾಡ್ಯಾರ, ಪದ್ಮನಾಭ ತೀರ್ಥ ಮಾಡ್ಯಾರ, ಟೀಕಾರ್ಯರ ಅವಾಗ ಖಂಡ ಮಾಡ್ತಾರೆ. ಭಾಳ ಗಾಬರಿಗೆ ಹೋಗಿಲ್ಲ. ಏನು ಸುಧಾ ಅಂದರೆ ಭಗವಂತನ ಮಹಿಮಾ ಎಷ್ಟೇ ತಿಳ್ಕೊಂಡ್ಬಿಟ್ರು ಸಾಕು. ಸಮಸ್ಯೆ ಎಷ್ಟರೊಳಗೆ ಬೇಕಾಷ್ಟಿರಲ್ಲ. ಇಡೀ ಗ್ರಂಥ ಏನಂದ್ರೆ ಭಗವಂತನ ಮಹಿಮಾ ಅಪಾರವಾಗಿರ್ತಕ್ಕಂಥ ಮಹಿಮಾ. ಅಷ್ಟು ಅವ್ರು ಬರೋದು ಅಷ್ಟು ವ್ಯಾಖ್ಯಾನ ಬಂದರೂ ಮಹಿಮಾ ಏನು ಉಳಿದು ಅದಕ್ಕೆ ಅಪಾರ ಮಹಿಮಾ ಅಂತ ಹೆಸರು ಅದನ್ನ ಹೇಳ್ತಾ ಇದ್ದಾರೆ. ಅವನ ಗುಣತ್ರಯ ವರಿತನ ಮಂಗಳನಾಮಗಳು, ಗುಣಗಳ ಕ್ರಿಯೆಗಳನ್ನ, ಸ್ವರೂಪಗಳ ಅನಂತ ರೂಪ ಭಗವಂತಗೆ ಒಂದಲ್ಲ 2 ರೂಪಗಳ ಉಪಾಸನೆ ಮಾಡ್ತಾರ ಅವ್ರು. ಯಾರು? ವಾಯುದೇವರು. ಹೆಂಗೆ? ಅವ್ಯಕ್ತಾದಿ ಪೃಥ್ವಿ ಅಂತರದಿ ಇರುತ್ತಿ ಹೋದು ಅಂತ ಹೇಳ್ತಾ ಇದ್ದಾರೆ. ಅಂಡದ ಹೊರಗೆ ಅಲ್ಲೇ ಹೇಳ್ಕೊತಾ ಪೃಥ್ವಂತರದಿ ಪೃಥ್ವಿ ತತ್ವದ ಪರ್ಯಂತ ವ್ಯಾಪ್ತರಾಗಿರ್ತಕ್ಕಂಥ ಮಹಾನುಭಾವರು ಉಪಾಸನೆ ಮಾಡ್ತಕ್ಕಂಥ ಮಹಾನುಭಾವರು ವಾಯುದೇವರು ಅನ್ನೋದನ್ನು ಅವ್ರ ಕೈ ಹೇಳ್ತಾ ಇದ್ದಾರೆ. ಇಷ್ಟು ವಾಯುದೇವರ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತರ ಮುಂದುವರಿದು ಒಂದೊಂದಾಗಿ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಎಷ್ಟು ಮಹಾನುಭಾವರು. 82 ವರ್ಷ ಇದು ಸ್ಥಿತಿ ಕಾಲದಾಗ, ಹೌದಾ? ಇನ್ನು ಉಳಿದುವಲ್ಲ 12 ವರ್ಷ ಪ್ರಳಯ ಕಾಲದಾಗ. ಹಂಚರ ಮತ್ತದ ಪ್ರಳಯದಾಗೂ ಉಪಾಸನೆ ಮಾಡ್ತಾರೆ. ಯಾರು? ವಾಯುದೇವರು. ಪ್ರಳಯದಾಗ ಕೂಡ ಅವ್ರಿಗೆ ಯಾವುದೇ ಇರತಕ್ಕಂಥ ಅಜ್ಞಾನ ದೋಷಗಳು ಇಲ್ಲೇ ಇಲ್ಲ. ಯಾರ್ಯಾರಿಗೆ? 3 ಮಂದಿಗೆ, ಬ್ರಹ್ಮ ವಾಯು 1, ಸರಸ್ವತಿ ಭಾರತಿಯಿಂದ. ಇವ್ರು ಪರಶುಕ್ಲತ್ರಯರು ಅಂತ ಹೇಳ್ತಾರೆ. ಇವ್ರಿಗೆ ಯಾವ ದೋಷಗಳು ಇರ್ತಕ್ಕಂಥ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಮುಂದಿನ ಪದ್ಯ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಇನ್ನು ಇಷ್ಟೊತ್ತಾಗ ರುಜುಗಳನ್ನ ಹೇಳಿದ್ರು. ಅವ್ರು ಗುಂಪು ಹೇಳ್ಕೊಂಡು ಬಂದರು. ಅವ್ರ ವಿಶೇಷ ಮಹಿಮೆಯನ್ನು ಇನ್ನೂ ಹೇಳ್ತೀನಿ ಅಂತ ದಾಸರಾಯ. ಮಹಿತ ರುಜಗಣ ಕೊಂದೆ ಪರಮೋತ್ಸಾಹ ವಿವರ್ಜಿತವೆಂಬ ದೋಷವು ವಿಹಿತವೇ ಸರಿ. ಇದನ್ನು ಪೇಳದೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯ ಜ್ಞಾನ ಭಕುತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನೆಯುಂಟು ಅನಂತರ ಬಿಂಬ ದರ್ಶನವು. ಸ್ವಲ್ಪ ಕಠಿಣ ಪದ್ಯ ನೋಡ್ಕೋತಿ ಹೇಳ್ತಾರೆ. ಮಹಿತ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪೂಜ್ಯರಾಗಿರ್ತಕ್ಕಂಥವ್ರು ಯಾರವರು? ರುಜುಗಣ. ಪೂಜ್ಯರೌದ್ರ ಮತ್ತವ್ರು ಇಟ್ಟು ಹೆಸರು ಹೇಳ್ತಾರೆ 100 ಮಂದಿ. ಪರಮೋತ್ಸಾಹ ವಿವರ್ಜಿತರು ತಿಳ್ಕೊಡ್ರಿ. ಇವರಿಗೆ ಅತ್ಯಂತ ಸಂತೋಷ ಇಲ್ಲ ಅಂತ. ಇವ್ರಿಗೇನು ವಿವರ್ಜಿತ ಇಲ್ಲ ಅಂತ ಅರ್ಥ. ಏನಿಲ್ಲ? ಪರಮೋತ್ಸಾಹ ವಿಶೇಷವಾಗಿರ್ತಕ್ಕಂಥ ಆನಂದಾದಿಗಳು ಅವ್ರಿಗಿಲ್ಲಂತ. ಹಿಂಗ್ಯಾಕೆ ಹೇಳಿದರು? ಇಷ್ಟು ತನಕ ಅವ್ರನ್ನ ಹೊಗಳಿ ಅನೇಕ ಶಬ್ದ ಇಟ್ಟು ಅವರಿಗೆ ಅದ್ಭುತವಾಗದ ಅತ್ಯಂತ ಆನಂದ. ಪರಮೋತ್ಸಾಹ, ಪರಮ ಅಂದರೆ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ಆನಂದ ವರ್ಜಿತರು. ಇಷ್ಟು ಮಂದಿ ರುಜುಗಳಿದ್ರು ಕೂಡ ಅವ್ರಿಗೇನಿಲ್ಲ ಒಂದು ದೋಷದ ಅತ್ಯಂತ ಆನಂದ ಇಲ್ಲ ಅವರಿಗೆ ಯಥಾಶಕ್ತಿ. ಯಾಕೆ ಹೇಳ್ತಾರೆ ಗೊತ್ತ? ದೋಷ ಅಂತ ಹೇಳಿ ನೋಡಿ ಹೇಳ್ಬಿಟ್ರೋಣ. ದೋಷ ಯಾರಿಗೆ? ಯಾಕಂತ ಕೇಳಿದ್ರೆ ವಿಹಿತವೇ ಸರಿ. ಇದು ಚಲೋನ ತಪ್ಪೇನಲ್ಲ ಹೇಳೋದು. ರುಜುಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆನಂದ ಸಂತೋಷ ಇಲ್ಲ ಅನ್ನೋ ಸರಿನ. ಯಾಕೆ ಸರಿ ಅಂದ್ರೆ ಏನ್ರಿ ಮತ್ತೆ ಇಷ್ಟು ಹೋಳಿ ಇಷ್ಟು ತನಕ ಅವ್ರನ್ನ ಭಾವ್ಯ ಸ್ವಭಾವ್ಯ ಏನು ಶಬ್ದಗಳು ಎಂತ ಅಷ್ಟ ಹೋಳಿದ್ರವ್ರನ್ನ ಪೂರ್ಣ ಆನಂದ ಇಲ್ಲ ಅಂದ್ರೆ ಏನರ್ಥ ತಿಳ್ಕೊಳ್ರಿ. ಮನ್ಯಾಗ ಅಪ್ಪ ಮಗ ಇರ್ತಾರೆ, ಹೌದಾ?
ಏ ಮಗ ಮಗ ಅಪ್ಪನಂಗ ಹರ್ಕತ್ತಿಲ್ಲೇ ಇಲ್ಲ. ಎಲ್ಲ ಇಲ್ರಿ ಅಪ್ಪನಂಗ ಇದ್ದಾನೆ, ಎಲ್ಲ ಗೌರವ ಇದ್ದ ಅಂತೀರ. ಅಪ್ಪನಂಗ ಇದ್ದು ಕೂಡ ಅಪ್ಪ ಆಗ್ತಾನ. ಗುಣ ಎಲ್ಲ ಅವ, ಎಲ್ಲ ದಾನ ಧರ್ಮ ಅಷ್ಟು ಮಾಡ್ತಾನೆ, ಅಪ್ಪನಂಗೆ ಪೂಜೆ ಮಾಡ್ತಾನೆ, ಎಲ್ಲ 100ಕ್ಕೆ 100 ಹುಬೆ ಹುಬೆ ಅವನ ಹಂಗ ಇದ್ದಾನ. ಆದ್ರೂ ಏನಲ್ಲವ ಒಂದು ದೋಷ ಬಂದಂಗ ಆತಿಲ್ಲ. ಇವರಿಗೆ ಈ ರುಜಿಗಳಿಗೆ 100 ಮಂದಿಗೆ ಅತ್ಯಂತ ಉತ್ಸಾಹ, ಅಸಾಧ್ಯವಾಗಿರ್ತಕ್ಕಂಥ ಸುಖ ಅದಂತ ಹೇಳಿದ್ರೆ ಅಲ್ಲಿ ಕೂತಾವಲ್ಲ ಬ್ರಹ್ಮದೇವ್ರು ಮೋಕ್ಷಕ್ಕೆ ಹೋಗಿ ಅವ್ರಿಗೆ ಕಮ್ಮಿ ಆಗ್ತದೆ, ಅವರು ಸಮ ಆಗಿಬಿಡ್ತಾರ. ಮತ್ತು ಅವ್ರಿಗಿಂತ ತಾರತಮ್ಯ ಬರ್ಬೇಕಾಗ್ತ. ನಮ್ದು ಅಸಮ ಸಿದ್ಧಾಂತ ನಮ್ದು ಸಮ ಯಾವ ಇಲ್ಲೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ದೋಷವೇ ಸರಿ. ಅವ್ನು ಬ್ರಹ್ಮದೇವ್ರಿಗೆ ಏನ ಅಲ್ಲಿರ್ತದೆ ಮೋಕ್ಷಕ್ಕೂ ಬ್ರಹ್ಮದೇವ್ರು ಹೋಗಿರ್ತಾರಲ್ಲ ಆ ಸ್ಥಿತಿ ಆನಂದ ಇವ್ರಿಗಿರೋದಿಲ್ಲ, ರುಜುಗುಣದವ್ರಿಗಿರೋದಿಲ್ಲ. ಅದ ಅಂತ ಒಪ್ಪಿಕೊಂಡ್ರೆ ಇವ್ರವ್ರು ಏನಾಗ್ಬಿಟ್ರು ಸಮ ಆಗಿಬಿಟ್ರು. ನಾಳೆ ರುಜು ಹೋಗ್ತಾನೆ, ಈ ಕೆಳಗೆ ನಾವು ಹೋಗ್ತೀನಿ ಮ್ಯಾಲ ಅಂತಾನ. ಅಲ್ಲ ಕ್ವಾಲಿಫಿಕೇಶನ್ನು, ಸೀನಿಯಾರಿಟಿ, ಎಕ್ಸ್ಪೀರಿಯನ್ಸ್ ಮುಂದೆ ಇದೆ, ಮತ್ತು ನ್ಯಾಯ ಕಾಬಾರ್ದು ನ್ಯಾಯ ತೆಗಿತಾರಲ್ಲ ಹಂಗಿದ್ದಂಗೆ ಇವು ಸಮ ಅಂದ್ರೆ ಇವ ಮುಂಜಾನೆ ಹೋಗ್ಬಿಡ್ತಾನೆ, ಈ ಸರಿ ನಾವು ಕೊಡ್ತೀನಿ ಮ್ಯಾಲ ಅಂತಾನ. ಹಂಗಾಗಿ ಅದು ಯೋಗ ದೋಷನ ಅಷ್ಟು ಉತ್ಸಾಹ ಯಾರಿಗದೆ ಮೋಕ್ಷ ಬ್ರಹ್ಮರಿಗೆ. ಇವರಿಗೆ ಅದಕ್ಕಿಂತ ಒಂಚೂರು ಕಡಿಮೆ ಅಂತ ಅರ್ಥ ಆತಲ್ಲ ಹೇಳ್ದೆ ಸ್ಥಿತಲ್ಲ ನೋಡ್ರಿ. ಪರಮೋತ್ಸವದಿ ದೋಷವು ಇದು ವಿಹಿತವೇ ಸರಿ. ಯಾಕೆ ಹೇಳ್ತಾರ? ಇದನ್ನು ಪೇಳದೆ ಹಿಂಗೆ ಹೇಳಿದ್ರೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯ. ಅರ್ಥ ಆಗ್ತದೆ ಹಿಂಗೆ ಹೆರಿಗೆ ನಾವು ಓದು ಪದ್ಧತಿ. ಮುಕ್ತ ಬ್ರಹ್ಮಗೆ ಬಹುದು ಸಾಮ್ಯ, ಮುಕ್ತ ಬ್ರಹ್ಮ ಸಮಾನ ಬಿಡ್ತಾರೆ, ಹುಡುಗ ಕೂಡ ಸಮ ಆಗೋ ಹಂಗಿಲ್ಲ. ಹೌದಿಲ್ಲ, ಇಬ್ರು ಸ್ವಾಮಿಗಳು ಕೂಡಿದ್ರು, ಮೊದಲು ನಮಸ್ಕಾರ ಯಾರಿಗೆ ಮಾಡ್ಬೇಕು? ದೊಡ್ಡ ಸಮಸ್ಯೆ ಇವೆಲ್ಲ ನೋಡ್ರಿ. ಹಂಗ ನೀವು ಸ್ವಾಮಿಗಳು ಬಂದಾರ, 5 ಮಂದಿ ಸ್ವಾಮಿಗಳಿದ್ದಾರೆ ಅಂತ ತಿಳ್ಕೊಂಡು 5 ಮಂದಿ ಬಂದಿ ಅಂತರು ಇಂಥ 5 ಮಂದಿ ಕುಡಿರ್ತಾರೆ, ಏನೇನು ಸಾಕು ಕುಡಿರ್ತಾರೆ. 5 ಮಂದಿ ರಾಯರ ಬಂದು ಬಂದಿ ಅಂತರು, ಮಧ್ವಾಚಾರ ಬಂದಿ ಅಂತ ಮಂಗಳಾರತಿ ಯಾರು ಮಾಡ್ಬೇಕು? ಕಪಾಳ ಕೊಡ್ತಾ ಹೆಚ್ಚಿಕೊಟ್ರು ಯಾರಿಗಾರ ಶಾಟ್ ಒಂದು ಹಂಗಿಲ್ಲ. ಅವು ಸ್ವಾಭಾವಿಕ, ಅವರು ಯೋಗ್ಯತೆ ಅದು. ಹಂಗಾರೆ ಹೆಂಗೆ ಮಾಡ್ಬೇಕು? ಏನು ಮಾಡ್ತಾರೆ ಹೇಳ್ರಿ ನೋಡ್ರಿ. ಇನ್ನೇನು ಹೇಳ್ರಿ, ಕರೆಕ್ಟ್ ಹೌದು ಹೇಳ್ರಿ. ನಮ್ಮ ಹೇಳ್ರಿ ಹೌದು, 5 ಮಂದಿ ಕೊಡ್ತಾರೆ ಮಂಗಳಾರತಿ ಹಾಕಿ. 5 ಮಂದಿ ಮಾಡಿಬಿಟ್ಟು ಚಿಂತಿಲ್ಲ ಒಮ್ಮಿಗೆ. ಅದು ಮತ್ತೆ ಟೈಮ್ ಅಷ್ಟು ಮೈಮ ಗಂಟೆ ಒಮ್ಮೆ ಬರ್ಬೇಕು, 5 ಮಂದಿ ಮಾಡಬೇಕು, ಹೊರಕ್ಕೆ ಹಂಗಿಲ್ಲ ಅಂತ ಅರ್ಥ. ಹೌದಾ? 5 ಮಂದಿ ಆತು. 5 ಮಂದಿ ಮಂಗಳಾರತಿ ಮಾಡಿದ್ರು. ಮಂಗಳಾರತಿ ತೋಳೋರು ಯಾರು? ತಾವು ತಗೋತಾರ. ಅವ್ರ ಅವ ತಗೊಳಂಗಿಲ್ಲ. ಮತ್ತೆ ಇಷ್ಟು ಸೂಕ್ಷ್ಮ 10 ವರ್ಷ ಮಾಡಿ ಸ್ವಾಮಿ ತಗೊಳ್ಳೋದಲ್ಲ, ತಾ ಮಾಡಿ ತೊಗೊಂಡು ನಿಮ್ಮಂತೂ ಇದ್ದೇ ಇರ್ತಾರೆ. ನಮ್ಮ ನಿಮ್ಮಂತವ್ರು ಸರಿ ಸ್ವಾಮಿ ಇಲ್ಲಿ ಅಂತಾರೆ, 10 ಮಂದಿ ಕೊಟ್ಟಿಗೆ ಹೋಗ್ತಾರೋ, ಇವ್ರು ತಮ್ಮ ತೊಗೊಂಡು ಕೈ ಹೋಗ್ಬಿಡ್ತಾರೆ. ಹೆಂಗದ? ಹಾಗೆ ಸ್ವಾಮಿ ಇಷ್ಟು ಕಠಿಣದ ಅನಿಸ್ತಾರ. ಇಷ್ಟು ನಮ್ಮಲ್ಲಿ ತಾರತಮ್ಯ ತಿಳ್ಕೊಡ್ರಿ, ಎಲ್ಲದಕ್ಕೂ ತಾರತಮ್ಯ. ಅದಕ್ಕೆ ಕೊಟ್ಟು ಹೊತ್ನಾಗೂ ತಾರತಮ್ಯ. ಅವು ಓದಿರೋ ವರ್ಗ ಬೇರೆ, ನಾನು ಸಾಮಾನ್ಯ ವರ್ಗ ಬೇರೆ, ನಾನು ಪ್ಯಾಂಟ್ ಹಾಕೊಂಡ್ರ ವರ್ಗ ಬೇರೆ. ಒಬ್ಬ ವಿಶಿಷ್ಟ ಮಾಡೋಲ್ಲ ಹಂಗೆ ಹೇಳ್ತಾರೆ. ಇದು ಇರ್ಬೇಕು ಅಂತ ಹೇಳ್ತಾರೆ. ಯಾಕೆ ಜ್ಞಾನ ಇಟ್ಟಿರ್ತಾರೆ, ಅವರು ಸಾಧನ ಇರ್ತಾವ್ರಿ, ಅದನ್ನ ಹೇಳ್ತಾರೆ. ಅರ್ಥಾತ್ ಅಲ್ಲಿ ನೋಡಿ, ಮುಕ್ತ ಬ್ರಹ್ಮನಿಗೆ ಬಹುದು ಸಾಮ್ಯ, ಜ್ಞಾನ ಭಕುತಿಯು. ಇವ್ರಿಗೆ ಈ ಸಾಮ್ಯ ನಿಲ್ಬೇಕಲ್ಲಿ. ಅದು ಮುಂದುಕೊಂಡು ಜ್ಞಾನ ಭಕುತಿಯು ದ್ರುಹಿಣ ಪದ ಪರ್ಯಂತ. ದ್ರುಹಿಣ ಅಂದ್ರೆ ಬಂದೆಯು ಅವರ ಜ್ಞಾನ ಭಕ್ತರು ಏನಾಗ್ತದೆ? ವೃದ್ಧಿಯ ಐದುವುದು ಬಹಿರುಪಾಸನೆಯುಂಟು ಅನಂತರ ಬಿಂಬ ದರ್ಶನವು. ಆ 100 ಮಂದಿಗೆ ಉಪಾಸನೆ ಮಾಡ್ಕೋತಿರ್ತಾರೆ, ಒಬ್ಬರಿಗಿಂತ ಒಬ್ಬರು. 1ನೇದಕ್ಕಿಂತ 2ನೇದವ ಜಾಸ್ತಿ ಜ್ಞಾನ, ಅವನಿಗಿಂತ 3ನೇ ಜಾಸ್ತಿ ಜ್ಞಾನ ಭಕ್ತಿ, ಅವನಿಗಿಂತ 4ನೇದವ, ಕೊನೆಯದು ಯಾರ್ದು? ವಾಯುದೇವ. ಎಲ್ಲರಿಗಿಂತ ಶ್ರೇಷ್ಠ ಆಗಿರ್ತಕ್ಕಂಥ. ಹೌದಾ? ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಸ್ಥಿತಿ ಪ್ರಾಣ ಬಲೇಶು ಹೋಗಿ ಬುದ್ಧವಚನ ಅನ್ಯೋ ಹನುಮತ್ ಸಮಾನ ಕ್ವಚಿತ್ ಕದಾಚಿತ್ ನಮ್ಮ ಕ್ವಶ್ಚನ್ ಇವಂತ ಬುದ್ಧಿ ಯಶ ಬಲಗ ಅವ್ರಿಗೆ ಯಾರು ಇಲ್ಲ ಅಂತಲ್ಲ. ಆ ರೀತಿ ಅವರಿಂದ ಅವ್ರಿಗೆ ಇರ್ಕೋತ ಹೋಗ್ತಕ್ಕಂಥದ್ದು, ಒಮ್ಮೆಗೆ ಹೋಗೋದಲ್ಲ. ಅದನ್ನ ಹೇಳಿ ಹೇಳ್ತಾ ಇದ್ದಾರೆ. ವೃದ್ಧಿಯು ಬಹಿರುಪಾಸನೆಯುಂಟು, ಅನಂತರ ಇಷ್ಟಾದ ಮೇಲೆ ಬಿಂಬ ದರ್ಶನ, ಪರಮಾತ್ಮ ದರ್ಶನ ಅವಾಗ ಅಲ್ಲಿ ಸಾಧ್ಯದ ಅವ್ರಿಗೆ. ಇದು ವಾಯುದೇವ್ರಿಗೆ ಹಿಂಗಿದ್ಮೇಲೆ ನಮ್ಮ ಗತಿ ಏನೇನ? ಹೌದಾ? ಇಷ್ಟಾದರೂ ಭಗವಂತ ಕೈ ಬಿಡಂಗ ಅಂತ ಹೇಳ್ತಾರೆ. ನಿಮ್ಮ ಶೋತ ಇದ್ರಿ ಅಂತೀರ, ಯಾವ ಹೊತ್ತಿನ ಕಾಣ್ತಾರೋ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾರೆ. ಇಷ್ಟು ಮಹಿಮೆ ಹೇಳ್ತಾರೆ. ಯಾರು ಮಹಿಮೆ ಹೇಳ್ದಂಗೆ ಅಂತ ನಿಮಗೆ ಹೇಳ್ತಂಗಾರು ರುಜುಗಳ ಅಪಾರದ ಮಹಿಮೆ ಹೇಳ್ದಂಗೆ ಅಂತ ತಿಳ್ಕೊಡ್ರಿ. ಇಚ್ಛೆ ದ್ರುಹಿಣ ಅಂದ್ರೆ ಬ್ರಹ್ಮದೇವರು. ದ್ರುಹಿಣ ಪದವಿ ಪರ್ಯಂತ ಎಲ್ಲಿ ತನಕ ಬರ್ಬೇಕಾನೋ ನೋಡ್ರಿ, ಅಲ್ಲಿ ಅರ್ಥ ಮಾಡ್ಕೊಡ್ರಿ. ನಮ್ಮ ಶಬ್ದ ತೆಗೆ ಹೇಳ್ತಾನೆ ನಿಮಗೆ ಹೇಳ್ತೀನಿ ನೋಡ್ರಿ. ಜ್ಞಾನ ಭಕ್ತಿ ನೋಡಿ, ಒಳ್ಳೆ ಪ್ರಶ್ನೆ. ಹಿಂಗೆ ಕೇಳ್ಬೇಕು ಪ್ರಶ್ನೆನ ನೋಡ್ರಿ. ಜ್ಞಾನ ಭಕುತಿ ಅದನ್ನ ಅಲ್ಲಲ್ಲಿ ಎಲ್ಲಿ ತನಕ? ದ್ರುಹಿಣ ಪದ ಪರ್ಯಂತ. ದ್ರುಹಿಣ ಪದ ಅಂದ್ರೆ ಬ್ರಹ್ಮದೇವರು ಹೇಳ್ಕೋತಿದ್ರಿ. ಒಬ್ಬೊಬ್ಬರ ಎಲ್ಲಿ ತನಕ ಬರ್ತಾರೋ ಬ್ರಹ್ಮಪದವಿಗೆ. ಬ್ರಹ್ಮದೇವಿ ಬರೋ ತನಕನೂ ಅವರಿಂದ ಅವ್ರಿಗಿಂತ ಜ್ಞಾನ ಭಕ್ತಿ ಒಬ್ರಿಗೆ ಒಬ್ರಿಗೆ ಹೆಚ್ಚು. 1ನೇದವನಿಗಿಂತ 2ನೇದವನಿಗೆ ಹೆಚ್ಚು ಜ್ಞಾನ ಭಕ್ತಿ, ಅವ್ರಿಗಿಂತ 3ನೇದವಾಗ
ಕಡೀಕ್ಯಾರಿಗೆ ವಾಯುದೇವರು ಹೆಚ್ಚಿಗೋತ ಹೋಗ್ತದೆ. ಇದು ಕೊರತೆ ಅಂತ ಇದು ಆ ಮುಗಿದು ಅಂತ ಇಲ್ಲೇ ಇಲ್ಲ ತಿಳ್ಕೊಂಡ್ರೆ ಭಕ್ತಿಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಎಷ್ಟೇ ಭಕ್ತಿ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಮಂದಿ ಅಂತ ಈ ಭಕ್ತಿ ಲಕ್ಷ್ಮೀದೇವಿ ಅಂತಾಳ ಸ್ವಾಮಿ ಅಂತ ಆಮೇಲೆ ಮುಂದೆ ಹೇಳಿ ನೋಡಿ ನೀವು ಈ ಹರಿಕಥಾಮೃತ ಬಂದಿರತಕ್ಕಂಥದ್ದು. ಇವನಿಗೆ ನಾನು ಪತಿ ಸತಿಯಾದೇನೆ ಇಂತಹ ಮಹಾನುಭಾವ ಹಿಡ್ತಾಗ ಮಹಾನುಭಾವ ಅಂತ ಖಾಬೇಕಾಗ್ತಂತ ಯಾರು ಲಕ್ಷ್ಮೀದೇವಿ. ಅನಂತ ಗುಣ ಇನ್ನೂ ಕಂಡೇ ಇಲ್ಲ ಅಂತಕಿ. ಅದು ವಾಯುದಿಗೆ ದುರ್ಹೀನ ಪತಿ ಪರಿ ಅಂತ ಬ್ರಹ್ಮಪತಿ ಹೋದ ತನಕ ಹೆಚ್ಚಿಗೆ ಹಾಕೋತ ಹುಡ್ತದೆ ಆ ಪರ್ಯಂತ ಅರ್ಥದಲ್ಲಿ ಆ ರೀತಿ ಅರ್ಥ. ಆಮೇಲೆ ಬಿಂಬ ದರ್ಶನವು ಇಷ್ಟ ಆಗ್ತಕ್ಕಂಥ ಬಿಂಬದ ಹೇಳ್ತಾ ಇದ್ದಾರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ದು. ಸಾಧನ ನಂತರ ಜೀವಾಂತರಕ ಬಿಂಬ ಪರಮಾತ್ಮ ನಮ್ಮ ಎದೆ ಕೂತ್ಕೊಂಡಾನ ನಮಗೆ ಕಾಣಂಗಿಲ್ಲ. ಇಷ್ಟಾದ ಮೇಲೆ ಭಗವಂತ ಕಾಣಿಸೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದ್ರ ಮೇಲೆ ಹಂಗೆ ನಿರ್ತೀನಿ ನಮಗೆ ವಿಜಯದಾಸರು ಪುರಂದರದಾಸರು ಏನು ಸುಳಾದಿ ಬರ್ತಾರೆ ಇದ್ರ ಮೇಲೆ ಅಂತ. ಇದಿಷ್ಟೇ ಬಿಂಬ ದರ್ಶನ ಬರ್ತಕ್ಕಂಥ ಅಸಾಧ್ಯ ಸುಳಾದಿ ಓದಿ ತಂದಿರಿ ಮುಂದೆ ಇಷ್ಟ ಮುಂದೆ ನೋಡಿ. ಎಷ್ಟನೇ ಪದ್ಯಗೆ ನಾ ಹೇಳೋದೀಗ ಜ್ಞಾನರಹಿತ ಭಯತ್ವ ಪೇಳುವ ಪುರಾಣ ದೈತ್ಯರ ಮೋಹಕವು ಚತುರಾನನಿಗೆ ಕೂಡುವುದೇ. ಇನ್ನು ಕೊಡುವುದೇ ಅದನ್ನು ಕು ಅಲ್ಲ ಕು ಆಬಕ ಕೂಡುವುದೇ ಆಬಕ ಕೂಡುವುದೇ. ಮೋಹ ಜ್ಞಾನ ಭಯ ಶೋಕ ಭಾನುಮಂಡಲ ಚಲಿಸಿದಂದದೆ ಕಾಣುವುದು ದೃಗ್ದೋಷದಿಂದಲೇ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಅವ್ರ ಸ್ಥಿತಿ ಹೇಳ್ತಾರೆ ರುಜುಸ್ಥಿತಿ ಹೇಳ್ತಾರೆ. ಅದನ್ನು ಹೇಳ್ತಾರೆ ಬ್ರಹ್ಮದೇವರಿಗೆ ಯಾವುದೇ ಕಾಲಕ್ಕೂ ಅಜ್ಞಾನ ದೋಷಗಳಿಲ್ಲ. ಯಾರಿಗೆ ಬ್ರಹ್ಮದೇವರಿಗೆ ಎಂದೂ ಕೂಡ. ಆದರೂ ಕೂಡ ಅವರಿಗೆ ಅಜ್ಞಾನ ಭಯ 4 ಸಲ ಅಜ್ಞಾನ ಆಗ್ಯದು 2 ಸಲ ಭಯ ಬಂದಂಥವ್ರಿಗೇನು. ಯಾರಿಗೆ ಅಜ್ಞಾನ 2 ಸಲ 4 ಸಲ ಭಯ 2 ಸಲ. ಯಾಕೆ ಹಂಗೆ ಅಂತ ಕೇಳಿದ್ರೆ ಉದಾಹರಣೆ ಅಲ್ಲಿ ಹೇಳ್ತಾ ಹೊರಡೋದಾಗ ಜ್ಞಾನರಹಿತ ಜ್ಞಾನ ಇಲ್ಲಿರೋದು ಅಂತ ಅರ್ಥ. ಭಯತ್ವ ಭಯ ಪೇಳುವ ಪುರಾಣಗಳು ಪುರಾಣದಾಗ ಬಂದದ ಮತ್ತೆ ಭಾಗವತಾಗ ಬಂದದ ಮತ್ತೆ ಇದು ಭಾಗವತ 2ನೇ ಸ್ಕಂದೊಳಗೆ ಬಂದಿರತಕ್ಕಂಥದ್ದು. ಏನು ಬ್ರಹ್ಮದೇವರಿಗೆ ಅಜ್ಞಾನ ಅವಸ್ಥೆ ಅವ್ರಿಗೆ ಭಯ ಹೆದರ್ಯಾರ ಅವರು. ಅದನ್ನ ಹೇಳ್ತೇನೆ ಮಗ. ಇದು ಯಾಕೆ ಕಾಣ ಕೊಟ್ಟಾರ ದೈತ್ಯರ ಮೋಹಕವು. ದೈತ್ಯ ಹಿಡಿದುಕೊಂಡು ಹಡ್ಡಾದಿ ಹಿಡ್ಲಿ ಅಂತ ಬ್ರಹ್ಮದೇವ ಯಾವಿಲ್ಲ. ಹಿಂಗೆ ತೋರಿಸಿದ್ರೆ ದೈತ್ಯರು ಅಂತಾರೆ. ಬ್ರಹ್ಮನ ಹಣೆ ಬರೋ ಹಿಂಗದ ನಾವ್ಯಾರು ಇನ್ನ ಅನ್ಕೋದಾರ. ದೈತ್ರಿಗೆ ಕೆಟ್ಟ ಸಾಧನ ಆಗ್ಬೇಕು, ತುಷ್ಟು ಒಳ್ಳೆ ಸಾಧನ ಆಗಬಾರ್ದು ಅವರಿಗೆ ಅಲ್ಲ. ಕೌರವ್ ನೀನು ನಿಮ್ಮ ಕೌರವ್ ಹೋಗಿ ಕೂತ್ಕೊಂಡು ನೀವು ಪೂಜೆ ಮಾಡಪ್ಪ ಅಂದ್ರೆ ಅವಾಗ ದುರ್ಯೋಧನಾಗ ಮಾಡ್ತಾನ ದುಷ್ಟೇ ಮಾಡ್ತಾನ. ಅದನ್ನ ದೈತ್ಯರ ಮೋಹಕವು. ಇದು ಅರ್ಥ ಇನ್ನೂ ತಿಳಿಸ್ತೀರಿ ನಿಮಗೆ. ಚತುರಾನನಿಗೆ ಕೂಡುವುದೇ. ಚತುರಾನ ಅಂದ್ರೆ ಕುಡ್ದ ಅಂದ್ರೆ ಅರ್ಥ ಮಾಡಿಕೊಡ್ರಿ. ಈ ಏನು ಪುರಾಣದ ಬಂದಿರತಕ್ಕಂಥ ಜ್ಞಾನ ಮೋಹ ಅವ ಅಲ್ಲ ಯಾರಿಗೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರಿಗೆ ಹೊಂತವನವೇನಾರ ಯಾಕೆ ಹೇಳ್ಯಾರ ದೈತ್ಯರ ಮೋಹಕ್ಕಾಗಿ. ಮೇರು ಪುರಾಣದ ಭಾಷಾಂತರ ನೀವು ಕೇಳ್ಬೋದು ನೀವೆಲ್ಲ. ದುಶ್ಯಾಸ್ತ್ರಾಣಿ ಕಾರಯ ಈ ಸಂದರ್ಭ ಹೇಳ್ತಾರೆ ಮಗ. ಸಾಕ್ಷಾತ್ ಭಗವಂತ ನಾರಾಯಣ ಈಶ್ವರ ಏನಂದ್ರು ರುದ್ರರಿಗೆ ಏನು ದುಷ್ಟಶಾಸ್ತ್ರ ನಿರ್ಮಾಣ ಮಾಡೋದು ಏನು. ನೀ ಅವತಾರ ಮಾಡಿಕೊಂಡು ಭೂಮಿ ಹೋಗಿ ಕೆಟ್ಟ ಶಾಸ್ತ್ರ ದುಷ್ಟರು ಭಾವಂದಿದ್ದಾರೆ ಅವ್ರಿಗೆ ಸಾಧನ ಆಗ್ಬೇಕಲ್ಲ. ಕೆಟ್ಟ ತಿಳ್ಕೊಂಡು ಇಲ್ಲ ಸಾಧನ ಆಗೋದು ಅವ್ರಿಗೆ. ಅದನ್ನ ಹೇಳ್ತಾರೆ ನೋಡ್ರಿ. ಪುರಾಣ ಕೂಡುವುದೇ ಅವ್ರಿಗೆ ಏನೇನು ಮೋಹ ಜ್ಞಾನ ಭಯ ಶೋಕ ಹಿಂಗೆ ಅರ್ಥ ಮಾಡಿಕೊಡ್ರಿ. ಚತುರಾನನಿಗೆ ಕೂಡುವುದೇ ಬ್ರಹ್ಮದೇವರಿಗೆ ಹೊಂತವನು ಏನು ಜ್ಞಾನ ಭಯ ಶೋಕ ಹೊಂತವನೇನ್ರ ಕೂಡುವುದಿಲ್ಲ ಅಂತ ಅರ್ಥ. ಅದು ಯಾಕೆ ಕೊಡ್ತಾವ ಮ್ಯಾ ಹೇಳ್ತೀನಿ ಕೇಳ್ರಿ ಅಂತ ಅಲ್ಲಿ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತ ಸ್ವಲ್ಪ ಬಿಟ್ಬಿಟ್ಟು ಲೂ ಅರ್ಥ ಆಗೋದಿಲ್ಲ ತಿಳ್ಕೊಡ್ರಿ. ಭಾನುಮಂಡಲ ಯಾರು ಗೊತ್ತಾತ? ಹೌದು ಹೇಳ್ರಿ. ಸೂರ್ಯ ಚಲಿಸಿದಂದದೆ ಸೂರ್ಯ ಚಲಿಸ್ತಾನ. ಯಾರಿಗೆ ಕಾಣ್ತದ? ಕಾಣುವುದು ಯಾರಿಗೆ? ದೃಕ್ ದೋಷದಿಂದಲೇ. ದೃಕ್ ದೋಷ ದೃಕ್ ಅಂದ್ರೆ ಕಣ್ಣು. ಸೂರ್ಯ ನೀವು ನೋಡ್ಕೊತ ಕೂಡ್ರಿ. ಸೂರ್ಯ ಮುಂದೆ ಹೋದಂಗೆ ಕಾಣ್ತಾನೆ ನಿಮಗೆ. ಸೂರ್ಯ ಮುಂದೆ ಹೋಗ್ತಾನ ಪೃಥ್ವಿ ತಿರುಗ್ತದ ಸೂರ್ಯ ತಿರುಗುದಿಲ್ಲ ನೋಡ್ರಿ. ನಮ್ಮ ಹಳೆ ಸಿದ್ಧಾಂತ ಹೆಂಗೆ ಉಟ್ಕೊಂಡ ನೋಡಿ ಎಂದೇ ಹೇಳಿ ಮತ್ತೆ ಈಗ ಇವರೆಲ್ಲ ಸೈಂಟಿಸ್ಟ್ ನೋಡಿ ಹೇಳೋಕೆ ಇಲ್ಲ. ಅವೆಲ್ಲ ಸತ್ಯ ಖರೆ. ಸರಿಯಾಗಿ ಓದಿಕೊಂಡ್ರೆ ಈ ಜಗತ್ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ಅಷ್ಟ ಯಾಕೆ ಈ ಏರೋಪ್ಲೇನ್ ಡಿಸಿಪ್ಲಿನ್ ಸಹಿತ ನಮ್ಮ ಪುರಾಣದ ಬಂದು ಹೋಗ್ಬಿಡ್ತಾವೆ. ಅರ್ಥ ಮಹಾಯ್ಮ ಪುಷ್ಪಕ ವಿಮಾನ ಯಾರ್ದು? ರಾವಣಂದು.
ಏನು ವ್ಯವಸ್ಥೆ ಆದಾಗ ಎಂತಾನ ಎಲ್ಲ ಇಟ್ಕೊಂಡಿದ್ದ ಅಂತ ಪುರಾಣದಾಗ ಅಂತ ವೈವ ರಾಮ ಅದನ್ನ ಅವನು ಕೊಂದು ಅವ್ನು ತೊಗೊಂಡು ಹೋದ ರಾಮಚಂದ್ರ ದೇವ ಆ ಪುರಾಣದಾಗ ಅದ ವಿಮಾನದಾಗ ಹತ್ತಿ ಹೋದ ಮತ್ತು ಆ ವಿಮಾನ ಮನೆ ಹೆಂಗೆ ಬೀಳೋ ವಿಮಾನ ಅಲ್ಲ ಮತ್ತದು ಮನೆಯಲ್ಲಿ ಬಿತ್ತಲ್ಲಿ ಕೆಳಗೆ ಮೇಲೆ ಹೋಗಿ ಹೋದ್ರೆ ಎಷ್ಟು ನಾವು ತಾಯಿ ಅಂತ ವಿಚಾರ ಮಾಡಿ ಅಲ್ಲಿ ಹತ್ತಾ ಇರ್ತಾರೆ ನೋಡ್ರಿ ಒಮ್ಮೆಗೆ ಎಷ್ಟು ನಾನು ಸಾಯೋದು ಅಂತಂದ್ರೆ ಅದಕ್ಕೆ ಯಾಕೆ ಹೇಳಿದೆ ಭಾನುಮಂಡಲ ಚಲಿಸಿದಂದದಿ ಸೂರ್ಯ ನಮಗೆ ಕಂಡುಕೊಂಡ್ರೆ ಮುಂದೆ ಹೋಗಂಗೆ ಕಾಣ್ತದೆ ಸೂರ್ಯ ಮುಂದೆ ಹೋಗಿಲ್ಲ ನಮ್ಮ ದೃಷ್ಟಿದೋಷ ಕಾಣೋದಕ್ಕಂತ ಅರ್ಥ ಹಂಗೆ ಅದರಂತೆ ಇದನ್ನು ತಿಳ್ಕೊಡ್ರಿ ಶಾಸ್ತ್ರವನ್ನು ಬ್ರಹ್ಮದೇವರಿಗೆ ಯಾಕೆ ಬಂತು ದೋಷ ಅಜ್ಞಾನವನ್ನು ಹೇಳ್ತಾ ಇದ್ದಾರೆ ದೃಗ್ದೋಷದಿಂದಲೇ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲ್ಲಿ ಯಾರು ಬ್ರಹ್ಮದೇವರು ಶ್ರೀನಿವಾಸನ ಪ್ರೀತಿಗೆ ಪರಮಾತ್ಮ ಪ್ರೀತಿ ಆಗಿ ತಿಳ್ಕೊಂಡು ಹಿಂಗೆ ತೋರಿಸ್ಯಾರ ಯಜ್ಞಾನ ಯಾವಾಗ ಬಂತು ಭಯ ಯಾವಾಗ ಹುಡ್ತು ಒಂದು ಉದಾಹರಣೆ ಹೇಳ್ಬಿಟ್ಟು ಅಷ್ಟು ಹೇಳ್ಕೊತ ಕೊಡಂಗಲ್ಲಿ ತಿಳ್ಕೊಡ್ರಿ ಬ್ರಹ್ಮದೇವರು ಅವತಾರ ಆತು ಆ ಹೊಕ್ಕರಣೆ ಒಳಗೆ ಒಂದು ಕಮಲ ಅದ್ರಾಗ ಒಂದು ದೇಟು ಅದ್ರಾಗ ಒಂದು ಮ್ಯಾಲ ಒಂದು ಕಮಲ ಅರಳಿತ್ತು ಅಲ್ಲಿ ಹುಡ್ತಿದ್ವು ಕೂಸು 4 ಮಂದಿ 4 ಒಂದಲ್ಲ ಎರಡಲ್ಲ ನೋಡ್ತಿದ್ವು ಜಗತ್ತಿನಾಗ ಏನಿಲ್ಲೇ ಇಲ್ಲ ಎಲ್ಲ ಕಡೆ ಜಲಮಯ ಕತ್ತಿ ರಾಶಿ ಖುಷಿ ಗಾಬರಿ ಆಗ್ತಾರೆ ಮತ್ತು ಅವು ಬ್ರಹ್ಮದೇವರಿಗೆ ಗೊತ್ತದ ಏನು ಅನ್ನೋದು ಏನು ತಿಳಿವಲ್ದು ಅವ್ರಿಗೆ ಮತ್ತತ್ತ ಹೋದ್ರು ಮತ್ತಿತ್ತ ಹೋದ್ರು ಹೊಳ್ಯಾಡಿದ್ರು ಏನು ತಿಳಿಲಿಲ್ಲ ಒಂದು ತಲೆಯಲ್ಲ 4 ತಲೆ ಅವ ಮತ್ತೆ ಒಂದು ತಲೆ ವ್ಯರ್ಥ ಆಯ್ತು ಇನ್ನೊಂದು ತಲೆ ಅನ್ನೋ ಹಂಗಿಲ್ಲ ಮತ್ತೆ 4 ತಲೆ ಯಾವಾಗ 4 ತಲೆ ತಿಳಿಲಿಲ್ಲ ಆಕಾಶವಾಣಿ ಆತವ್ರಿಗೆ ಹಿಂದೆ ಹೇಳಿ ನಿಮಗೆ 16, 21 16ನೇ ಇಷ್ಟ ಅಂಕಿಕೆ ಇದು ಆಕಾಶದಾಗ 16, 21 ಅದು ಸಂಸ್ಕೃತ ಮತ್ತು ಕನ್ನಡಾಗಲ್ಲ 16, 21 ಹೇಳಿ ಸುಮ್ಮನೆ ಆಗ್ಬಿಟ್ಟು ಆಕಾಶವಾಣಿ ಅದು ಹಬ್ಬ ಅಂದ್ರೆ ಇವರು ಏನು ಅರ್ಥ ಆಗಿಲ್ಲ ಅಂದ್ರೆ ಯಾರು ಏನು ಬಂತ ಅವ್ರಿಗೆ ಅವೆಲ್ಲೇ ಅಜ್ಞಾನ ಅದು ನೋಡಿ ಭಯ ಬಂತಿಲ್ಲ ಅವಳಿಗೆ ಭಗವಂತ ಅದಕ್ಕೂ ಪ್ರೇರಣೆ ಮಾಡಿದ ಮತ್ತೆ ಪ್ರೇರಣೆ ಬೇಕೇ ಬೇಕಾವಂತು ಏನು ಹತ್ತಾರಂದ್ರೆ ಕ ಕ ಗ ಗಂಗ ಛೇ ಛೇ ಜೆ ಜಯ ತ ಟ ಡ ಡ ತ ಎಷ್ಟನೇ ಅಕ್ಷರ 14 ಪ ಮುಂದೆ ಪ ಪ ಬ 15 16, 21 ಅಂದ್ರೆ ಏನಾದ್ರು ತಪ ಮಗನ ತಪಸ್ ಮಾಡೋ ಅಂದ್ರೆ ಭಗವಂತ ಆಕಾಶವಾಣಿ ಕೊಟ್ಟ ಅವಾಗ ಓಹೋ ಅಂದರು ತಪಸ್ಸೆ ಕೂತು ನೋಡ್ರಿ ಅವಾಗ 4 ವಿಧ ಬರ್ಲಿಕ್ಕೆ ಅವ್ರ ಬಾಯಿಂದ ನಾನು ಭಯ ಮೋಹ ಬಂತಿಲ್ಲ ಅವಾಗ ಈ ರೀತಿ ಬ್ರಹ್ಮದೇವರು 4 ಆಸರ ಇನ್ನೊಂದು ಯಾವಾಗ ಅವತಾರ ಮಾಡಿದರು ಬ್ರಹ್ಮಾಂಡ ಹುಟ್ಟಿಸುವಂತ ಭಗವಂತ ಆದೇಶ ಮಾಡಿದ ಹುಟ್ಟಿಸೋ ಅವನೇ ಇವ್ರಿಗೆ ಶಕ್ತಿ ಕೊಟ್ಟು ಸೃಷ್ಟಿ ಸ್ಥಿತಿ ಲಯ ನೇಮ ಜ್ಞಾನ ಹುಟ್ಟು ಅವನ ಕೆಲಸನ ಉನ್ಮ ಜನ್ಮಾತಿ ಸಾವಮಂತೇನೆ ಪರಮಾತ್ಮನೆಲ್ಲ ಮಾಡ್ತಕ್ಕಂಥವ ಇವರಿಂದ ಮಾಡಿಸ್ತಾನೆ ಕೆಲಸ ಅವಾಗ ಅವರಿಗೆ ಗಾಬರಿ ಆಗ್ತಂತೆ ನಾ ಎಲ್ಲಿ ಕೆಳಗೆ ಬಿದ್ದು ಹೋಗ್ತೀನೋ ಅಂತ ಗಾಬರಿ ಗಡ ನಡೀತಿದ್ದ ಬ್ರಹ್ಮದೇವರೇನು ಇದೇನು ಭಯ ಅದು ಅಜ್ಞಾನ ಈಗ 4 ಸಲ ಆಗ್ಯದ ಅವ್ರಿಗೆ ಯಾಕೆ ಮಾಡಿದ್ರು ದೈತ್ರಿ ಮೋಹ ಆಗಲಿ ನೀವು ಹಂಗೆ ಎಷ್ಟೋ ಹಂಗೆ ತಿಳ್ಕೊಬೇಡ್ರಿ ಇನ್ನು ಕೆಲವು ಪುರಾಣ ಓದ್ತಾರಲ್ಲ ಬೇರೆ ಅನ್ಎಜುಕೇಟ್ ಅಲ್ಲ ಅವರು ಇದನ್ನ ಓದಿ ಸಮರ್ಥರಲ್ಲ ಅವರು ಅಂಥವ್ರು ಓದ್ತಾರ ಹಂಗೆ ನಿಮ್ಗೆ ಉದಾಹರಣೆ ಹೇಳ್ತೀನಿ ನಿಮಗೆ ನಮ್ಮ ಗುರುಗಳು ಒಂದು ಪುಸ್ತಕ ಬರ್ದಾರ ಓದ್ರಿ ಸಾಧ್ಯ ಅದ ವಾಲ್ಮೀಕಿ ಯಾರು ಯಾವ ಜಾತಿ ಅವ ಏನು ಬರದ ಹೌದ ಏನು ಹುಚ್ಚ ಕುಣಿತಾರ ವಾಲ್ಮೀಕಿ ಮಂದಿ ನಮ್ದು ನೀವು ತಿರ್ಲ ಅಂತಾರ ಅವ್ರು ಅವ್ರ ಆರಾಧನೆ ಮಾಡೋ ವಾಲ್ಮೀಕಿ ಆರಾಧನೆ ಮಾಡ್ತೇವೆ ನಾವೆಲ್ಲರ ಅವ್ರು ಭಾರಿ ಉತ್ಸವ ಮಾಡ್ತಾವ ಗೌರ್ಮೆಂಟ್ ರೊಕ್ಕ ಕೊಡ್ತದಕ್ಕೆ ಬೇಕಾದ ನೀವೆಲ್ಲ ಗೊತ್ತಾ ನಿಮಗೆಲ್ಲ ನಮ್ಮ ಗುರು ಕೆ.ಎಸ್. ನಾರಾಯಣಾಚಾರ್ಯ ಇಂಗ್ಲೀಷ್ ಪ್ರೊಫೆಸರ್ ಕರ್ನಾಟಕ ಕಾಲೇಜ್ನಾಗ ಇಲ್ಲ ತೀರ್ಕೊಂಡ್ರು ಪಾಪ ಮನೆ 120 ಪುಸ್ತಕ ಬರೆದಾರ ಅವರು ಯಾವಾಗ ಬರೋದ್ರ ಅವರು ಏನಂತ 120 ಪುಸ್ತಕ ಬರೆದ್ರ 5 ಮಕ್ಕಳನ್ನ ಹಾಡ್ದಾರ ಮತ್ತೆ ಅಂದ್ರೆ ವಿಚಾರ ಮಾಡಿದ್ದೀನಿ ಸಂಸಾರಕ್ಕೆ ಸಂಬಂಧ ಇಲ್ಲಿ ಹೆಂಗೆ ಬರೋ ಯಾವಾಗ ಬರೋ ಗೊತ್ತಿಲ್ಲ ಇಲ್ಲಿ ಹೆಚ್ಚಿದ್ರು ಅವನು ಈ ಕೃಷ್ಣ ಕಲ್ಯಾಣ ಮಂಟಪದಾಗ ಅವರು 1 ವಾರ ಉಪನ್ಯಾಸ ಇತ್ತಿಲ್ಲ ಅವಾಗ ಅಷ್ಟು 120 ಪುಸ್ತಕ ಹಚ್ಚಿದ್ರಿ ಅವ್ರು ವಾಲ್ಮೀಕಿ ಯಾರು ಬರ್ತಾರೆ ವಾಲ್ಮೀಕಿ ಬ್ರಾಹ್ಮಣನ ಸಿದ್ಧ ಮಾಡಿಬಿಟ್ಟ ಅದ ರಾಮಾಯಣ ತಗೊಂಡು ಸಿದ್ಧ ಮಾಡಿಬಿಟ್ಟ ಯಾರಿಗೂ ಇಲ್ಲ ಅವರು ಅಯ್ಯಂಗಾರ ವೈಷ್ಣವರಲ್ಲ ಅಯ್ಯಂಗಾರ ಅವರು ಬಟ್ ಕೃಷ್ಣ ಭಕ್ತಿ ಬೇಕಾ ಅವೆಲ್ಲ ಇದ್ದೇ ಇರ್ತಾವೆ ಅವ್ರು ತಿಳ್ಕೊಂಡು ಯಾಕೆ ಹೇಳ್ತೀನಿ ಕೇಳಿದ್ರೆ ಇದ್ರ ಮೇಲೆ ಕೋರ್ಟಿಗೆ ಹೋದ ಕೇಸು ಈ ಸದ್ಯ ಕೋರ್ಟ್ ನಡೀತು ಕೇಳ್ತೀನಿ ಕೇಸ್ ನಡೀತಾವೆ ಇವ ಹಿಂಗೆ ಸುಳ್ಳು ಬರ್ದಾನ ವಾಲ್ಮೀಕಿ ನಮ್ಮವ ಅಂತ ತಿಳ್ಕೊಂಡು ಆ ಮಂದಿ ಹೋದರು ಹಂಗಾರ ಪುಸ್ತಕ ಬಂತಲ್ಲ ಪುಸ್ತಕ ಬಂದು ಪಾರಾಟ ಮಾಡೋ ಪುಸ್ತಕವು ನಾನು ಓದಿನ ಪುಸ್ತಕನ ಬ್ರಾಹ್ಮಣ ಸಿದ್ಧ ಮಾಡಿಬಿಟ್ಟು ನೀವು ಹೂವನ್ನೋ ಪ್ರಶ್ನೆ ಇಲ್ಲ ಹಂಗೆ ಚಂದ ಬರ್ದಾರ ಹಂಗೆ ಪುಸ್ತಕ ಬಂದ್ರೆ
ಆಗಿನ ಕಾಲ ಬಹುತೇಕ ಸಿದ್ದರಾಮಯ್ಯನ ಕಾಣ್ತಾ ಆಗಿನ ಕಾಲಕ್ಕೆ ಚೀಫ್ ಮಿನಿಸ್ಟರ್ ಹಿಂದಿನ ಕಾಲದಾಗ ಈ ಪುಸ್ತಕ ಬ್ಯಾನ್ ಮಾಡಿದ್ರು ಅವರು. ಸರ್ಕಾರದಿಂದ ಬ್ಯಾನ್ ಮಾಡಿದ ಪುಸ್ತಕ, ಯಾರು ಓದ್ಬೇಡ ಪುಸ್ತಕ ಅಂತ ತಿಳ್ಕೊಂಡು ಬ್ರಾಹ್ಮಣ ಶರಣ ಬರ್ದಂಗೆ ಆತ. ಮತ್ತು ಇಷ್ಟ ಅಲ್ಲ, ಅದನ್ನ ಕೋರ್ಟ್ ಹೋದ್ರು ಅವ್ರ ಮೇಲೆ, ಅವರು ಆಚಾರ ಮೇಲೆ ನಮ್ಮ ಬೆಟ್ಟ ಹೇಳ್ತಾರೆ ಯಾರು ನಡೀತಿ. ಅದು ಧಾರವಾಡ ಹೈಕೋರ್ಟಿಗೆ ಬಂದ ಕೇಸು. ನಾ ಹೇಳೋದಿಲ್ಲ, ಮತ್ತು ಇದು ಹುಡುಸಿಳಿ ಹೆಚ್ಚಿಲ್ಲ, ಮತ್ತು ನಿಮಗೆಲ್ಲ ಈಗೆಲ್ಲ ರೆಕಾರ್ಡ್ ಬೇಕಾದಂಗೆ ಇಲ್ಲಿ ಬಂತು. ಇಲ್ಲಿ ಕೇಸ್ ನಡೀತದ. ಹಂಗೆ ಅವರು ಒಂದು ವಾರ ಇಲ್ಲಿ ಉಪನ್ಯಾಸ ಕರೆಸಿದ್ರು. ಎಲ್ಲಿಗೆ? ಕೃಷ್ಣ ಕಲ್ಯಾಣ ಮಠಕ್ಕೆ, ವಿಷ್ಣು ಸಹಸ್ರನಾಮದಲ್ಲಿ 7 ದಿನ ಹೇಳ. ಭಾಳ ಚಂದ ಹೇಳೋರು, ಒಳ್ಳೆ ವಿದ್ವಾಂಸರಪ್ಪ. ನಾನು 8-10 ವರ್ಷ ಭೇಟಿ ಆಗಿದ್ದಿಲ್ಲ ಅವ್ರನ್ನ, ಹಾಗೆಲ್ಲ ಭೇಟಿ ಆಗ್ತಿದ್ದೆ. ನಾವು ಹೋಗಿ ಹೊರಗೆ ಇನ್ನೂ ಇದ್ದರು, ನಾವು ಹೊರಗೆ ಎದ್ದುಕೊಂಡೆ, ಸಾಷ್ಟಾಂಗ ಹಾಕಿದೆ ಅವ್ರಿಗೆ. ಗಪ್ಪನ ನಾರಾಯಣದ ನೀನು ಅಂದ, ನೀರ್ಬೋದು ನನಗೆ ಎಷ್ಟು ನೆನಪಿಟ್ಟಲ್ಲ. ನಾವು ಅವ್ರು ಎಷ್ಟು ಮಂದಿ ಕಲಿಸ್ಯಾರ. ಪ್ರಿನ್ಸಿಪಾಲ್ ಅವರು ಕರ್ನಾಟಕ ಕಾಲೇಜಿಗೆ ನಮಗೆ ಇಂಗ್ಲೀಷು ಹತ್ತಿದ್ರು, ಮನ್ಯಾಗ ಹೇಳ್ಕೊಟ್ರು. ನಾವಪ್ಪ ಹಚ್ಕೊಂಡಿದ್ದೆ ಅವ್ರು. ನಾ ಹಳ್ಳಿಗೆ ಹತ್ಬಿಟ್ಟೆ. ಅವ್ರ ಮಂದಿಯಲ್ಲಿ ಹಿಂಗೆ ಕಳ್ಳಿ ಹತ್ತೆ, ನೀವು ಹಿಂಗೆ ಅಂದ್ರೆ ಅವರು ಮಂದ ಹೋದೆ ತಮ್ಮ ಹತ್ರ ಕುಡಿಸ್ಕೊಂಡ್ರು. ಉಪನ್ಯಾಸ ತನಕ ಅದು ಮಂಗಳದ ದಿನ ಹೇಳಿರೋರು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿದ್ರು. ಯಾಕೆ ಅದು ಗೊತ್ತಾ ನಿಮಗೆ? ಏನು ಪುಸ್ತಕ ಬ್ಯಾನ್ ಮಾಡಿದ್ರಲ್ಲ, ಆಗ ಕೋರ್ಟ್ಗೆ ಹೋಗಿದ್ರಲ್ಲ, ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಜಡ್ಜ್ ಅವ್ರು ನಿರ್ಣಯ ಕೊಟ್ಟಿದ್ದ. ನಿರ್ಣಯ ಕೊಡೋದಿತ್ತು. ಅವತ್ತು ನಿರ್ಣಯ ಕೊಡೋದಕ್ಕಿಂತ ಮೊದಲು ಒಂದು ತಾಸಿಗೆ ಏನು ದಾವೆ ಮಾಡಿದ್ರಲ್ಲ ಇದು ಬ್ಯಾಡ ಅಂತ, ಅವ್ರನ್ನ ಹಿಂದೆ ತಗೊಂಡು ಹೋಗಿ. ಯಾಕಂದ್ರೆ ಅವ್ರಿಗೆ ಸಾಕ್ಷಿ ಸಿಗ ಏನು ಹೇಳ್ಬೇಕು ಅವ್ರು? ಇದು ವಾತ್ಸಲ್ಯರ ಕೋರ್ಟ್ನಾಗ ಇದನ್ನು ಓದಿ ಇಷ್ಟು ಅಭ್ಯಾಸ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡೋಗಳ ಕೋರ್ಟ್ನಾಗ ಯಾವ ವಕೀಲ್ ಮಾಡ್ತಾನೆ? ಅವಾಗ ಅವ್ರು ಹೇಳಿದೆ ಗೊತ್ತು, ನಮಗೂ ಗೊತ್ತಿಲ್ಲ. ಇವತ್ತಿನ ದಿವಸ ನನ್ನ ಜೀವನದ ಮರ್ಯಾದ ಕ್ಷಣ, ನನ್ನ ಪುಸ್ತಕ ಬ್ಯಾನ್ ಹೋಯ್ತು. ಹೈಕೋರ್ಟ್ನಾಗ ಅವರು ಮಾವ ಬಂದು ತನ್ನ ಕೇಸ್ ಹಿಂದೆ ತಗೊಂಡು ಹೋದವರು. ಅದಕ್ಕೆ ಹೇಳ್ಬೇಕು, ಅಜ್ಞಾನ ಮೋಹ ಹೆಂಗೆ ಅವ್ರು ಓದಿದ್ರು ಅಜ್ಞಾನ. ಅದೇನು ಕಲ್ಪನಾ ಅಂದ ಅಲ್ಲಿ ಬರ್ತಕ್ಕಂಥ ಒಂದು ಮಾತ್ರ ಹೇಳ್ಬಿಡ್ತೇನೆ ನಿಮಗೆ ಹೊತ್ತು. ಅದು ಏನು ವಾಲ್ಮೀಕಿ ಇದ್ದ, ಅದು ಬ್ರಾಹ್ಮಣರಿಗೆ ಹುಟ್ಟಿದ ಕೂಸು. ಹುಟ್ಟ ತಂದೆ ತಾಯಿ ಕಳ್ಕೊಂಡ್ಬಿಡ್ತ ಆ ಕೂಸು. ಇಲ್ಲೇ ತಂದಿಲ್ಲ, ತಾಯಿನೂ ಇಲ್ಲ, ಬ್ಯಾಡ್ರ ಅವ್ನು ಸಾಕಿದವಲ್ಲ. ಇದಕ್ಕೆಲ್ಲ ಬೇಕಾದಷ್ಟು ಉದಾಹರಣೆ ಕೊಟ್ಬಿಟ್ಟ, ವ್ಯಾಪಕ ಉದಾಹರಣೆ. ಇದು ಅಲ್ಲ ಅನಿಸ್ಕೊಂಡು ಸಿದ್ಧ ಮಾಡೋದು ಭಾಳ ಕಷ್ಟ ಅದ. ಕೋರ್ಟ್ನಾಗ ಸಿದ್ಧ ಆಗ್ಬೇಕಲ್ಲ, ಅದು ಅಷ್ಟು ಪ್ರಮಾಣ ಕೊಟ್ಟಾರ ಅವರು. ಓದಿ ನೋಡಿ ಸಿಕ್ಕರೆ ಎಲ್ಲರೇ ಪುಸ್ತಕ, ವಾಲ್ಮೀಕಿ ಯಾರನ್ನೋ ಪುಸ್ತಕ ಹಂಗೆ. ಮತ್ತೆ ಓದಿ ಕಷ್ಟ ನಾನು ಬೈಬಾಡ್ರಿ ಮಾಡ್ತಾರೆ, ಓದಂತ ಪುಣ್ಯಾತ್ಮೆ ವಾಚಿಕೊಂಡು ಅದು ಆ ಪುಸ್ತಕ ಭಾಳ ಚಂದ ಪುಸ್ತಕ ಹೇಳ್ತಾರೆ. ಅರ್ಥತೆ ಯಾಕಂದ್ರೆ ನಿಮಗೆ ಅವನು ಬ್ರಾಹ್ಮಣ ರಕ್ತನೇ ಇತ್ತು ಅವನ ಹತ್ರ, ಬೆಲ್ಲಿ ಬೆಳೆದ ಬ್ಯಾಡದ ಮತ್ತೆ ಹಿಂಗೆ ತಪ್ಪಾಗಿರ್ತದೆ. ಮುಂದೆ ವಾಲ್ಮೀಕಿ ಗ್ರೇವನು ಗ್ರಹತು ರಾಮ ಬಡ ಪ್ರಶ್ನೆ ಬೇರೆ. ಯಾಕೆ ಹೇಳ್ಬೇಕಾದ್ರೆ ಗೊತ್ತಾ? ಭಾನುಮಂಡಲ ಚಲಿಸಿದಂತದಿ, ಸೂರ್ಯ ನಮ್ಗೆ ತಿರುಗು ಹಂಗೆ ಕಾಣ್ತಾನ, ಕರೆ ತಿರುಗೋದಿಲ್ಲ, ವೃತ್ತಿ ತಿರುಗ್ತದೆ. ದೃಗ್ದೋಷದಿಂದಲೇ, ಹೌದಾ? ನಮ್ಮ ಕಣ್ಣಿನ ದೋಷ ಏನೋ ಕಾಣ್ತಾವೆ, ಕಣ್ಣು ಹಳದಿ ಆಗಿರ್ತಾವೆ, ಜಾಂಡೀಸ್ ಆಗಿರ್ತದೆ, ಬೇರೆ ಯಾರು ಹಳದಿ ಕಾಣಿಸ್ಬಿಡ್ತಾವೆ, ಜಾಂಡಿದ್ದೆ ಹಾಗೆ. ಅದರಂತೆ ಶ್ರೀನಿವಾಸನ ಪ್ರೀತಿಗೋಸಗ ತೋರ್ದ ಅಲ್ಲದಲೇ. ಬ್ರಹ್ಮದೇವರು ತೋರಿದ ಭಯ ಜ್ಞಾನ, ಯಾಕಂದ್ರೆ ಶ್ರೀನಿವಾಸನ ಪ್ರೀತಿಗೆ. ಪರಮಾತ್ಮ ಇಚ್ಛಾ ಹಂಗಿತ್ತು ಏನಂತ, ಅದಕ್ಕೆ ಪರಮಾತ್ಮ ಈಶ್ವರಿಗೆ ಆದೇಶ ಮಾಡ್ರ ಬ್ರಹ್ಮ ನಾರಾಯಣ ಪಾಕ್ಷದ ಭಗವಂತ ಏನಂತ, ದುಷ್ಟಶಾಸ್ತ್ರಾನಿ ಕಾರಯ, ದುಷ್ಟಶಾಸ್ತ್ರ ಹುಟ್ಟಿಸು, ಉಳಿದವರೆಲ್ಲ ಅದನ್ನು ಓದಲಿ, ನೀವೆಲ್ಲ ಸುಧಾಕರಂತ ಮತ್ತೊಂದು ಮದುವೆ ನೀವು ಉದ್ಧಾರ ಅಂತ ಹೇಳಿದಂಗೆ ಹೇಳ್ತಾ ಇದ್ದಾರೆ. ನಮಗೆ ಅಜ್ಞಾನ ಬರ್ದು ಬೇಡ. ಈ ರೀತಿ ಹೇಳ್ತಕ್ಕಂಥ ಮಹಾನುಭಾವರು ಹೇಳ್ತಕ್ಕಂಥ ಈ ಪದ್ಯ ಹೇಳಿ ಮುಗಿಸ್ತೇವೆ. ಮುಂದೆ ಒಂದು ಪದ್ಯ ಹೇಳಿ ಇಲ್ಲಿ ಮುಂದುವರೆದು ಇದರ ಮಹಿಮೆ, ವಾಯುದೇವರ ಮಹಿಮೆ ಮಾತ್ರ ಹೇಳ್ತಾ ಇದ್ದಾರೆ. ಎಷ್ಟು ಹೋಲಿದ್ರು ಕಮ್ಮಿ ಅವ್ರಿಗೆ ವಾಯುದೇವರ ಮಹಿಮೆಯನ್ನು. ಬ್ರಹ್ಮದೇವ್ರ ವಿಚಾರ ಇಲ್ಲಿ ಹೋದ್ರ ಮತ್ತೆ ಕಮಲ ಸಂಭವ, ಹೌದೌದು ಕರೆಕ್ಟ್ ಹೌದು, ಹೌದು ಕಮಲ ಸಂಭವ ಸರ್ವರೊಳಗೆ. ಅಲ್ಲಿ ನೋಡ್ರಿ ಉಳಿತಲ್ಲೇ, ಹೌದಲ್ಲ, ಉತ್ತಮ ನೆನೆಸುವನು. ಹಿಂಗೆ ಓದು, ನಿಂಗೆ ಓದಿ ಕಲ್ಕೊಡ್ರಿ, ಯಾವಾಗ 10 ಪದ್ಯ ಗೊತ್ತಾಗ್ಬಿಡ್ತಾನೆ. ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯದಿಕ ವಿವರ್ಜಿತನು. ಒಂದ ಶಬ್ದ ಇದು, ಸಮಭ್ಯದಿಕ ವಿವರ್ಜಿತ, ನೇರ ಸುಧಾ ಭಾಷಾಂತರ. ಸಮಭ್ಯದಿಕ ಶೂನ್ಯ ಅಂತ ಬರ್ತದೆ ಅಲ್ಲಿ, ಏಕಾರ ಅದನ್ನ ಭಾಷೆ ತಗೊಂಡು ಅದಕ್ಕೆ ಸುಧಾ ಉದ್ಯಂಗ ಅಂತ ಅರ್ಥ. ಸಮಭ್ಯ ಅರ್ಥ ಹೇಳ್ತೀನಿ ನಿಮಗೆ ನಾನು. ಸಮಭ್ಯದಿಕ ವಿವರ್ಜಿತನ ಗುಣ ರಮೆಯ ಮುಖದಿಂದರಿತು ನಿತ್ಯದಿ ದ್ಯುಮನಿ ಕೋಟಿಗಳಂತೆ ಕಂಬನು ಬಿಂಬ ರೂಪವನು. ನೋಡ್ರಿ ಎಷ್ಟು ಚಂದ ನೋಡ್ರಿ. ಯಾರು ಕಾಣ್ತಾರೆ ಹಿಂಗೆ ಕಾಣ್ತಾರೆ? ಯಾರು ಹೇಳ್ರಿ? ಹೌದು ಹೇಳ್ರಿ, ಬ್ರಹ್ಮದೇವರು. ಹೌದಾ? ದ್ಯುಮನಿ ಕಾಂಬನು ಏನು? ಬಿಂಬ ರೂಪವನು. ಯಾರು ಕಾಣ್ತಾರ? ಬ್ರಹ್ಮದೇವರು. ಏನು ಕಾಣ್ತಾರ? ಬಿಂಬ ರೂಪ. ಪರಮಾತ್ಮನ ಯಾರು ನೋಡ್ತಾರ? ಹೆಂಗಿದ್ದ ಅಂತವ್ರಿಗೆ ಗೊತ್ತ. ನಮ್ಮ ಅಲ್ಲಿ ನೋಡ್ರಿ ಹಿಂದಿನ ನೋಡ್ರಿ, ದ್ಯುಮನಿ ಕೋಟಿ
ದ್ಯುಮಣಿ ಅಂದ್ರೆ ಸೂರ್ಯ. ಕೋಟಿ ಸೂರ್ಯ ಒಮ್ಮೆ ಹೆಂಗ ಅಂತ ಬೆಳಕು ಬರ್ತಂತವ್ರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ಪರಮಾತ್ಮ ಅಷ್ಟು ಪ್ರಕಾಶ, 100 ಕೋಟಿ 100 ಜಾಸ್ತಿ ಪ್ರಕಾಶ ಅದ ಅಂದ್ರೆ 100 ಕೋಟಿ. ಉದಾಹರಣೆ ಕೊಟ್ಟಾರ, ದ್ಯುಮಣಿ ಕೋಟಿ, 1 ಕೋಟಿ ಸೂರ್ಯನ ಬೆಳಕು ಎಷ್ಟಿತ್ತು ಅಂಥ ಬೆಳಕು ಯಾರಿಗದ? ಪರಮಾತ್ಮಗ. ಆ ಬೆಳಕು ಯಾರು ನೋಡ್ತಾರ? ಬ್ರಹ್ಮದೇವರು ನೋಡ್ತಾರ. ಯಾವಾಗ? ಮುಂದೆ ಬರ್ತದೆ ಮ್ಯಾಲ ತೋಟದಲ್ಲಿ. ಕಮಲ ಸಂಭವ ಅರ್ಥಾತ್ ಯಾರು? ಬ್ರಹ್ಮದೇವರು. ಸರ್ವರೊಳಗೆ ಉತ್ತಮ ನೆನೆಸುವನು, ಶ್ರೇಷ್ಠಪತಿ ಗುರುವರ್ಯ ಮಹಾಚಾರ್ಯ ಅಂತ ಹೇಳ್ಬಿಟ್ರ. ಗುರುವರ್ಯ ಎಲ್ಲ ಕಾಲದಿ ಮತ್ತ ಎಲ್ಲ ಯುಗದಾಗ ಬಂದಿರ್ತಕ್ಕಂಥ ನಿನ್ನೆ ಹೊತ್ತು ಅಂತಲ್ಲ, ಮತ್ತೆ ಎಲ್ಲ ಕಾಲದಿ. ಯಾಕೆ? ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ. 3 ಚಂದ ಹೊತ್ತ: ಭಕ್ತಿ, ಜ್ಞಾನ, ವೈರಾಗ್ಯ. ನಿಮ್ಮಲ್ಲಿಯೂ ಅದ. ಮತ್ತೆ ಅಷ್ಟಿಲ್ಲ, ಇಷ್ಟ ನಮಗೆಲ್ಲ ಅದು ಅಷ್ಟಿಲ್ಲ, ಅಷ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಎಲ್ಲೋ 0.0.1 ಅದನ್ನೆಲ್ಲ ಗೊತ್ತಿಲ್ಲ ನಮಗೆ. ಜ್ಞಾನ ಇಲ್ಲೇ ಇಲ್ಲ. ವೈರಾಗ್ಯ ಅಂಕಿ ಎಂದೂ ಹೋಗ್ಬಿಟ್ಟದ್ರೆ ಕಾಯಂಗಿಲ್ಲ ಅಂತ ತಿಳ್ಕೊಂಡು ವೈರಾಗ್ಯ ಸುದ್ದಿನೇ ಇಲ್ಲ. ಭಕ್ತಿ ಒಂಚೂರು ಅಲ್ಲೇ ಕಾಣ್ತಿರ್ತದೆ. ಊಟ ಪಟ್ಟಕ್ಕೆ ಹೇಳಿದಾಗ ಸ್ವಾಮಿಗಳು ಹುಡುಕೋದ, ಅಲ್ಲಿ ಊಟ ಕೂತಿರ್ತಾರೆ ಜಗ್ ಮಂದಿ. ಸ್ವಾಮಿ ಉಪನ್ಯಾಸ ಇರ್ತದೆ, ಎಲ್ಲಿ ಹಾಕಿದ ಕೂಡ ಹುಟ್ಟು ಓಡಿಬಿಡ್ತೀವಿ. ಸ್ವಾಮಿ ಬಾಯಿ ಕೊಂಡ್ಕೊಡ್ಬೇಕಿಲ್ಲ. ಅಲ್ಲಿ ಚಿಂತೆ ಜಗ ಸಿಗುತ್ತಿಲ್ಲ, ಎಲ್ಲಿ ಸಿಗುತ್ತಿಲ್ಲ. ನನಗೊಂದು ಹಾಸು ಅಂತ ಗೊತ್ತಾಗ್ಬಿಡ್ತದೆ ಅಲ್ಲಿ. ಅದಕ್ಕೆ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ. ಯಾರವರು? ಬ್ರಹ್ಮದೇವರು. ಉತ್ತಮ ನೆನೆಸುವನು ಸರ್ವರೊಳಗೆ 3: 1 ಜ್ಞಾನ, 1 ಭಕ್ತಿ, 1 ವೈರಾಗ್ಯ. ಮಾನವತಕ್ಕಂಥವ್ರು ಇವು ಹೆಂಗೆ? ಅದಕ್ಕಂತಾರ ಸಮಭ್ಯಧಿಕ ವಿವರ್ಜಿತ. ಸಮ ಒಂದು ಶಬ್ದ ಆಗಲ್ಲ, ಅಭ್ಯಧಿಕ 2 ಶಬ್ದ ಕೂಡ ಹೆಂಗೆ. ವಿವರ್ಜಿತ ಅಂದ್ರೆ ಇಲ್ಲ ಅಂತ ಅರ್ಥ. ಎಷ್ಟು ತಿಳ್ಕೊಂಬಿಟ್ರಿ? ಅವ್ರಿಗೆ ಸಮ ಯಾರು ಇದ್ದಾರನ್ನ? ಸಮವರ್ಜಿತ. ಅಭ್ಯಧಿಕ ಅವನದೇ ಹೆಚ್ಚ, ಅವನು ಇರುತ್ತೆ. ನಾವು ಸೂಡಿಗೆ ಹೇಳ್ತಿದ್ವಿ ಶಾಲೆ ಒಳಗೆ. ಅವ ಫಸ್ಟ್ ಬಂದ ಅಂತ ಕೊಡ್ರಿ. ಫಸ್ಟ್ ಬಂದವಾಗ ಫಸ್ಟ್ ಬಂದ ಅಂತ ಹೇಳಂಗಿಲ್ಲ. ಸೆಕೆಂಡ್ ಟು ನನ್ ಅರ್ಥತಿಲ್ಲ. 2ನೇ ನಂಬರ್ ಇಲ್ಲ ಅವಾಗ ಅಂದ್ರೆ 1ನೇ ನಂಬರ್. ಹಂಗ ಸಮಭ್ಯಧಿಕ ಶೂನ್ಯ. ಸಮ ಯಾರಿಲ್ಲ, ಅವನಿಗಿಂತ ಅಧಿಕನೂ ಯಾರಿಲ್ಲ. ಭಕ್ತರೊಳಗೆ ಮತ್ತು ಪರಮಾತ್ಮ ಒಳಲ್ಲ. ಸಮಭ್ಯಧಿಕ ಶೂನ್ಯ, ನೇರ ಸುಧಾಭಾಷ ಅಂತ ತಿಳ್ಕೊಂಡ್ಬಿಡ್ರಿ. ಸಮಭ್ಯಧಿಕ ಶೂನ್ಯನ ಅವನ ಗುಣ ತಿಳ್ಕೊತಾನಂತೀವ್ರು. ಯಾರು? ಮುಖ್ಯ ಪ್ರಾಣದೇವರು ಬ್ರಹ್ಮದೇವರು ಅಂತ ತಿಳ್ಕೊಡ್ರಿ. ಅವನ ಗುಣಗಳನ್ನ, ಯಾರ ಗುಣಗಳನ್ನ? ಪರಮಾತ್ಮನ ಗುಣಗಳನ್ನು, ಜ್ಞಾನ ಭಕ್ತಿ ಅವನ ಅಂತ ಗುಣಗಳಂತ ಯಾರು ತಿಳ್ಕೊತಾವ ಅದನ್ನ ಹೇಳ್ತಾ ಇದ್ದಾರೆ. ತಿಳ್ಕೊಡು ಬ್ರಹ್ಮದೇವರು. ಯಾರು ತಿಳ್ಕೊತಾರ? ಬ್ರಹ್ಮದೇವರು. ಯಾರ ಗುಣಗಳನ್ನ? ಪರಮಾತ್ಮ ಗುಣಗಳನ್ನ. ನಿತ್ಯದಿ ಅಲ್ಲಿ ನೋಡಿ ಹೆಂಗದ. ರಮೆಯ ಮುಖದಿಂದ. ಏನು ವೈಶಿಷ್ಟ್ಯ ಅಲ್ಲ, ಹೆಂಗೆ ಶಬ್ದ ಜೋಡಿಸ್ತಾರೆ ದಾಸರು ಎಂತಾನ. ರಮೆಯ ಮುಖದಿಂದ ಪಾಠ ಹೇಳೋರು ಯಾರು ಅವರಿಗೆ? ಲಕ್ಷ್ಮೀ ದೇವ ಪಾಠ ಹೇಳ್ಬೋದು. ಸಾಕ್ಷಾತ್ ವಾಗ್ದೇವಿ ಇರ್ತಕ್ಕಂಥ ಮಹಾನುಭಾವಳು ಅಕ್ಕಿ ಪಾಠ ಹೇಳ್ತಾನೆ. ಹೆಂಗಿರ್ಬಾರ್ದು ಅಂತ ರಮೆಯ ಮುಖದಿಂದ ಅಂದ್ರೆ ಹೇಳ್ದೆ ಹೆಂಗಾತು. ನಾಳೆ ನಿಮ್ಮ ಅವನಿಗಿಂತ ಪಾಠ ಹೇಳಿಸುವನ ಏನು ಮಕ್ಕಳಿಗೆ ಪಾಠ. ಅದಕ್ಕೆ ಇದು ಇಲ್ಲಿದ ಬಂದು ತಾಯಿ ಮನೆಯ ಮೊದಲ ಪಾಠ ಶಾಲೆ. ಅಲ್ಲಿ ಇಲ್ಲಿದ ಪ್ರಾರಂಭ ಮಾಡ್ತೀವಿ. ರಮೆಯ ಮುಖದಿಂದ ಕೂಡ್ತಾರಂತ ಅವನ ಮುಂದೆ ನೋಡ್ರಿ. ಬೇರೆ ಇಲ್ಲ ಅವ್ವ ಅಲ್ಲಿಟ್ಟು ಕಳಿಸ್ಕೊಟ್ಲು, ಹಾಲು ಕೊಟ್ಲು ಇಂದ ಹೇಳಿದಾಗ ತಾಯಿಯಿಂದ ಈ ಸಿದ್ಧಾಂತ ಕಲ್ಕೊಂಡು ಹೇಳ್ತಾರೆ. ಮೊದಲು ತಾಯಿನೇ ಕಲ್ಸೋಕಿ. ನಿಮ್ಮ ದೊಡ್ಡ ಸ್ಥಾನ ನಿಮ್ಮ ತಾಯಂದ್ರಿಗೆಲ್ಲ ಅಸಾಧ್ಯ ಸ್ಥಾನ ನಿಮ್ಗೆ. ನಿಮ್ಮ ಹುಡುಗರಿಗೆ ಒಳ್ಳೆ ಸಂಸ್ಕಾರ ಹಾಕಿಬಿಟ್ರೆ ನೀವು ಕೇಳಿದ್ರೆ ಭಾಳ ಮಾಡಬೇಡ. ನಮಸ್ಕಾರ ಮಾಡೋದು, ಹರಿ ಓಂ ಅನ್ನೋದು ಇಂತ ಇಷ್ಟು ಕಳಿಸ್ಬಿಟ್ರೆ ಸಾಕು. 1 ಕೋಟಿ ರೂಪಾಯಿ ಡೆಪಾಸಿಟ್ಟಾಗಿ ನೀವು ಅವನ ಹೆಸರೇ ಹೌದಲ್ಲ. ಮತ್ತೆ ಮುಂದೆ ಹುಡುಗ ಬಾಟ್ಲಿ ಹಿಡ್ಕೊಂಡು ಹೇಳ್ರಿ ಮಾಡ್ತೀರಿ ಹೌದಲ್ಲ. ಅದಕ್ಕೆ ಹಂಗಾಗ್ಲಿಕ್ಕೆ ಅದಕ್ಕೆ ತಾಯಿ ರಮೆಯ ಮುಖದಿಂದ ಯಾರು ಕೇಳ್ತಾರಂತ? ಬ್ರಹ್ಮದೇವ್. ತಾಯಿ ಮಕ್ಕಳ ಬಾಂಧವ್ಯ ಹೆಂಗದ ನೋಡ್ರಿ ಇಲ್ಲಿ ಅಂತ ಮಹಾನುಭಾವರು. ರಮೆಯ ಮುಖದಿಂದ ಅರಿತು ತಿಳ್ಕೊಂಡು ನಿತ್ಯದಿ, ಸಂಡೆ ಸೂಟಿ ಇಲ್ಲ, ನಿತ್ಯದಿ ಆಕಿ ಏನಂತ ಗುಣ ಗೊತ್ತು ಅಂತ ಅದ ಆಕಿ ಹೇಳ್ಕೊಡ್ತಾರೆ ಬ್ರಹ್ಮದೇವರಿಗೆ. ಆಕಿ ಶಾಣೆಗಿರ್ಬೇಕು. ಆಕಿನ ಮೇಲೆ ಭಗವಂತ ಹೆಂಗಿರ್ಬೇಕು ವಿಚಾರ ಮಾಡ್ರಿ ನೀವು. ನಮ್ಮ ತಾರತಮ್ಯ ಹೆಂಗ ನೋಡಿ ಹೇಳ್ತಾ ಇದ್ದಾರೆ. ದ್ಯುಮಣಿ ಕೋಟಿಗಳಂತೆ ಕಂಬನು ಬಿಂಬ ರೂಪದಲ್ಲಿ. ತಾಯಿಯಿಂದ ಪಾಠ ನಿತ್ಯ ಕೇಳಿ 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 ಭಗವಂತನ ಗುಣ ಜ್ಞಾನ ಭಕ್ತಿ ವೈರಾಗ್ಯ ಬೆಳೆಸಿಕೊಂಡು ಪರಮಾತ್ಮನ ಎದೆಯಾಗ ನೋಡ್ತಾರಂತವ್ರು. ಹೆಂಗಿದ್ದಾನ? 2 ಕೋಟಿ ಸೂರ್ಯದ ಪ್ರಭೆ ಹೆಂಗಿದ್ದಂತ ಅಂತ ಪರಮಾತ್ಮ ಅವಿಗೆ ಕಾಣ್ತಾನ. ಇಲ್ಲಿ ಮುಗಿಸ್ತೀನಿ. ಕೃಷ್ಣಾರ್ಪಣ ಅಂದ್ರೆ ಶ್ರೀ ಗುರುಭ್ಯೋ ನಮಃ.